ನಾನಿವತ್ತು ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಫಾರ್ಮುಲಾಸ್ ಫ್ರಮ್ ಥರ್ಮೋಡೈನಮಿಕ್ಸ್ ಥರ್ಮೋಡೈನಮಿಕ್ಸ್ ಪೇಪರಿಂದ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ನನಗನ್ಸಿದ ಮಟ್ಟಿಗೆ 75-80% ಟಾಪಿಕ್ಸ್ನ ನಾನು ಇದರಲ್ಲಿ ಕವರ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ನೋಡಿ ಹಾಗೆ ನೋಟ್ಸ್ ಮಾಡ್ಕೊಳ್ರಿ. ನಿಮಗೆ ಥರ್ಮೋಡೈನಮಿಕ್ಸ್ ಪೇಪರಿಂದ ಬರೋಂಥ ಕ್ವೆಶನ್ಸ್ನ ಆನ್ಸರ್ ಮಾಡೋದಕ್ಕೆ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಕ್ವೆಶನ್ಸ್ನ ನೀವು ಅಟೆಂಪ್ಟ್ ಮಾಡೋದಕ್ಕಾಗುತ್ತೆ. ಯಾಕಂದರೆ ನಾನು ಪ್ರೀವಿಯಸ್ ಇಯರ್ KSETಲ್ಲಿ ಥರ್ಮೋಡೈನಮಿಕ್ಸ್ ರಿಲೇಟೆಡ್ ಏನು ಕ್ವೆಶನ್ಸ್ ಇದ್ದಾವೆ ಅದನ್ನೆಲ್ಲನೂ ಕಂಪ್ಲೀಟಾಗಿ ರೆಫರ್ ಮಾಡಿ ಯಾವ ಕಾನ್ಸೆಪ್ಟ್ಸ್ ಬೇಸ್ಡ್ ಕ್ವೆಶನ್ಸ್ ಬಂದಿದ್ದಾವೆ ಅದೇ ಕಾನ್ಸೆಪ್ಟ್ಸ್ನೇ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ ನೋಟ್ಸ್ ಮಾಡ್ಕೊಳ್ರಿ. So let's begin the video. Most important concepts and formulae from thermodynamics. ಸೊ ಥರ್ಮೋಡೈನಮಿಕ್ಸ್ ನಾನು ಬೇಸಿಕ್ಸಿಂದ ಕಂಪ್ಲೀಟಾಗಿ ಎಲ್ಲಿವರೆಗೂ ಎಷ್ಟು ಡೀಪಾಗಿ ಹೋಗ್ಬೋದು ಅಷ್ಟು ಡೀಪಾಗಿ ನಾನು ತೊಗೊಂಡಿದ್ದೀನಿ ಇದರಲ್ಲಿ. ಸೊ ಹಾಗಾಗಿ ಬೇಸಿಕ್ ಡೆಫಿನೇಷನ್ಸ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲಿ ಕ್ವೆಶನ್ಸ್ ಬಂದಾಗ ನಿಮಗೆ ಈ ಟರ್ಮ್ಸ್ದು ಕೆಲವೊಂದು ಸರ್ತಿ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಆನ್ಸರ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ಟರ್ಮ್ಸ್ನೂ ಒಂದು ಸರ್ತಿ ರಿವೈಸ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಅರ್ಥ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಥರ್ಮೋಡೈನಮಿಕ್ಸ್. ಸೊ ಫಸ್ಟ್ ಥರ್ಮೋಡೈನಮಿಕ್ಸ್ ಅಂದರೆ ಏನು? ಸ್ಟಡಿ ಆಫ್ ಮೋಷನ್ ಆಫ್ ಹೀಟ್ ಇನ್ ಎ ಸಿಸ್ಟಮ್ ಆರ್ ಚೇಂಜ್ ಇನ್ ದ ಸ್ಟೇಟ್ ಡ್ಯೂ ಟು ಹೀಟ್. ಸೊ ಸ್ಟೇಟ್ ಆಫ್ ಹೀಟ್ ಅಂದರೆ ಹೀಟ್ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ, ಟೆಂಪ್ರೇಚರ್ ಹೆಂಗೆ ಚೇಂಜ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡೋದನ್ನ ಒಂದು ಬ್ರ್ಯಾಂಚ್, ಫಿಸಿಕ್ಸ್ ಬ್ರ್ಯಾಂಚ್ನೇ ನಾವು ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಸಿಸ್ಟಮ್ ಅಂತ ಬರುತ್ತೆ. ಸೊ ಸಿಸ್ಟಮ್ ಅಂದರೆ ಏನು? ಪಾರ್ಟ್ ಆಫ್ ದ ಯೂನಿವರ್ಸ್ ಅಂಡರ್ ಅವರ್ ಥರ್ಮೋಡೈನಮಿಕ್ ಸ್ಟಡಿ ಈಸ್ ನೋನ್ ಆಸ್ ಥರ್ಮೋಡೈನಮಿಕ್ ಸಿಸ್ಟಮ್. ಸೊ ಇವಾಗ ನಾವು ಥರ್ಮೋಡೈನಮಿಕ್ ಸಿಸ್ಟಮ್ ತೊಗೊತೀವಿ. ಸೊ ಇದು ಯೂನಿವರ್ಸು. ಸೊ ಈ ಯೂನಿವರ್ಸ್ನಲ್ಲಿ ಒಂದು ಸರೌಂಡಿಂಗ್ ಒಂದು ಪಾರ್ಟ್ ತೊಗೊತೀವಿ. ಸೊ ಆ ಪಾರ್ಟ್ನ ನಾವು ಸಿಸ್ಟಮ್ ಅಂತ ಕರಿತೀವಿ. ಆ ಸಿಸ್ಟಮ್ ಸುತ್ತ ಏನಿರುತ್ತೆ ಅದನ್ನು ಸರೌಂಡಿಂಗ್ ಅಂತ ಕರಿತೀವಿ. ಸೊ ಆ ಸಿಸ್ಟಮ್ ಸರೌಂಡಿಂಗ್ ಮಧ್ಯೆ ಏನು ಬೌಂಡ್ರಿ ಇರುತ್ತೆ, ಸೊ ಆ ಸಪ್ರೇಷನ್ನ ಬೌಂಡ್ರಿ ಅಂತ ಕರಿತೀವಿ. ಸೊ ನಾವು ಸಿಸ್ಟಮ್ ತೊಗೊಳ್ಳೋದು ಕಂಪ್ಲೀಟ್ ಯೂನಿವರ್ಸ್ನಲ್ಲಿ ಒಂದು ಪಾರ್ಟ್ನ ಸ್ಟಡಿ ಮಾಡೋದಕ್ಕೆ ಅದನ್ನು ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ನಲ್ಲಿ ಎಷ್ಟಿರುತ್ತೆ? 3 ಟೈಪ್ಸ್ ಇರುತ್ತೆ. ಸೊ 3 ಟೈಪ್ಸ್ ಆಫ್ ಸಿಸ್ಟಮ್ ಆರ್ ಆಫ್ 3 ಟೈಪ್ಸ್. ಸೊ ಒನ್ ಇಸ್ ಓಪನ್ ಸಿಸ್ಟಮ್, ಕ್ಲೋಸ್ಡ್ ಸಿಸ್ಟಮ್, ಐಸೋಲೇಟೆಡ್ ಸಿಸ್ಟಮ್. ಓಪನ್ ಸಿಸ್ಟಮ್ ಅಂದರೆ ಏನು? ಸೊ ಒಂದು ಸಿಸ್ಟಮ್ಮು ಇನ್ ವಿಚ್ ಬೋತ್ ಎನರ್ಜಿ ಆ್ಯಂಡ್ ಮ್ಯಾಟರ್ ಆರ್ ಮಾಸ್ ಕ್ಯಾನ್ ಚೇಂಜ್. ಸೊ ಅಂದರೆ ಇವಾಗ ಸಿಸ್ಟಮಿಂದ ಸರೌಂಡಿಂಗಿಗೆ ಎನರ್ಜಿನೂ ಟ್ರಾನ್ಸ್ಫರ್ ಆಗ್ಬೋದು, ಮಾಸ್ ಕೂಡ ಟ್ರಾನ್ಸ್ಫರ್ ಆಗ್ಬೋದು. ಸೊ ಸರೌಂಡಿಂಗಿಂದ ಸಿಸ್ಟಮ್ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಸಿಸ್ಟಮಿಂದ ಸರೌಂಡಿಂಗ್ ಟ್ರಾನ್ಸ್ಫರ್ ಆಗ್ಬೋದು. ಸೊ ಎಕ್ಸ್ಚೇಂಜ್ ಆಫ್ ಹೀಟ್ ಆ್ಯಂಡ್ ಎನರ್ಜಿ ಎರಡೂ ಇದೆ ಅಂದರೆ ಅದನ್ನು ನಾವು ಏನಂತ ಕರಿತೀವಿ? ಓಪನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಓಪನ್ ಸಿಸ್ಟಮ್ ಅಂದರೆ ನೀವು ಒಂದು ಸ್ಟೀಲ್ ಕಪ್ನಲ್ಲಿ ಲೈಕ್ ನೀರಿಟ್ಟರೆ ಅಥವಾ ಹಾಟ್ ವಾಟರ್ ಇಟ್ಟರೆ, ಸೊ ಅಲ್ಲಿ ಏನಾಗುತ್ತೆ, ಸಮ್ಮರ್ ಸೀಸನ್ನಲ್ಲಿ ನೀವು ಒಂದು ಪ್ಲೇಟ್ನಲ್ಲಿ ನೀರು ಹಾಕ್ಬಿಟ್ಟು ಇಟ್ಟರೆ ಅಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ, ಅಂದರೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಇನ್ ಸಮ್ ಕೇಸ್ ಟೆಂಪ್ರೇಚರ್ ಜಾಸ್ತಿ ಇದೆ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ಸ್ ಕೂಡ ಎವಾಪ್ರೇಷನ್ ಆಗುತ್ತೆ. ಸೊ ಆ ಥರ ಸಿಸ್ಟಮ್ನ ನಾವು ಓಪನ್ ಸಿಸ್ಟಮ್ ಅಂತ ಕರಿತೀವಿ. ನಾವು ಕ್ಲೋಸ್ಡ್ ಸಿಸ್ಟಮ್ ಚೇಂಜ್ ಆಫ್ ಎನರ್ಜಿ ಬಟ್ ನಾಟ್ ಮ್ಯಾಟರ್. ಸೊ ಚೇಂಜ್ ಆಫ್ ಎನರ್ಜಿ ಬಟ್ ನಾಟ್ ಮ್ಯಾಟರ್ ಅಂತ ಅಂದರೆ ಸಪೋಸ್ ಈಗ ಕಂಪ್ಲೀಟಾಗಿ ಒಂದು ಏನು ಟಿಫನ್ ಕ್ಯಾರಿಯರ್ ಬಾಕ್ಸ್ ತೊಗೊಂಡು ಹೋಗ್ತೀರಿ. ಸೊ ಅದರಲ್ಲಿ ಏನಾಗುತ್ತೆ, ನೀವು ಬೆಳಗ್ಗೆ ಏನು ಮಾಡಿರ್ತೀರ ಅದನ್ನು ಬಾಕ್ಸಲ್ಲಿ ತುಂಬ್ಕೊಂಡು ಹೋಗಿರ್ತೀರ. ಸೊ ಮಧ್ಯಾಹ್ನದ ತನಕ ಏನಾಗಿರುತ್ತೆ, ಅದರಲ್ಲಿಂದ ಹೀಟ್ ಎನರ್ಜಿ ಏನಿರುತ್ತೆ ರೇಡಿಯೇಷನ್ಸ್ ಮುಖಾಂತರ ಎನರ್ಜಿ ಎಲ್ಲ ಟ್ರಾನ್ಸ್ಫರ್ ಆಗೋಗ್ಬಿಟ್ಟಿರುತ್ತೆ, ಬಟ್ ಮ್ಯಾಟರ್ ರಿಮೈನ್ಸ್ ಇನ್ಸೈಡ್. ಸೊ ಆ ಥರ ಸಿಸ್ಟಮ್ನ ನಾವೇನಂತ ಕರಿತೀವಿ? ಕ್ಲೋಸ್ಡ್ ಸಿಸ್ಟಮ್ ಅಂತ ಕರಿತೀವಿ. ದೆನ್ ಕಮ್ಸ್ ಐಸೋಲೇಟೆಡ್ ಸಿಸ್ಟಮ್. ಐಸೋಲೇಟೆಡ್ ಸಿಸ್ಟಮ್ ಅಂದರೆ ನೈದರ್ ಚೇಂಜ್ ಇನ್ ಎನರ್ಜಿ ನಾರ್ ಚೇಂಜ್ ಇನ್ ಮ್ಯಾಟರ್. ಸೊ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಐಸೋಲೇಟೆಡ್ ಸಿಸ್ಟಮ್ ಅಂದರೆ ಫ್ಲಾಸ್ಕ್. ಸೊ ನಾವು ಫ್ಲಾಸ್ಕಲ್ಲಿ ಏನು ಲೈಕ್ ಬಿಸಿದು ಟೀ, ಕಾಫಿ ಸ್ಟೋರ್ ಮಾಡ್ತೀವಿ. ಸೊ ಅದರಲ್ಲಿ ಎಷ್ಟೊತ್ತು ಒಂದು 2-3 ತಾಸು ಆದರೂ ಕೂಡ ಅದು ಹಂಗೆ ಹೀಟ್, ಹಾಟ್ ಕಾಫಿ ಆರ್ ಹಾಟ್ ಟೀ ಹಾಗೆ ಇರುತ್ತೆ. ಸೊ ಅದಕ್ಕೆ ಏನು ಅಲ್ಲಿ ಮ್ಯಾಟರ್ ಕೂಡ ಎಕ್ಸ್ಚೇಂಜ್ ಆಗಿರಲ್ಲ ಆ್ಯಂಡ್ ಹೀಟ್ ಎನರ್ಜಿ ಕೂಡ ಎಕ್ಸ್ಚೇಂಜ್ ಆಗಿರಲ್ಲ. ಸೊ ಅದಕ್ಕೆ ನಾವು ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಸಿಸ್ಟಮ್ಸ್ನಲ್ಲಿ 3 ಟೈಪ್ಸು. ಸೊ ದೆನ್ ನೆಕ್ಸ್ಟ್ ಕಮ್ಸ್ ಸ್ಟೇಟ್ ವೇರಿಯೇಬಲ್ಸ್. ಸೊ ಸ್ಟೇಟ್ ವೇರಿಯೇಬಲ್ಸ್ ಅಂದರೆ ಯಾವ್ಯಾವುದು? ಇಫ್ ದೇರ್ ಈಸ್ ಎನಿ ಚೇಂಜ್ ಇನ್ ಸ್ಟೇಟ್ ವೇರಿಯೇಬಲ್ಸ್ ಅಂದರೆ ಏನು? ಪ್ರೆಷರ್, ವಾಲ್ಯೂಮ್, ಟೆಂಪ್ರೇಚರ್, ನಂಬರ್ ಆಫ್ ಪಾರ್ಟಿಕಲ್ಸ್. ಸೊ ಈ ವೇರಿಯೇಬಲ್ಸ್ನ ಯೂಸ್ ಮಾಡಿ ನಾವು ಒಂದು ಸಿಸ್ಟಮ್ನ ಡಿಫೈನ್ ಮಾಡ್ತೀವಿ. ಸೊ ಅದಕ್ಕೆ ಇದನ್ನು ನಾವು ಸ್ಟೇಟ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಇದರಲ್ಲಿ ಒಂದು ಚೇಂಜ್ ಆದ್ರೂ ಕಂಪ್ಲೀಟಾಗಿ ಈ ಸ್ಟೇಟ್ನಲ್ಲಿರೋ ಎಲ್ಲ state of the system is also changed. So if there is any change in pressure, volume, temperature or number of particles, then the state of that system is also changed. So ಅದನ್ನು ನಾವು ಸ್ಟೇಟ್ ವೇರಿಯೇಬಲ್ಸ್ ಅಂತ ಕರಿತೀವಿ. Then next comes reversible process and irreversible process. So reversible process ಅಂದರೆ
ಇನ್ಫೈನೈಟ್ಸ್ ಮೇಲೆ ಸ್ಲೋ. ಸೊ ಇದು ಸ್ಲೋ ಪ್ರಾಸೆಸ್ನ ನಾವು ರಿವರ್ಸಿಬಲ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ರಿವರ್ಸಿಬಲ್ ಪ್ರಾಸೆಸ್ ಕ್ಯಾನ್ ಬಿ ರಿವರ್ಟೆಡ್ ಅಟ್ ಎನಿ ಪಾಯಿಂಟ್ ಬೈ ಸ್ಮಾಲ್ ಚೇಂಜ್ ಇನ್ ಆಪರೇಟಿಂಗ್ ಫೋರ್ಸ್. ಸೊ ರಿವರ್ಸಿಬಲ್ ಪ್ರಾಸೆಸ್ ಅಂದರೆ ಸಪೋಸ್ ಇವಾಗ ಐಸ್ ಕ್ಯೂಬ್ ತೊಗೊತೀರಿ, ಐಸ್ ಕ್ಯೂಬಿಂದ ವಾಟರ್ ಚೇಂಜ್ ಮಾಡ್ತೀರಿ, ಅಗೇನ್ ವಾಟರ್ ಕ್ಯಾನ್ ಬಿ ಚೇಂಜ್ ಬ್ಯಾಕ್ ಟು ಐಸ್. ಸೊ ಅದು ಏನು ಇಟ್ ಟೇಕ್ಸ್ ಟೈಮ್. ಸೊ ಅದಕ್ಕೆ ಅದನ್ನು ರಿವರ್ಸಿಬಲ್ ಪ್ರಾಸೆಸ್ ಅಂತ ಹೇಳ್ತೀವಿ. ರಿವರ್ಸಿಬಲ್ ಪ್ರಾಸೆಸ್ ಆರ್ ಸ್ಲೋ ಪ್ರಾಸೆಸ್ ಅಂತ ಹೇಳ್ತೀವಿ. ಇರಿವರ್ಸಿಬಲ್ ಪ್ರಾಸೆಸ್ ಆರ್ ಫಾಸ್ಟ್ ಪ್ರಾಸೆಸ್. ದ ಪ್ರಾಸೆಸ್ ದಟ್ ಕೆನಾಟ್ ಬಿ ರಿವರ್ಟೆಡ್ ಅಟ್ ಎನಿ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಇರಿವರ್ಸಿಬಲ್ ಪ್ರಾಸೆಸ್. ಸಪೋಸ್ ನೀವು ಒಂದು ಪೇಪರ್ ತೊಗೊತೀರಿ, ಆ ಪೇಪರ್ನ ಸುಡ್ತೀರ. ಸೊ ಪೇಪರ್ನ ಸುಟ್ಟಾಗ ಏನಾಗುತ್ತೆ, ಸೊ ದಟ್ ಈಸ್ ಇರ್ರಿವರ್ಸಿಬಲ್ ಪ್ರಾಸೆಸ್. ಏನು ಬೂದಿ ಬರುತ್ತೆ ಅದರಿಂದ ನಾವು ಮತ್ತೆ ಪೇಪರ್ ತೊಗೊಳಕ್ಕಾಗಲ್ಲ. ಸೊ ಅದನ್ನು ನಾವು ಇರ್ರಿವರ್ಸಿಬಲ್ ಪ್ರಾಸೆಸ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ಇಂಟೆನ್ಸಿವ್ ಪ್ರಾಪರ್ಟಿ ಆ್ಯಂಡ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಸೊ ಈ ಇಂಟೆನ್ಸಿವ್ ಪ್ರಾಪರ್ಟಿ, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಸ್ಟೇಟ್ ವೇರಿಯೇಬಲ್ಸ್, ಈ ಥರದ್ದೆಲ್ಲ ಕ್ವೆಶನ್ಸ್ನಲ್ಲಿ ವರ್ಡ್ಸ್ ಬಂದಾಗ ನಾವು ಕನ್ಫ್ಯೂಸ್ ಆಗೋಗ್ಬಿಡ್ತೀವಿ, ಅದರದ್ದು ಮೀನಿಂಗ್ ಏನು ಅಂತಂದೇಳಿ ಗೊತ್ತಾಗಲಾರ್ದೆ. ಸೊ ಹಾಗಾಗಿ ನಾನು ಇದನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಈ ಡೆಫಿನೇಷನ್ಸ್ನ. ಈ ಡೆಫಿನೇಷನ್ಸ್ನ ನೀವು ತಿಳ್ಕೊಂಡಿದ್ರೆ ನಿಮಗೆ ಕ್ವೆಶನಲ್ಲಿ ಸಪೋಸ್ ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಬಂತು ಅಥವಾ ಸ್ಟೇಟ್ ವೇರಿಯೇಬಲ್ಸ್ ಅಂತ ಬಂತು, ಅವಾಗ ನಿಮಗೆ ಸಡನ್ನಾಗಿ ಗೊತ್ತಾಗುತ್ತೆ ಸ್ಟೇಟ್ ವೇರಿಯೇಬಲ್ಸ್ ಅಂದರೆ ಪ್ರೆಷರ್, ಟೆಂಪ್ರೇಚರ್, ವಾಲ್ಯೂಮ್ ಆ್ಯಂಡ್ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತೇಳಿ. ಇಂಟೆನ್ಸಿವ್ ಪ್ರಾಪರ್ಟಿ ಅಂದರೆ ಏನು, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದರೆ ಏನು ಅಂತಂದೇಳಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ವರ್ಡ್ಸ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಇಂಟೆನ್ಸಿವ್ ಪ್ರಾಪರ್ಟಿ ಅಂದರೆ ಏನು, ದೋಸ್ ಪ್ರಾಪರ್ಟಿ ವಿಚ್ ಡು ನಾಟ್ ಡಿಪೆಂಡ್ ಅಪಾನ್ ದ ಅಮೌಂಟ್. ಸೊ ದೋಸ್ ಪ್ರಾಪರ್ಟಿ ವಿಚ್ ಡು ನಾಟ್ ಡಿಪೆಂಡ್ ಅಪಾನ್ ಅಮೌಂಟ್ ಆರ್ ಕಾಲ್ಡ್ ಆಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಸೊ ಎಕ್ಸಾಂಪಲ್ ಏನು, ಫ್ರೀಸಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್. ಸೊ ಫ್ರೀಸಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಏನು, ಸಪೋಸ್ ನೀವು 1 ಲೀಟರ್ ವಾಟರ್ ತೊಗೊಂಡ್ರು ಅದರದ್ದು ಫ್ರೀಸಿಂಗ್ ಪಾಯಿಂಟು ಏನಿರುತ್ತೆ 0 ಡಿಗ್ರಿ ಇರುತ್ತೆ. ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿರುತ್ತೆ 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನೀವು ಸಪೋಸ್ 1 ಲೀಟ್ರ್ ಬದಲು ನೀವು 10 ಲೀಟ್ರ್ ವಾಟರ್ ತೊಗೊಂಡ್ರು ದಟ್ ವಾಟರ್ ವಿಲ್ ಫ್ರೀಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಬಾಯ್ಲ್ ಅಟ್ 100 ಡಿಗ್ರಿ ಸೆಲ್ಸಿಯಸ್. ಸೊ ಕ್ವಾಂಟಿಟಿ, ಅಮೌಂಟ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಅದನ್ನು ನಾವು ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಆರ್ ದೋಸ್ ಪ್ರಾಪರ್ಟಿ ವಿಚ್ ಡಿಪೆಂಡ್ ಅಪಾನ್ ದ ಅಮೌಂಟ್ ಈಸ್ ನೋನ್ ಆಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಸೊ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದರೆ ಏನು, ಇವಾಗ ಎಕ್ಸಾಂಪಲ್ ವಾಲ್ಯೂಮ್. ಸೊ ವಾಲ್ಯೂಮ್ ಅಂದರೆ ಏನು, ಇವಾಗ ಸಪೋಸ್ ಸ್ಪೇಸ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಈಸ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಕ್ವಾಂಟಿಟಿ. ಸೊ ಕ್ವಾಂಟಿಟಿ ಮೇಲೆ ಯಾವುದು ಡಿಪೆಂಡ್ ಆಗುತ್ತೆ ಅದನ್ನು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಡೆನ್ಸಿಟಿ ಹೆಂಗೆ ಡಿಫೈನ್ ಮಾಡ್ತೀರಿ, ಮಾಸ್ ಬೈ ವಾಲ್ಯೂಮ್ ಅಂತ ಡಿಫೈನ್ ಮಾಡ್ತೀರಿ. ಸೊ ಡೆನ್ಸಿಟಿ ಡಿಪೆಂಡ್ಸ್ ಆನ್ ಮಾಸ್ ಅಂತ ಹೇಳ್ತೀವಿ. ದೆನ್ ಎಂಟ್ರಾಪಿ. ಎಂಟ್ರಾಪಿ ಅಂದರೆ ಏನು, ಡಿಸಾರ್ಡರ್ ಇನ್ ದ ಸಿಸ್ಟಮ್ನ ಎಂಟ್ರಾಪಿ ಅಂತ ಕರಿತೀವಿ. ಸೊ ಡಿಸಾರ್ಡರ್ ಜಾಸ್ತಿ ಆದರೆ ಏನಾಗುತ್ತೆ, ಎಂಟ್ರಾಪಿ ಕೂಡ ಜಾಸ್ತಿ ಆಗುತ್ತೆ. ಡಿಸಾರ್ಡರ್ ಕಡಿಮೆ ಆದರೆ ಏನಾಗುತ್ತೆ, ಎಂಟ್ರಾಪಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇಟ್ ಡಿಪೆಂಡ್ಸ್ ಆನ್ ಅಮೌಂಟ್ ಅಂತ ಹೇಳ್ತೀವಿ. ದೆನ್ ಇಂಟರ್ನಲ್ ಎನರ್ಜಿ. ಸೊ ಇಂಟರ್ನಲ್ ಎನರ್ಜಿ ಅಂದರೆ ಏನು, ದ ಎನರ್ಜಿ ಆಫ್ ಆಲ್ ದ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್, ಸಪೋಸ್ ಒಂದು ಸಿಸ್ಟಮ್ ತೊಗೊಂಡಿದ್ರಿ ಅಂದರೆ ಆ ಸಿಸ್ಟಮ್ನಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇದ್ದಾವೆ ಆ ಎಲ್ಲ ಮಾಲಿಕ್ಯೂಲ್ಸ್ದು ಎನರ್ಜಿನ ಸಮ್ ಮಾಡಿದ್ರೆ ನಮ್ಗೆ ಬರೋ ಎನರ್ಜಿನ ಇಂಟರ್ನಲ್ ಎನರ್ಜಿ ಅಂತ ಕರಿತೀವಿ. ಓಕೆ, ದೆನ್ ನೆಕ್ಸ್ಟ್ ಕಮ್ಸ್ ದ internal energy. Internal energy is the total energy stored by the system is called internal energy. So sum of all the energies like translational energy, vibrational energy and rotational energy is called internal energy. So internal energy ಅಂದರೆ ಏನು, stored by the system. ಟೋಟಲ್ ಎನರ್ಜಿ ಸ್ಟೋರ್ಡ್ ಬೈ ದ ಸಿಸ್ಟಮ್ ಅಂದರೆ ಇವಾಗ ಎಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ ಅದೆಲ್ಲದ್ರದ್ದು ಎನರ್ಜಿ ಅಂತ ಹೇಳಿದೆ ನಾನು. ಸೊ ಈಗ ಒಂದೊಂದು ಮಾಲಿಕ್ಯೂಲ್, ಸಪೋಸ್ ಒಂದು ಮಾಲಿಕ್ಯೂಲ್ದು ರೊಟೇಷನಲ್ ಎನರ್ಜಿ ತೊಗೋಬೋದು, ಒಂದು ಮಾಲಿಕ್ಯೂಲ್ದು ಟ್ರಾನ್ಸ್ಲೇಷನಲ್ ಎನರ್ಜಿ ತೊಗೋಬೋದು, ಒಂದು ಮಾಲಿಕ್ಯೂಲ್ಸ್ದು ವೈಬ್ರೇಷನಲ್ ಎನರ್ಜಿ ತೊಗೋಬೋದು. ಆ ಎಲ್ಲ ಎನರ್ಜಿನ ಸಮ್ ಮಾಡಿದ್ರೆ ನಮಗೇನು ಬರುತ್ತೆ ಅದನ್ನು ನಾವು ಇಂಟರ್ನಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಫಂಕ್ಷನ್ ಆಫ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. So this is about internal energy. Then comes the state function. So state function andre ಏನು, the function that depends upon initial and final state of the system is called state function. ಯಾವುದು ಇನಿಷಿಯಲ್ ಸ್ಟೇಟು ಇನಿಷಿಯಲ್ ಫೈನಲ್ ಸ್ಟೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನು ಸ್ಟೇಟ್ ಫಂಕ್ಷನ್ ಅಂತ ಹೇಳ್ತೀವಿ. ಲೈಕ್ ಸ್ಟೇಟ್ ವೇರಿಯೇಬಲ್ಸ್ಗಿಂತ ನಮಗೆ ಸ್ಟೇಟ್ ಫಂಕ್ಷನ್ ಬರುತ್ತೆ. ಸೊ ಸ್ಟೇಟ್ ಫಂಕ್ಷನ್ ಯಾವ್ಯಾವುದು, ಟೆಂಪ್ರೇಚರ್, ಪ್ರೆಷರ್, ವಾಲ್ಯೂಮ್, ಇಂಟರ್ನಲ್ ಎನರ್ಜಿ, ಇದೆಲ್ಲನೂ ಸ್ಟೇಟ್ ಫಂಕ್ಷನ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ದ ಪಾತ್ ಫಂಕ್ಷನ್. ಪಾತ್ ಫಂಕ್ಷನ್ ಅಂದರೆ ಏನು, ದ ಫಂಕ್ಷನ್ ವಿಚ್ ಡಸ್ not depends on initial and final state but it is ಡಿಪೆಂಡಿಂಗ್ ಆನ್ ಪಾತ್. ಯಾವುದು ಪಾತ್ನ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ಪಾತ್ ಫಂಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೀಟ್ ಆರ್ ವರ್ಕ್. ಸೊ ಹೌ ಹೀಟ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್, ಲೈಕ್ ಕಂಡಕ್ಷನ್. ನೀವು ಟ್ರಾನ್ಸ್ಫರ್ ಆಫ್ ಹೀಟ್ನ ಓದಿರ್ತೀರಿ, ಕಂಡಕ್ಷನ್, ಕನ್ವೆಕ್ಷನ್ ಆ್ಯಂಡ್ ರೇಡಿಯೇಷನ್ ಅಂತ ಹೇಳ್ತೀವಿ. ಕಂಡಕ್ಷನ್, ಕನ್ವೆಕ್ಷನ್ ಆ್ಯಂಡ್ ರೇಡಿಯೇಷನ್. ಸೊ ಕಂಡಕ್ಷನ್, ಕನ್ವೆಕ್ಷನ್ ಆ್ಯಂಡ್ ರೇಡಿಯೇಷನ್ ಅಂದರೆ ಇವಾಗ ಸಪೋಸ್ ಕಂಡಕ್ಷನ್ ಅಂದರೆ ಏನು, ವೆನ್ ದರ್ ಇಸ್ ಕಾಂಟ್ಯಾಕ್ಟ್ ಬಿಟ್ವೀನ್ ಒನ್ ಮಾಲಿಕ್ಯೂಲ್ ಆ್ಯಂಡ್ ಅದರ್ ಮಾಲಿಕ್ಯೂಲ್ ದೆನ್ ಹೀಟ್ ಟ್ರಾನ್ಸ್ಫರ್ ಆದರೆ ಅದನ್ನು ಕಂಡಕ್ಷನ್ ಅಂತ ಕರಿತೀವಿ. ಕನ್ವೆಕ್ಷನ್ ಅಂದರೆ ಏನು, ಈಗ ಸಪೋಸ್ ಲಿಕ್ವಿಡ್ಸಲ್ಲಿ ಲೋಯರ್ ಪಾರ್ಟು ಹೀಟ್ ಆಗುತ್ತೆ, ದೆನ್ ದಟ್ decreases that particles becomes lighter and they rise up and that next heavier particles will come down. So this continues. ಸೊ ಇದು ಪಾತ್ ಮೇಲೆ ಡಿಪೆಂಡ್ ಆಗುತ್ತೆ, ಅದಕ್ಕೆ ಕನ್ವೆಕ್ಷನ್ ಅಂತ ಕರಿತೀವಿ. ರೇಡಿಯೇಷನ್ ಅಂದರೆ ಏನು, ಎನಿ ಹಾಟ್ ಬಾಡಿ ಗಿವಿಂಗ್ ಔಟ್ ರೇಡಿಯೇಷನ್ಸ್.
ಸೊ ಗಿವ್ಸ್ ಔಟ್ ದ ಹೀಟ್ ಇನ್ ದ ಫಾರ್ಮ್ ಆಫ್ ಇನ್ಫ್ರಾರೆಡ್ ರೇಡಿಯೇಷನ್. ಸೊ ಅದನ್ನು ರೇಡಿಯೇಷನ್ ಅಂತ ಕರಿತೀವಿ. ಸೊ ಇದು ಮೂರೂ ನಾವು ಪಾತ್ ಫಂಕ್ಷನ್ಸ್ ಅಂತ ಕರಿತೀವಿ. ದೆನ್ ಕಮ್ಸ್ ವರ್ಕ್ ಅಂದರೆ ಏನು? ಎನರ್ಜಿ ರಿಕ್ವೈರ್ಡ್ ಟು ಮೇಕ್ ದ ಪಿಸ್ಟನ್ ಮೂವ್ ಫ್ರಮ್ ಎ ಟು ಬಿ. ಸೊ ನಾವು ಒಂದು ಸಿಸ್ಟಮ್ ಇದೆ, ಈ ಸಿಸ್ಟಮ್ನಲ್ಲಿ ಒಂದು ಪಿಸ್ಟನ್ ಇದೆ, ಈ ಪಿಸ್ಟನ್ನ ಎ ಇಂದ ಬಿಗೆ ಮೂವ್ ಮಾಡಬೇಕು. ಸೊ ಎ ಇಂದ ಬಿಗೆ ಮೂವ್ ಮಾಡೋದಕ್ಕೆ ನಾವು ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀವಿ ಪಿಸ್ಟನ್ ಮೇಲೆ, ಸೊ ಅದನ್ನು ನಾವು ಏನಂತ ಕರಿತೀವಿ? ವರ್ಕ್ ಅಂತ ಕರಿತೀವಿ. ಸೊ ನಾರ್ಮಲ್ ನಾವೇನು ವರ್ಕ್ ಡೆಫಿನೇಷನ್ ಏನು ಓದಿರ್ತೀವಿ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಅದೇ ಡೆಫಿನೇಷನ್ ಯೂಸ್ ಮಾಡ್ತೀವಿ. ಇಲ್ಲಿ ಫೋರ್ಸ್ನ ಏನಂತ ಬರಿಬೋದು? ಪ್ರೆಷರ್ ಇಂಟು ಏರಿಯಾ. ಪ್ರೆಷರ್ನ ಹೆಂಗೆ ಡಿಫೈನ್ ಮಾಡ್ತೀವಿ? ಫೋರ್ಸ್ ಬೈ ಏರಿಯಾ ಅಂತ ಡಿಫೈನ್ ಮಾಡ್ತೀವಿ. ಸೊ ಫೋರ್ಸ್ ಇಸ್ ಈಕ್ವಲ್ಸ್ ಟು ಪ್ರೆಷರ್ ಇಂಟು ಏರಿಯಾ ಅಂತ ಬರೀತೀರಿ. ಏರಿಯಾ ಇಂಟು ಡಿಸ್ಪ್ಲೇಸ್ಮೆಂಟ್ ಆ್ಯಸ್ ಇಟ್ ಇಸ್. ನಾವು ಪಿ ಇಂಟು ಎ ಇಂಟು ಡಿ ಎಕ್ಸ್. ನಾವು ವಾಲ್ಯೂಮ್ನ ಏನಂತ ಡಿಫೈನ್ ಮಾಡ್ತೀವಿ? ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು ಏರಿಯಾ ಇಂಟು ಲೆಂತ್ ಅಂತ ಮಾಡ್ತೀರಿ. ಏರಿಯಾ ಎ ಇದೆ ಆ್ಯಂಡ್ ಲೆಂತ್ ಡಿ ಎಕ್ಸ್ ಇದೆ. ಸೊ ಎ ಇಂಟು ಡಿ ಎಲ್ ಇಸ್ ಈಕ್ವಲ್ಸ್ ಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವಾಲ್ಯೂಮ್ ಡಿ ವಿ ಅಂತ ಬರೀತೀರಿ. ಸೊ ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಪಿ ಡಾಟ್ ಡಿ ವಿ. ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ನಮಗೇನು ಬರುತ್ತೆ? ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ದಟ್ ಇಸ್ ವಿ ಒನ್ ಟು ವಿ ಟು ಪಿ ಡಿ ವಿ ಅಂತ ಕರಿತೀವಿ. ಸೊ ವಿ ಒನ್ ಟು ವಿ ಟು ಪಿ ಡಿ ವಿ ಅಂದರೆ ಇಲ್ಲಿ ಏನು ವಾಲ್ಯೂಮ್ ಚೇಂಜ್ ಆಗುತ್ತೆ ಅದನ್ನು ಡೆಲ್ಟಾ ವಿ ಅಂತ ಬರಿತೀವಿ, ಅಂದರೆ ವಿ ಟು ಮೈನಸ್ ವಿ ಒನ್ ಅಂತ ಬರಿತೀವಿ. ಸೊ ಅದು ನಮಗೆ ವರ್ಕ್ದು ಬರುತ್ತೆ. ಸೊ ವರ್ಕ್ ಡನ್ ಬೈ ದ ಸಿಸ್ಟಮ್ ಆದರೆ ಪಾಸಿಟಿವ್ ಅಂತ ತೊಗೊತೀವಿ. ವರ್ಕ್ ಡನ್ ಆನ್ ದ ಸಿಸ್ಟಮ್ ಅಂತ ಆದರೆ ಅದನ್ನು ನೆಗೆಟಿವ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ದೆನ್ ಕಮ್ಸ್ ಐಡಿಯಲ್ ಗ್ಯಾಸ್ ಇಕ್ವೇಷನ್. ಸೊ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಅಂದರೆ ಏನು? ಕನ್ಸಿಡರ್ ಅ ಸ್ಯಾಂಪಲ್ ಆಫ್ ಅನ್ ಐಡಿಯಲ್ ಗ್ಯಾಸ್ ಅಟ್ ಪ್ರೆಷರ್ ಪಿ, ವಾಲ್ಯೂಮ್ ವಿ, ಟೆಂಪ್ರೇಚರ್ ಟಿ ಆಫ್ ದ ಗ್ಯಾಸ್, ಫಾಲೋಸ್ ದ ಇಕ್ವೇಷನ್ ಪಿ ವಿ ಇಸ್ ಈಕ್ವಲ್ಸ್ ಟು ಎನ್ ಆರ್ ಟಿ. ಸೊ ideal gas equation follows an equation. Ideal gas follows an equation. That equation we call it as ideal gas equation, and that is given by PV is equals to nRT, where P is pressure, V is volume, N is number of molecules, R is gas constant, T is temperature, and gas constant is given by 8.314 joule per mole per Kelvin. So ಇದು ideal gas equation. Then next comes Boltzmann constant. So Boltzmann constant ಅಂದರೆ ಏನು? that is given as ratio of gas constant by Avogadro's number. Avogadro's number ಅಂದರೆ ಏನು? 6.023 into 10 to the power 23 moles ಅಂತ ಹೇಳ್ತೀವಿ. ಸೊ ಅದೆರಡರದ್ದು ರೇಷಿಯೋ ಬರೆದ್ರೆ ನಮಗೆ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 1.3 into 10 to the power minus 23 ಜೌಲ್ಸ್ ಪರ್ ಕೆಲ್ವಿನ್ ಅಂತ ಹೇಳ್ತೀವಿ. ಸೊ ಟಾಪಿಕ್ಸ್ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ನೀವು ನೋಡಬೇಕಾದ್ರೆ ವಿಡಿಯೋ ಸ್ಪೀಡನ್ನ ನೀವು ಜಸ್ಟ್ ರೆಡ್ಯೂಸ್ ಮಾಡಿಕೊಂಡು ನೋಡ್ಬೋದು, ಅಥವಾ ಇದೆಲ್ಲನೂ ಬೇಸಿಕ್ ಕಾನ್ಸೆಪ್ಟ್ಸು ಆಲ್ರೆಡಿ ಓದಿರ್ತೀರಿ. 11th 12th ಪಿ ಯು ಸಿ ಫಸ್ಟ್ ಇಯರ್ನಲ್ಲಿ ಥರ್ಮೋಡೈನಮಿಕ್ಸ್, ಫಿಸಿಕ್ಸ್ನಲ್ಲಿ, ಕೆಮಿಸ್ಟ್ರಿನಲ್ಲಿ ನೋಡಿದ್ರೆ ನಿಮಗೆ ಈ ಕಾನ್ಸೆಪ್ಟ್ಸು ಎಲ್ಲ ಓದಿರ್ತೀರಿ. ಸೊ ಹಾಗಾಗಿ ನಾನು ಈ ಟಾಪಿಕ್ಸ್ನೆಲ್ಲ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕಮ್ಸ್ ವಂಡರ್ವಾಲ್ಸ್ ಇಕ್ವೇಷನ್ ಆಫ್ ಸ್ಟೇಟ್. ಸೊ ವಂಡರ್ವಾಲ್ಸ್ ಇಕ್ವೇಷನ್ ಆಫ್ ಸ್ಟೇಟ್ ಅಂದರೆ ಏನು? ಸೊ ದಟ್ ಈಸ್ ಫಾರ್ ರಿಯಲ್ ಗ್ಯಾಸಸ್ ಇಟ್ ಈಸ್ ಗಿವನ್ ಬೈ ಪಿ ಪ್ಲಸ್ ಎ ಬೈ ವಿ ಸ್ಕ್ವೇರ್ into V minus P is equals to RT, or this is for 1 mole of gas, and P plus N square A divided by V square into V minus NB is equals to nRT. This is for N mole of gas. So ಇದು ಈಕ್ವೇಷನ್ ಏನು ಅಂತ ಹೇಳಿ ವಂಡರ್ವಾಲ್ಸ್ ಈಕ್ವೇಷನ್ ಫಾರ್ ರಿಯಲ್ ಗ್ಯಾಸಸ್ ಅಂತ ಹೇಳಿ ಒಂದು ಸರ್ತಿ KSET ಕೇಳಿದ್ದಾರೆ. ಸೊ ಹಾಗಾಗಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ದೆನ್ ಕ್ರಿಟಿಕಲ್ ಕೋಎಫಿಷಿಯಂಟ್ ಫಾರ್ ವಂಡರ್ವಾಲ್ಸ್ ಗ್ಯಾಸಸ್ CC, ಅದನ್ನು RTC, ದಟ್ ಇಸ್ ಕ್ರಿಟಿಕಲ್ ಟೆಂಪ್ರೇಚರ್, ಬೈ PC VC, that is pressure and volume, that is equals to 8/3 ಅಂತ ಕಾನ್ಸ್ಟೆಂಟ್ ವ್ಯಾಲ್ಯೂ. ದೆನ್ ಕಮ್ಸ್ ದ ಗ್ಯಾಸ್ ಲಾಸ್ ಫಾರ್ ಐಡಿಯಲ್ ಗ್ಯಾಸ್. ಸೊ ಐಡಿಯಲ್ ಗ್ಯಾಸ್ದು ಗ್ಯಾಸ್ ಲಾಸು ಇದು ನೀವು ಕೆಮಿಸ್ಟ್ರಿನಲ್ಲಿ ಓದಿರ್ತೀರಿ. ಸೊ ಜಸ್ಟ್ ರಿವೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬಾಯ್ಲ್ಸ್ ಲಾ. ಸೊ ಬಾಯ್ಲ್ಸ್ ಲಾ ಅಂದರೆ ಏನು? ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ the pressure P of the given mass of gas is inversely proportional to its volume. So P is inversely proportional to V ಅಂತ ಬರಿತೀವಿ. at temperature constant ಟೆಂಪ್ರೇಚರ್ನಲ್ಲಿ ಪ್ರೆಷರು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಬಾಯ್ಲ್ಸ್ ಲಾ ಅಂತ ಕರಿತೀವಿ. ದೆನ್ ಕಮ್ಸ್ ಚಾರ್ಲ್ಸ್ ಲಾ. ಚಾರ್ಲ್ಸ್ ಲಾ ಅಂದರೆ ಏನು? ಅಟ್ ಕಾನ್ಸ್ಟೆಂಟ್ ಪ್ರೆಷರ್ the volume of the given mass of gas is directly proportional to its temperature. ಸೊ ಏನು? ಪ್ರೆಷರ್ ಕಾನ್ಸ್ಟೆಂಟ್ ಇದ್ದಾಗ ವಾಲ್ಯೂಮ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಚಾರ್ಲ್ಸ್ ಲಾ ಅಂತ ಕರಿತೀವಿ. ದೆನ್ ಕಮ್ಸ್ ಅವಗಾಡ್ರೋಸ್ ಲಾ. ಅವಗಾಡ್ರೋಸ್ ಲಾ ಅಂದರೆ ಏನು? ಅಟ್ ಸೇಮ್ ಟೆಂಪ್ರೇಚರ್ ದ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಈಕ್ವಲ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ಈಕ್ವಲ್ ನಂಬರ್ ಆಫ್ ಆಲ್ ಗ್ಯಾಸಸ್ ಅಂದರೆ ಏನು? ಸಪೋಸ್ ಒಂದು ಕಂಟೈನರ್ನಲ್ಲಿ ಎ ಇರುತ್ತೆ, ಎ ಒಂದು ಕಂಟೈನರು, ಇನ್ನೊಂದು ಕಂಟೈನರ್ ಬಿ ಇರುತ್ತೆ. ಸೊ ಈ ಎರಡೂ ಕಂಟೈನರ್ನಲ್ಲಿ ಸೇಮ್ ಪ್ರೆಷರು ಸೇಮ್ ಟೆಂಪ್ರೇಚರು ಇರುತ್ತೆ. ಸೇಮ್ ಪ್ರೆಷರು ಸೇಮ್ ಟೆಂಪ್ರೇಚರ್ ಇದ್ದಾಗ ಸೊ ಅಲ್ಲಿ ಏನಿರುತ್ತೆ? ಕಂಟೈನ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಇದರಲ್ಲಿ N1 ಮಾಲಿಕ್ಯೂಲ್ಸ್ ಇದ್ದರೆ, ಇದರಲ್ಲಿ N2 ಮಾಲಿಕ್ಯೂಲ್ಸ್ ಇದ್ದರೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ N1 ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ N2 ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಏನಂತ ಕರಿತೀವಿ? ಅವಗಾಡ್ರೋಸ್ ಲಾ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ದ ಗ್ರಾಹಮ್ಸ್
ಲಾ ಆಫ್ ಡಿಫ್ಯೂಷನ್. ಸೊ ಗ್ರಾಮ್ಸ್ ಲಾ ಆಫ್ ಡಿಫ್ಯೂಷನ್ ಏನಂತ ಹೇಳ್ತಾರೆ, ವೆನ್ ಟೂ ಗ್ಯಾಸಸ್ at the same temperature and pressure are allowed to diffuse into each other, the rate of diffusion R at each gas is inversely proportional to the square root of density of gas. ಸೊ ಇವಾಗ ಗ್ರಾಮ್ಸ್ ಲಾ ಆಫ್ ಡಿಫ್ಯೂಷನ್ ಅಂದರೆ ಏನು, ಈಗ ಸಪೋಸ್ ಒಂದು ಸಿಸ್ಟಮ್ ಇರುತ್ತೆ, ಇನ್ನೊಂದು ಸಿಸ್ಟಮ್ ಇರುತ್ತೆ, ಈ ಎರಡೂ ಸಿಸ್ಟಮ್ನಲ್ಲಿ ಗ್ಯಾಸ್ ಇರುತ್ತೆ. ಸೊ ಈ ಎರಡೂ ಗ್ಯಾಸ್ನ ವೆನ್ ಟೂ ಗ್ಯಾಸಸ್ ಅಟ್ ದ ಸೇಮ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್, ಸೊ ಇದ್ರದ್ದು ಟೆಂಪ್ರೇಚರ್ ಟಿ, ಪ್ರೆಷರ್ ಪಿ ಆದರೆ ಇದ್ರದ್ದು ಟೆಂಪ್ರೇಚರ್ ಟಿ, ಪ್ರೆಷರ್ ಪಿ ಅಂತ ಹೇಳ್ತೀವಿ. ಆರ್ ಅಲೋಡ್ ಟು ಡಿಫ್ಯೂಸ್ ಇಂಟು ಈಚ್ ಅದರ್, ಅಂದರೆ ನೀವು ಇದನ್ನು ಎರಡು ಕನೆಕ್ಟ್ ಮಾಡಿ ಇದರಿಂದ ಗ್ಯಾಸ್ ಮಾಲಿಕ್ಯೂಲ್ಸ್ನ ಇದರಲ್ಲಿ ಟ್ರಾನ್ಸ್ಫರ್ ಆಗೋದಕ್ಕೆ ಬಿಟ್ಟರೆ, ಸೊ ಡಿಫ್ಯೂಸ್ ಆಗೋಕ್ಕೆ ಬಿಟ್ಟರೆ ಅವಾಗ ಏನಾಗುತ್ತೆ, ದ ರೇಟ್ ಆಫ್ ಡಿಫ್ಯೂಷನ್ ಅಟ್ ಈಚ್ ಗ್ಯಾಸ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ದ ಡೆನ್ಸಿಟಿ ಆಫ್ ಗ್ಯಾಸ್. ಸೊ ಏನಿರುತ್ತೆ, ದಟ್ ಈಸ್ ರೇಟ್ ಆಫ್ ಡಿಫ್ಯೂಷನ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ಡೆನ್ಸಿಟಿ ಆಫ್ ಗ್ಯಾಸ್ ಅಂತ ಬರಿತೀವಿ. ಸೊ ಆರ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಡೆನ್ಸಿಟಿ ಆಫ್ ಗ್ಯಾಸ್ ಅಂತ ಅಂದರೆ ಇದನ್ನು ನಾವು ರೇಷಿಯೋ ತೊಗೊಂಡ್ರೆ ಏನು ಬರಿತೀವಿ, R1/R2 ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ρ2/ρ1 ಅಂತ ಬರೀತೀರಿ. ಸೊ ಇದು ಗ್ರಾಮ್ಸ್ ಲಾ ಆಫ್ ಡಿಫ್ಯೂಷನ್. ಸೊ ಇದು ಗ್ಯಾಸ್ ಲಾಸು ಥರ್ಮೋಡೈನಮಿಕ್ಸಲ್ಲಿ ಬರುತ್ತೆ, ಹಾಗಾಗಿ ನಾನು ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಸರ್ತಿ ನೀವು ಲೈಕ್ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಅಥವಾ ಥರ್ಮೋಡೈನಮಿಕ್ ಲಾಸ್ ಬರೀಬೇಕಾದ್ರೆ ನಾವು ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ನಲ್ಲಿ ನಾವು ಏನು ಈ ಚಾರ್ಲ್ಸ್ ಲಾ, ಬಾಯ್ಲ್ಸ್ ಲಾನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇದ್ರದ್ದು ನಾಲೆಡ್ಜ್ ಇರಲಿ ಅಂತ ಹೇಳಿ ಇದನ್ನು ಟಾಪಿಕ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದು. ದೆನ್ ನೆಕ್ಸ್ಟ್ ಕಮ್ಸ್ ಥರ್ಮೋಡೈನಮಿಕ್ ಪ್ರಾಸೆಸ್. ಸೊ ಥರ್ಮೋಡೈನಮಿಕ್ ಪ್ರಾಸೆಸ್ನಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಐಸೋಬ್ಯಾರಿಕ್ ಪ್ರಾಸೆಸ್. ಸೊ ಐಸೋಬ್ಯಾರಿಕ್ ಪ್ರಾಸೆಸ್ ಅಂದರೆ ಏನು, ದ ಪ್ರಾಸೆಸ್ ಇನ್ ವಿಚ್ ದ ಪ್ರೆಷರ್ ಈಸ್ ಕಾನ್ಸ್ಟೆಂಟ್. ಸೊ ಪ್ರೆಷರ್ ಕಾನ್ಸ್ಟೆಂಟ್ ಇದ್ದರೆ ಅದನ್ನು ಥರ್ಮೋಡೈನಮಿಕ್ ಪ್ರಾಸೆಸ್ ಇನ್ ವಿಚ್ ಪ್ರೆಷರ್ ರಿಮೇನ್ಸ್ ಕಾನ್ಸ್ಟೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಐಸೋಬ್ಯಾರಿಕ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಐಸೋಬ್ಯಾರಿಕ್ ಪ್ರಾಸೆಸ್ನ ಆ್ಯಸ್ ಪರ್ ಗ್ಯಾಸ್ ಲಾ ನಮಗೆ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಏನು, ಪಿ ವಿ ಇಸ್ ಈಕ್ವಲ್ಸ್ ಟು ಎನ್ ಆರ್ ಟಿ. ಎನ್ ವ್ಯಾಲ್ಯೂ 1 ಅಂತ ತೊಗೊಂಡ್ರೆ ನಮ್ಗೆ ಏನು ಬರುತ್ತೆ, ಪಿ ವಿ ಇಸ್ ಈಕ್ವಲ್ಸ್ ಟು ಆರ್ ಟಿ ಅಂತ ಬರಿತೀರಿ. ಸೊ ಇಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಇದೆ. ಸೊ ಪ್ರೆಷರ್ ಕಾನ್ಸ್ಟೆಂಟ್ ಇದೆ ಅಂದರೆ ನಾವು ಏನಂತ ಬರಿಬೋದು, ವಿ ಇಸ್ ಈಕ್ವಲ್ಸ್ ಟು R/P ಇಂಟು ಟಿ ಅಂತ ಬರೀತೀರಿ. R/P ಅನ್ನೋದು ಪ್ರೆಷರ್ ಕಾನ್ಸ್ಟೆಂಟು, ಆರ್ ಇಸ್ ಗ್ಯಾಸ್ ಕಾನ್ಸ್ಟೆಂಟ್. ಸೊ ಅವಾಗ ಏನಾಗುತ್ತೆ, ನಮ್ಗೆ ಉಳಿಯೋದೇನು, ವಿ ಆ್ಯಂಡ್ ಟಿ. ಸೊ ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟಿ ಅಂತ ಬರೀತೀರಿ. ಸೊ ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟಿ ಇದ್ದರೆ ದಿಸ್ ಇಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಸೊ ಅದನ್ನು ನಾವು ಏನಂತ ಕರಿತೀವಿ, ಐಸೋಬ್ಯಾರಿಕ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಐಸೋಬ್ಯಾರಿಕ್ ಪ್ರಾಸೆಸ್ ಅಂದರೆ ವೇರ್ ಪ್ರೆಷರ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಪ್ರೆಷರ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂದರೆ ವಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟಿ, ಚಾರ್ಲ್ಸ್ ಲಾ ಅಂತ ಯೂಸ್ ಮಾಡ್ತೀವಿ ಇಲ್ಲಿ. ದೆನ್ V1 is equals to T1 and V2 is equals to T2. ರೇಷೋ ಬರ್ತಾರೆ ಏನು ಬರುತ್ತೆ, V1/V2 is equals to T1/T2 ಅಂತ ಬರೀತೀರಿ. ವರ್ಕ್ ಡನ್ ಇನ್ ಐಸೋಬ್ಯಾರಿಕ್ ಪ್ರಾಸೆಸಸ್ ಇಂಟಿಗ್ರೇಷನ್ ಆಫ್ V1 to V2 PdV is equals to P into V2 minus V1 ಅಂತ ಬರೀತೀರಿ. ಸೊ ಇಲ್ಲಿ ಜಸ್ಟ್ ಪಿ ವಿ ಡಯಾಗ್ರಾಮ್ ಡ್ರಾ ಮಾಡಿದ್ರೆ ಪ್ರೆಷರ್ ಟೇಕನ್ ಅಲಾಂಗ್ ವೈ ಆ್ಯಕ್ಸಸ್, ವಾಲ್ಯೂಮ್ ಟೇಕನ್ ಅಲಾಂಗ್ ಎಕ್ಸ್ ಆ್ಯಕ್ಸಸ್, ಪ್ರೆಷರ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಪ್ರೆಷರ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂದರೆ ವಾಲ್ಯೂಮ್ ಚೇಂಜ್ ಆಗುತ್ತೆ, V1 to V2 ವಾಲ್ಯೂಮ್ ಚೇಂಜ್ ಆಗ್ತಾ ಇದೆ, ಬಟ್ ಪ್ರೆಷರ್ ರಿಮೇನ್ಸ್ ದ ಸೇಮ್. ಸೊ ಅದನ್ನು ನಾವು ಏನಂತ ಕರಿತೀವಿ, ಐಸೋಬ್ಯಾರಿಕ್ ಪ್ರಾಸೆಸ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ಐಸೋಕೋರಿಕ್ ಪ್ರಾಸೆಸ್. ಸೊ ಐಸೋಕೋರಿಕ್ ಪ್ರಾಸೆಸ್ ಅಂದರೆ ಏನು, ವಾಲ್ಯೂಮ್ ಕಾನ್ಸ್ಟೆಂಟ್. ಸೊ ಇಫ್ ಇನ್ ಎ ಸಿಸ್ಟಮ್ ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟೆಂಟ್ ದೆನ್ ಸಚ್ ಪ್ರಾಸೆಸ್ ವಿ ಕಾಲ್ ಇಟ್ ಆಸ್ ಐಸೋಕೋರಿಕ್ ಪ್ರಾಸೆಸ್ ಅಂತ ಹೇಳ್ತೀವಿ. ಸೊ ಐಸೋಕೋರಿಕ್ ಪ್ರಾಸೆಸ್ನಲ್ಲಿ ಏನು, ಪಿ ವಿ ಇಸ್ ಈಕ್ವಲ್ಸ್ ಟು ಎನ್ ಆರ್ ಟಿ. ಸೊ ಎನ್ ವ್ಯಾಲ್ಯೂ 1 ಅಂತ ತೊಗೊಂಡ್ರೆ ನಮಗೆ ಗ್ಯಾಸ್ ಈಕ್ವೇಷನ್ ಏನಾಗುತ್ತೆ, ಪಿ ವಿ ಇಸ್ ಈಕ್ವಲ್ಸ್ ಟು ಆರ್ ಟಿ ಅಂತ ಬರಿತೀವಿ. ಸೊ ಇದರಲ್ಲಿ ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗುತ್ತೆ ಅಂದರೆ ಇದನ್ನು ಈಗ ಶಿಫ್ಟ್ ಮಾಡ್ಕೊತೀರಿ. ಸೊ ಅಂದರೆ ಪಿ ಇಸ್ ಈಕ್ವಲ್ಸ್ ಟು R/V ಇಂಟು ಟಿ ಅಂತ ಬರೀತೀರಿ. ವಿ ಕಾನ್ಸ್ಟೆಂಟು, ಆರ್ ಗ್ಯಾಸ್ ಕಾನ್ಸ್ಟೆಂಟ್. ಸೊ ಇವಾಗ ಏನಾಗುತ್ತೆ ನಮಗೆ ಇದರಿಂದ, ಪಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟಿ ಅಂತ ಬರೀತೀರಿ. ಸೊ ಪಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟಿ ಅಂದರೆ P1 ಇಸ್ ಈಕ್ವಲ್ಸ್ ಟು T1 ಆ್ಯಂಡ್ P2 ಇಸ್ ಈಕ್ವಲ್ಸ್ ಟು T2 ಅಂತ ಬರೀತೀರಿ. ರೇಷೋ ಬರೆದ್ರೆ ಏನು ಬರುತ್ತೆ, P1/P2 ಇಸ್ ಈಕ್ವಲ್ಸ್ ಟು T1/T2 ಅಂತ ಬರೀತೀರಿ. ಸೊ ಸಚ್ ಪ್ರಾಸೆಸ್ ವಿ ಕಾಲ್ ದಮ್ ಆಸ್ ಐಸೋಕೋರಿಕ್ ಪ್ರಾಸೆಸ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ಐಸೋಥರ್ಮಲ್ ಪ್ರಾಸೆಸ್. ಸೊ ಐಸೋಥರ್ಮಲ್ ಪ್ರಾಸೆಸ್ ಅಂದರೆ ಏನು, ದ ಟೆಂಪ್ರೇಚರ್ ಕಾನ್ಸ್ಟೆಂಟ್. ಸೊ ಐಸೋಥರ್ಮಲ್, ಐಸೋ ಅಂದರೆ ಸೇಮ್, ಥರ್ಮಲ್ ಅಂದರೆ ಟೆಂಪ್ರೇಚರ್. ಸೊ ದಟ್ process in which thermal temperature remains constant, so such process we call them as isothermal process ಅಂತ ಕರಿತೀವಿ. ಸೊ ಅಗೇನ್ ಐಸೋಥರ್ಮಲ್ ಪ್ರಾಸೆಸ್ನಲ್ಲಿ ಬೈ ಗ್ಯಾಸ್ ಲಾ ಏನು, ಐಡಿಯಲ್ ಗ್ಯಾಸ್ ಈಕ್ವೇಷನು ಪಿ ವಿ ಇಸ್ ಈಕ್ವಲ್ಸ್ ಟು ಎನ್ ಆರ್ ಟಿ ಅಂತ ಬರಿತೀರಿ. ಸೊ ಇದರಲ್ಲಿ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿರೋದಕ್ಕೆ ಆರ್ ಟಿ ಎರಡು ಕಾನ್ಸ್ಟೆಂಟ್ ಆಗುತ್ತೆ. ಸೊ ಪಿ ವಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಂತ ಬರಿತೀರಿ. ಸೊ ಪಿ ವಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಂದರೆ ಪಿ ಇಸ್ ಈಕ್ವಲ್ಸ್ ಟು K/V. ಸೊ K/Vನ ಕೆ ಇಸ್ ಕಾನ್ಸ್ಟೆಂಟ್ ಆ್ಯಂಡ್ ನಮ್ಗೆ ಉಳಿಯೋದೇನು, ಪಿ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ವಿ ಅಂತ ಬರಿತೀರಿ. ಸೊ ಪಿ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಬಾಯ್ಲ್ಸ್ ಲಾ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಏನು ಪಿ ವಿ ಡಯಾಗ್ರಾಮು. ಸೊ ಪ್ರೆಷರ್ ಅಲಾಂಗ್ ವೈ ಆ್ಯಕ್ಸಸ್, ವಾಲ್ಯೂಮ್ ಅಲಾಂಗ್ ಎಕ್ಸ್ ಆ್ಯಕ್ಸಸ್. ಸೊ ಇದಕ್ಕೆ ಈ ರೀತಿ ಬರುತ್ತೆ ಇದು ಐಸೋಥರ್ಮಲ್ ಪ್ರಾಸೆಸ್. ಟೆಂಪ್ರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್, ವಾಲ್ಯೂಮ್ ಚೇಂಜಸ್ ಫ್ರಮ್
V1 to V2 and pressure changes from P1 to P2 ಅಂತ ಬರೀತೀರಿ. ಸೊ ಇದು ಐಸೋಥರ್ಮಲ್ ಪ್ರಾಸೆಸ್. ಆ್ಯಂಡ್ ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರಾಸೆಸ್ನ ಹೆಂಗೆ ಬರೀತೀರಿ, W is equals to RT ln of V2 by V1 ಅಂತ ಬರೀತೀರಿ. ಲ್ಯಾನ್ನ ಚೇಂಜ್ ಮಾಡಿದ್ರೆ ನಮಗೇನು ಬರುತ್ತೆ, 2.303 RT log of V2 by V1 ಅಂತ ಬರೀತೀರಿ. ಇದು ಏನು ವರ್ಕ್ ಡನ್ ಬೈ isothermal process. So it is very important equation, 2.303 RT log of V2 by V1. So this is about isothermal process. Then next comes adiabatic process. So adiabatic process andre enu, it is a sudden and fast process. Isothermal slow process anta helide, adiabatic fast process. So fast process nalli enagutte, entropy of the system remains constant anta ಹೇಳ್ತೀವಿ. So entropy of the system remains constant andre enu, dq is equals to 0 andre change in heat is 0 anta ಕರಿತೀವಿ. So this is represented by pv to the power gamma is equals to constant anta ಬರೀತೀರಿ. pv to the power gamma is equals to constant. ಸೊ ಅಡಿಯಾಬ್ಯಾಟಿಕ್ ಪ್ರಾಸೆಸ್ನಲ್ಲಿ ನೆಕ್ಸ್ಟ್ ನಮ್ಗೆ ಏನು ಬರುತ್ತೆ, ಸೊ ರಿಲೇಷನ್ಶಿಪ್ ಬಿಟ್ವೀನ್ ಅಡಿಯಾಬ್ಯಾಟಿಕ್ ಫಾಸ್ಟ್ ಪ್ರಾಸೆಸ್ ಆ್ಯಂಡ್ ಐಸೋಥರ್ಮಲ್ ಸ್ಲೋ ಪ್ರಾಸೆಸ್. ಸೊ ಇಲ್ಲಿ ಇದರಲ್ಲಿ ಏನಿದೆ, ರಿಲೇಷನ್ಶಿಪ್ ಬಿಟ್ವೀನ್ ಅಡಿಯಾಬ್ಯಾಟಿಕ್ ಆ್ಯಂಡ್ ಐಸೋಥರ್ಮಲ್ ಅಂದರೆ ಸೊ ಏನು ಬರುತ್ತೆ ನೋಡೋಣ. ಪಿ ವಿ ಇಸ್ ಈಕ್ವಲ್ಸ್ ಟು ಆರ್ ಟಿ ಅಂತ ಬರೀತೀರಿ, ವೆರ್ ಟಿ ಈಸ್ ಕಾನ್ಸ್ಟೆಂಟ್ ಫಾರ್ ಐಸೋಥರ್ಮಲ್ ಪ್ರಾಸೆಸ್. ಪಿ ವಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಆದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಪಿ ಡಿ ವಿ ಪ್ಲಸ್ ವಿ ಡಿ ಪಿ ಇಸ್ ಈಕ್ವಲ್ಸ್ ಟು 0 ಅಂತ ಬರೀತೀರಿ. ಸೊ ಇದನ್ನು ಜಸ್ಟ್ ರೀಅರೇಂಜ್ ಮಾಡ್ಕೊಳ್ರಿ. ಪಿ ಡಿ ವಿ is equals to minus of v dp ಅಂತ ಬರೀತೀರಿ. ಸೊ ದಟ್ ಈಸ್ dp by dv is equals to dp by dv is equals to minus p by v ಅಂತ ಬರೀತೀರಿ. ಸೊ it is the relationship between ಅಲ್ಲ, ಇದು ಐಸೋಥರ್ಮಲ್ ಪ್ರಾಸೆಸ್ಸಿಂದ ರೇಷಿಯೋ ಆಫ್ ಡಿ ಪಿ ಬೈ ಡಿ ವಿ ಬಂತು. ಡಿ ಪಿ ಬೈ ಡಿ ವಿ ಇಸ್ ಈಕ್ವಲ್ಸ್ ಟು ಮೈನಸ್ ಪಿ ಬೈ ವಿ ಅಂತ ಬರೀತೀರಿ. ಇದು ಫಾರ್ ಐಸೋಥರ್ಮಲ್ ಪ್ರಾಸೆಸ್. ದೆನ್ ನೆಕ್ಸ್ಟು ಅಡಿಯಾಬ್ಯಾಟಿಕ್ ಪ್ರಾಸೆಸ್ಸು. ಅಡಿಯಾಬ್ಯಾಟಿಕ್ ಪ್ರಾಸೆಸ್ಗೆ ಏನಿದೆ, ಪಿ ವಿ ಟು ದ ಪವರ್ ಗಾಮಾ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಂತ ಬರೀತೀರಿ. ಪಿ ವಿ ಟು ದ ಪವರ್ ಗಾಮಾ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಂದರೆ ಇವಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಪಿ ಇಂಟು ವಿ ಪವರ್ ಗಾಮಾ ಮೈನಸ್ 1 ಇಂಟು ಡಿ ವಿ ಅಂತ ಬರೀತೀರಿ. ಪ್ಲಸ್ ಇದನ್ನು ವಿ ಪವರ್ ಗಾಮಾ ಹಂಗೆ ಇಟ್ಕೊಂಡ್ಬಿಟ್ಟು ಡಿ ಪಿ ಅಂತ ಬರೀತೀರಿ. ದಿಸ್ ಇಸ್ ಈಕ್ವಲ್ಸ್ ಟು 0 ಅಂತ ಬರೀತೀರಿ. ಇವಾಗ ಇದನ್ನು ರೀಅರೇಂಜ್ ಮಾಡಿಕೊಂಡ್ರೆ ಏನು ಬರುತ್ತೆ, ಪಿ ವಿ ಟು ದ ಪವರ್ ಗಾಮಾ ಮೈನಸ್ 1 ಇಂಟು ಡಿ ವಿ ಇಸ್ ಈಕ್ವಲ್ಸ್ ಟು ಮೈನಸ್ ವಿ ಪವರ್ ಗಾಮಾ ಇಂಟು ಡಿ ಪಿ ಅಂತ ಬರೀತೀರಿ. ಸೊ ಇವಾಗ ಇದ್ರದ್ದು ರೇಷಿಯೋ ಬರೆದ್ರೆ ಏನು ಬರುತ್ತೆ, ಡಿ ಪಿ ಬೈ ಡಿ ವಿ ಇಸ್ ಈಕ್ವಲ್ಸ್ ಟು ಡಿ ಪಿ ಬೈ ಡಿ ವಿ ಇಸ್ ಈಕ್ವಲ್ಸ್ ಟು ಪಿ ವಿ ಟು ದ ಪವರ್ ಗಾಮಾ ಮೈನಸ್ 1 ಡಿವೈಡೆಡ್ ಬೈ ವಿ ಟು ದ ಪವರ್ ಗಾಮಾ ಅಂತ ಬರೀತೀರಿ. ಸೊ ಇದರಿಂದ ಏನಾಗುತ್ತೆ, ವಿ ಟು ದ ಪವರ್ ಗಾಮಾ ಎರಡೂ ಕ್ಯಾನ್ಸಲ್ ಆದರೆ ನಿಮ್ಗೇನು ಬರುತ್ತೆ, ಮೈನಸ್ ಪಿ ವಿ ಟು ದ ಪವರ್ ಮೈನಸ್ 1 ಅಂತ ಬರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇಂಟು ಗಾಮಾನು ಬರಿಬೇಕು ಇಲ್ಲಿ. ಸೊ ಅವಾಗ ಏನಾಗುತ್ತೆ, ಇದು ಗಾಮಾ ಬರುತ್ತೆ. ಸೊ ಇಲ್ಲಿ ಗಾಮಾ ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಗಾಮಾ ಪಿ ಡಿವೈಡೆಡ್ ಬೈ ವಿ ಅಂತ ಬರಿತೀವಿ. ಪಿ ಬೈ ವಿ ಅಂದರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಐಸೋಥರ್ಮಲ್ ಪ್ರಾಸೆಸ್ನಲ್ಲಿ ಬಂದಿರೋದು. ಅಂದರೆ ಎಕ್ಸ್ಟ್ರಾ ಏನು ಬಂತು, ಗಾಮಾ ಬಂತು. ಸೊ ಗಾಮಾ ಟೈಮ್ಸ್ ಇಟ್ ಈಸ್ ಅಡಿಯಾಬ್ಯಾಟಿಕ್ ಪ್ರಾಸೆಸಸ್ ಫಾಸ್ಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಇಸ್ ಅ ಫಾಸ್ಟ್ ಪ್ರಾಸೆಸ್ ಆ್ಯಂಡ್ ಐಸೋಥರ್ಮಲ್ ಪ್ರಾಸೆಸ್ ಇಸ್ ದ ಸ್ಲೋ ಪ್ರಾಸೆಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ಬೋದು, ಸ್ಲೋಪ್ ಆಫ್ ದ ಅಡಿಯಾಬ್ಯಾಟಿಕ್ ಪ್ರಾಸೆಸ್ is greater by gamma times the slope of the isothermal process. That is why adiabatic process is called the fast process and isothermal process is the slow process anta ಹೇಳ್ತೀವಿ. Then next comes the relation between T and V. So relation between T and V that is given by PV to the power gamma is equals to constant ಅಂತ ಬರೀತೀರಿ. ಸೊ ಅದನ್ನು ನಾವೇನಂತ ಬರೀಬೋದು, P1 V1 to the power gamma is equals to P2 V2 to the power gamma ಅಂತ ಬರೀತೀರಿ. ಸೊ ನಮಗೇನು ಗೊತ್ತು, ಐಡಿಯಲ್ ಗ್ಯಾಸ್ ಈಕ್ವೇಷನಿಂದ PV is equals to RT. ಸೊ P is equals to RT by V ಅಂತ ಬರೀತೀರಿ. ಸೊ P1 ಪ್ಲೇಸ್ನಲ್ಲಿ RT1 ಡಿವೈಡೆಡ್ ಬೈ V ಅಂತ ಬರೀತೀರಿ. V1 ಪವರ್ ಗಾಮಾ ಹಂಗೆ ಇಡ್ತೀರಿ. P2 ಪ್ಲೇಸ್ನಲ್ಲಿ RT2 ಬೈ V2 ಬರೀತೀರಿ. V2 ಪವರ್ ಗಾಮಾ ಹಂಗೆ ಇಡ್ತೀರಿ. ಸೊ ಎರಡೂ ಸೈಡು ಆರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನು ಉಳಿಯುತ್ತೆ ನಮಗೆ, T1 V1 ಟು ದ ಪವರ್ ಗಾಮಾ, ಡಿನಾಮಿನೇಟರ್ನಲ್ಲಿರೋ ವಿ ನ್ಯೂಮರೇಟರ್ಗೆ ಶಿಫ್ಟ್ ಮಾಡಿದ್ರೆ ದ ಪವರ್ ಗಾಮಾ ಮೈನಸ್ 1 ಆಗುತ್ತೆ. ಸಿಮಿಲರ್ಲಿ T2 V2 ಟು ದ ಪವರ್ ಗಾಮಾ ಮೈನಸ್ 1 ಆಗುತ್ತೆ. ಸೊ ದಿಸ್ ಟೋಟಲ್ ವಿ ಕ್ಯಾನ್ ರೈಟ್ ಇಟ್ ಆಸ್ T V to the power gamma minus 1 is equals to constant. So T V to the power gamma minus 1 is equals to constant, or this also can be written as T P power 1 minus gamma by gamma is equals to constant ಅಂತ ಬರೀತೀರಿ. Then next comes work done in adiabatic process. So work done in adiabatic process na ಹೆಂಗೆ ಬರೀತೀರಿ, W is equals to integration V1 to V2 P dV. So P dV, P ಅಂದರೆ ಏನು, ನಾವೇನು ಬರಿಬೋದು, ಪಿ ವಿ ಟು ದ ಪವರ್ ಗಾಮಾ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಇದು ಅಡಿಯಾಬ್ಯಾಟಿಕ್ ಪ್ರಾಸೆಸ್ದು ಈಕ್ವೇಷನ್ನು. ಸೊ ಇದರಿಂದ ಪ್ರೆಷರ್ ಏನು ಬರೀತೀರಿ, ಪಿ ಇಸ್ ಈಕ್ವಲ್ಸ್ ಟು ಕೆ ಬೈ ವಿ ಪವರ್ ಗಾಮಾ ಅಂತ ಬರೀತೀರಿ. ಸೊ ಇದನ್ನು ಇಲ್ಲಿ
ಇಂಟಿಗ್ರೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಬರುತ್ತೆ, ಇಂಟಿಗ್ರೇಷನ್ ಆಫ್ V1 to V2 ಪಿ ಪ್ಲೇಸ್ನಲ್ಲಿ ಏನು ಹಾಕ್ತೀರಿ, ಕೆ ಡಿವೈಡೆಡ್ ಬೈ ವಿ ಪವರ್ ಗಾಮಾ ಇಂಟು ಡಿ ವಿ ಹಾಕ್ತೀರಿ. ಸೊ ಇದು ಏನಾಗುತ್ತೆ, ಕೆ ಕಾನ್ಸ್ಟೆಂಟ್ ಹೊರಗಡೆ ತೊಗೊತೀರಿ. ಇಂಟಿಗ್ರೇಷನ್ ಆಫ್ V1 to V2 ವಿ ಪವರ್ ಗಾಮಾನ ನ್ಯೂಮರೇಟರ್ ತೊಗೊಂಡ್ರೆ ಮೈನಸ್ ಗಾಮಾ ಡಿ ವಿ ಆಗುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್ ಇಂಟಿಗ್ರೇಷನ್ ಆಫ್ ವಿ. ಸೊ ಇದನ್ನು ವಿ ಪವರ್ ಗಾಮಾ ಮೈನಸ್ ಗಾಮಾನ ಏನಂತ ಬರಿಬೋದು ನಾವು, ವಿ ಪವರ್ ಮೈನಸ್ ಗಾಮಾ ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ ಗಾಮಾ ಪ್ಲಸ್ 1 ಅಂತ ಬರಿತೀರಿ, ಪ್ಲಸ್ ಕಾನ್ಸ್ಟೆಂಟ್ ಅಂತ ಬರಿತೀರಿ. ಓವರ್ ದ ಲಿಮಿಟ್ಸ್ ಓವರ್ ದ ಲಿಮಿಟ್ಸ್ V1 to V2 ಅಂತ ಬರಿತೀರಿ, V1 to V2 ಅಂತ ಬರಿತೀರಿ. ಸೊ V1 to V2 ಅಂತ ಬರೆದು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಏನು ಬರುತ್ತೆ ಆನ್ಸರು. So finally we get the answer W is equals to R by 1 minus gamma into T2 minus T1. So T2 minus T1 ಫಾರ್ಮ್ನಲ್ಲಿ ಬರೀತೀರಿ ಇದನ್ನು. ಸೊ ಇದನ್ನು ಈಕ್ವೇಷನ್ನ ಇದರಲ್ಲಿ V2 minus V1 ಫಾರ್ಮ್ನಲ್ಲಿ ಕೂಡ ಬರೀಬೋದು. ಸೊ ಅಂದರೆ ಟಿ ವಿ ಟು ದ ಪವರ್ ಗಾಮಾ ಮೈನಸ್ 1 ಫಾರ್ಮ್ನಲ್ಲಿ ಅಂತೆಲ್ಲ, ಸೊ ಆ ರೀತಿ ಬರಿತೀವಿ ಇದರಲ್ಲಿ. ಸೊ ಇದನ್ನು ಹೆಂಗೆ ಬರಿಬೋದು ಅಂದರೆ 1/1 ಮೈನಸ್ ಗಾಮಾ ಕಾನ್ಸ್ಟೆಂಟು. ಸೊ ಇದನ್ನು ಹೊರಗಡೆ ತೆಕ್ಕೊತೀವಿ. ಸೊ ಅವಾಗ ಏನಾಗುತ್ತೆ, ಇದು V2 to the power 1 minus gamma ಮೈನಸ್ V1 to the power 1 minus gamma ಅಂತ ಬರೀತೀರಿ. ಇದು ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ತೊಗೊಂಡಾಗ ವರ್ಕ್ ಡನ್ನು. ಇನ್ ಟರ್ಮ್ಸ್ ಆಫ್ ಟೆಂಪ್ರೇಚರ್ ತೊಗೊಂಡ್ರೆ R ಡಿವೈಡೆಡ್ ಬೈ 1 minus gamma ಇಂಟು T2 minus T1. ಸೊ ಇದು ವರ್ಕ್ ಡನ್ ಬೈ ಅಡಿಯಾಬ್ಯಾಟಿಕ್ ಪ್ರಾಸೆಸ್ದು ಈಕ್ವೇಷನ್. ದೆನ್ ನೆಕ್ಸ್ಟ್ ಕಮ್ಸ್ ದ ಸೈಕ್ಲಿಕ್ ಪ್ರಾಸೆಸ್. ಸೊ ಸೈಕ್ಲಿಕ್ ಪ್ರಾಸೆಸ್ ಅಂದರೆ ಏನು, ಇಫ್ ಎನಿ ಥರ್ಮೋಡೈನಮಿಕ್ ಸಿಸ್ಟಮ್ ಅಚೀವ್ ಇಟ್ಸ್ ಇನಿಷಿಯಲ್ ಸ್ಟೇಟ್ ಆಫ್ಟರ್ ಡೂಯಿಂಗ್ 2 or more than 2 ಡಿಫ್ರೆಂಟ್ ಪ್ರಾಸೆಸ್. ಸೊ ಈಗ ಎ ಇಂದ ಸ್ಟಾರ್ಟ್ ಆಗುತ್ತೆ, ಎ ಟು ಬಿ ವರ್ಕ್ ಆಗುತ್ತೆ, ಮತ್ತು ಬಿಗೆ ಬರುತ್ತೆ, ಮತ್ತು ಬಿಯಿಂದ ಎಗೆ ವರ್ಕ್ ಹೋಗುತ್ತೆ. ಸೊ ಈ ರೀತಿ ಕಂಪ್ಲೀಟಾಗಿ ಒಂದು ಸೈಕಲ್ ಕಂಪ್ಲೀಟ್ ಆದರೆ ನಾವು ಅದನ್ನು ಏನಂತ ಕರಿತೀವಿ, ಥರ್ಮೋಡೈನಮಿಕ್ಸಲ್ಲಿ ಸೈಕ್ಲಿಕ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಹಿಯರ್ thermodynamic system achieve its initial state after doing 2 or more than 2 different process. ಸೊ ಒಂದು ಎ ಟು ಬಿ, ಇನ್ನೊಂದು ಬಿ ಟು ಎ. ಸೊ ಇಲ್ಲಿ ಎಷ್ಟು ಪ್ರಾಸೆಸ್ ಆಯಿತು, 2 ಪ್ರಾಸೆಸ್ ಆಯಿತು. ಸೊ ಆ ಥರ ಪ್ರಾಸೆಸ್ನ ನಾವೇನಂತ ಕರಿತೀವಿ, ಸೈಕ್ಲಿಕ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಕ್ಲಾಕ್ ವೈಸ್ನಲ್ಲಿ ಹೋದರೆ ಅದೇನಾಗುತ್ತೆ, ವರ್ಕ್ ಡನ್ನು ಪಾಸಿಟಿವ್ ಇರುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ನಲ್ಲಿ ವರ್ಕ್ ಆದರೆ ಸೊ ಅದನ್ನು ವರ್ಕ್ ಡನ್ ಈಸ್ ನೆಗೆಟಿವ್ ಅಂತ ತೊಗೊತೀವಿ. ಸೈಕ್ಲಿಕ್ ಪ್ರಾಸೆಸ್ ಆಪರೇಟ್ಸ್ ಬಿಟ್ವೀನ್ ದ ಸೇಮ್ ಟೆಂಪರೇಚರ್ ಲಿಮಿಟ್ಸ್. ಸೊ du is equals to 0, change in internal energy is equals to 0 for cyclic process ಅಂತ ಹೇಳ್ತೀವಿ. Then next comes the specific heat. So specific heat definition ಏನು, heat capacity of a substance is the quantity of heat required to raise the temperature by 1 unit. ಸೊ ಯಾವುದಾದ್ರೂ ಒಂದು ಕ್ವಾಂಟಿಟಿ ತೊಗೊಂಡ್ರೆ ಅದರದ್ದು ಟೆಂಪ್ರೇಚರ್ನ 1 ಡಿಗ್ರಿ ಸೆಲ್ಸಿಯಸ್ 1 ಕೆಲ್ವಿನ್ ಅಷ್ಟು ರೈಸ್ ಮಾಡೋದಕ್ಕೆ ನಾವು ಎಷ್ಟು ಹೀಟ್ನ ಸಪ್ಲೈ ಮಾಡ್ತೀವಿ ಅದನ್ನು ಸ್ಪೆಸಿಫಿಕ್ ಹೀಟ್ ಅಥವಾ ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. ಸ್ಪೆಸಿಫಿಕ್ ಹೀಟ್ ಅಲ್ಲ, ಹೀಟ್ ಕೆಪಾಸಿಟಿ. ಸೊ ಹೀಟ್ ಕೆಪಾಸಿಟಿ ಈಸ್ ಟು ರೈಸ್ ದ ಟೆಂಪ್ರೇಚರ್ ಬೈ 1 ಯೂನಿಟ್. ಸೊ 1 ಯೂನಿಟ್ನಷ್ಟು ಟೆಂಪ್ರೇಚರ್ ರೈಸ್ ಮಾಡೋದಕ್ಕೆ ನಾವು ಹೀಟ್ನ ಎಷ್ಟು ಸಪ್ಲೈ ಮಾಡ್ತೀವಿ ಅದನ್ನು ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಗಿವನ್ ಬೈ ಸಿ ಈಸ್ ಈಕ್ವಲ್ಸ್ ಟು dQ by dt, where dQ is amount of heat transferred and dt is the temperature difference ಅಂತ ಹೇಳ್ತೀವಿ. ಸೊ C is equals to dQ by dt. Then next comes the specific heat of a material. So specific heat of a material ಅಂತ ತಗೊಂಡ್ರೆ quantity of heat required to raise the temperature of unit mass of that material by 1 unit. ಸೊ ಯಾವುದಾದ್ರೂ ಒಂದು ಕ್ವಾಂಟಿಟಿ ಸಪೋಸ್ 1 kg ಮಾಸ್ದು ತೊಗೊಂಡ್ರೆ ಅದನ್ನು 1 ಡಿಗ್ರಿ ಸೆಲ್ಸಿಯಸ್ ಅಥವಾ 1 ಕೆಲ್ವಿನ್ದು ಟೆಂಪ್ರೇಚರ್ ರೈಸ್ ಮಾಡೋದಕ್ಕೆ ನಾವು ಎಷ್ಟು ಹೀಟ್ನ ಸಪ್ಲೈ ಮಾಡ್ತೀವಿ ಅದನ್ನು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಹೀಟ್ ಕೆಪಾಸಿಟಿನಲ್ಲಿ ನಾನು ಎಷ್ಟು ಮಾಸ್ ಅಂತ ಮೆನ್ಷನ್ ಮಾಡಿಲ್ಲ. ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪ್ರೇಚರ್ ಬೈ 1 ಯೂನಿಟ್. ಇಲ್ಲಿ ಏನು ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪ್ರೇಚರ್ ಆಫ್ ಯೂನಿಟ್ ಮಾಸ್. ಸೊ ಇಲ್ಲಿ ಯೂನಿಟ್ ಮಾಸ್ ಅಂತ ಬಂತು. ಸೊ ಯೂನಿಟ್ ಮಾಸ್ ಅಂದರೆ ಇದು ಸ್ಪೆಸಿಫಿಕ್ ಆಗಿ ನಾವು ಮೆನ್ಷನ್ ಮಾಡ್ತಾ ಇದ್ವಿ. ಸೊ ಯೂನಿಟ್ ಮಾಸ್ ಆಫ್ ದಟ್ ಮೆಟೀರಿಯಲ್ ಬೈ 1 ಯೂನಿಟ್. ಸೊ ಅದನ್ನು ನಾವು ಏನಂತ ಕರಿತೀವಿ, ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಸೊ ಸ್ಪೆಸಿಫಿಕ್ ಹೀಟ್ ಈಸ್ ಈಕ್ವಲ್ಸ್ ಟು ಸಿ ಈಸ್ ಈಕ್ವಲ್ಸ್ ಟು dQ by m dt ಅಂತ ಬರಿತೀವಿ. ಅಥವಾ ದಟ್ ಈಸ್ dt ಅಂದರೆ ಏನು, ಚೇಂಜ್ ಇನ್ ಟೆಂಪ್ರೇಚರ್. ಸೊ ದಟ್ ಈಸ್ ಗಿವನ್ ಬೈ Q ಡಿವೈಡೆಡ್ ಬೈ m ಇಂಟು ಡೆಲ್ಟಾ ಟಿ ಅಂತ ಬರಿತೀರಿ. ವೇರ್ Q ಇಸ್ ಹೀಟ್ ಎನರ್ಜಿ, m is mass, delta T is change in temperature ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ಮೋಲಾರ್ ಹೀಟ್ ಕೆಪಾಸಿಟಿ. ಸೊ ಮೋಲಾರ್ ಹೀಟ್ ಕೆಪಾಸಿಟಿ ಅಂದರೆ ಏನು, ಎನರ್ಜಿ ರಿಕ್ವೈರ್ಡ್ ಟು ರೇಸ್ ದ ಟೆಂಪ್ರೇಚರ್ ಆಫ್ 1 mole ಆಫ್ ಐಡಿಯಲ್ ಗ್ಯಾಸ್ ಬೈ 1 ಕೆಲ್ವಿನ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಸೊ ಇದನ್ನು ನಾವು ಏನಂತ ಕರಿತೀವಿ, ಮೋಲಾರ್ ಹೀಟ್ ಕೆಪಾಸಿಟಿ. ಮೋಲಾರ್ ಹೀಟ್ ಕೆಪಾಸಿಟಿನ 1 mole ಆಫ್ ಸಬ್ಸ್ಟೆನ್ಸ್ನ
ಅದು ಟೆಂಪ್ರೇಚರ್ ರೈಸ್ ಮಾಡಿದ್ರೆ ಅದನ್ನು ಮೋಲಾರ್ ಹೀಟ್ ಕೆಪಾಸಿಟಿ ಅಂತ ಕರಿತೀರಿ. 1 kg ಆಫ್ ಸಬ್ಸ್ಟೆನ್ಸ್ನ ರೈಸ್ ಮಾಡಿದ್ರೆ ಅದನ್ನು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಕರಿತೀರಿ. ಸೊ ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ನ ಫಾರ್ಮುಲಾ ಹೆಂಗೆ ಬರೀತೀರಿ, U ಡಿವೈಡೆಡ್ ಬೈ U ಇಸ್ ಈಕ್ವಲ್ಸ್ ಟು F/2 NA/kBT. ಇಲ್ಲಿ F ಅಂದರೆ ಏನು, ಡಿಗ್ರಿ ಆಫ್ ಫ್ರೀಡಮ್, NA ಅಂದರೆ ಅವಗಾಡ್ರೋಸ್ ನಂಬರ್, KB ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್, T ಟೆಂಪ್ರೇಚರ್. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು T du/dt ಏನು ಬರುತ್ತೆ, F/R ಡಿವೈಡೆಡ್ ಬೈ 2 ಬರುತ್ತೆ. ಸೊ FR ಡಿವೈಡೆಡ್ ಬೈ 2 ಅಂದರೆ ಏನು ಬರಿಬೋದು, CV CP ಆ್ಯಂಡ್ ಗಾಮಾ ಅಂತ ಬರಿತೀರಿ. CV ಅಂದರೆ ಏನು, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಸೊ ದಟ್ ಈಸ್ ಗಿವನ್ ಬೈ RF/2 ಅಂತ ಬರಿತೀರಿ ಫಾರ್ ಐಡಿಯಲ್ ಗ್ಯಾಸ್. ಆ್ಯಂಡ್ CP ಇಸ್ ಈಕ್ವಲ್ಸ್ ಟು CV ಪ್ಲಸ್ R. ಸೊ ಮೇಯರ್ಸ್ ರಿಲೇಷನ್ ಅಂತ ಒಂದು ಬರುತ್ತೆ, ಇದು ಫಸ್ಟ್ ಇಯರ್ PUC ಥರ್ಮೋಡೈನಮಿಕ್ಸ್ ಚಾಪ್ಟರ್ನಲ್ಲಿ ಬಂದಿರುತ್ತೆ. CP ಮೈನಸ್ CP ಇಸ್ ಈಕ್ವಲ್ಸ್ ಟು R ಅಂತ ಬರಿತೀರಿ. ಅದರಿಂದ CPನ ನಾವೇನಂತ ಬರಿಬೋದು, CP ಇಸ್ ಈಕ್ವಲ್ಸ್ ಟು R ಪ್ಲಸ್ CV ಅಂತ ಬರಿತೀರಿ. ವೇರ್ CVನ ಏನಂತ ಬರಿಬೋದು, CV ಪ್ಲಸ್ R ಅಂತ ಆದರೆ CV ಕ್ಯಾನ್ ಬಿ ರಿಟನ್ ಆಸ್ RF/2 ಪ್ಲಸ್ R. ಸೊ ಇದರಲ್ಲಿ ಎರಡರಲ್ಲೂ R ಕಾಮನ್ ತೊಗೊಂಡ್ರೆ ನಮಗೇನು ಉಳಿಯುತ್ತೆ, 1 ಪ್ಲಸ್ F/2 ಅಂತ ಉಳಿಯುತ್ತೆ. ಸೊ ಇದನ್ನು ನಾವು ಏನಂತ ಬರಿತೀವಿ, CP ಅಂತ ಬರಿತೀರಿ. ನೆಕ್ಸ್ಟು ರೇಷೋ ತೊಗೊಂಡ್ರೆ ಗಾಮಾ ಇಸ್ ಈಕ್ವಲ್ಸ್ ಟು CP/CV. ಸೊ CP/CV ಅಂತ ಅಂದರೆ CP ಏನು ಬರಿತೀರಿ, R ಇಂಟು 1 ಪ್ಲಸ್ F/2 ಅಂತ ಬರಿತೀರಿ. CV ಏನು ಬರಿತೀರಿ, RF/2 ಅಂತ ಬರಿತೀರಿ. ಸೊ R ಕ್ಯಾನ್ಸಲ್ ಆಗುತ್ತೆ. ಸೊ R ಕ್ಯಾನ್ಸಲ್ ಆದರೆ ನಮಗೇನು ಉಳಿಯುತ್ತೆ, ಇದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ CP ಇಸ್ ಈಕ್ವಲ್ಸ್ ಟು CP ಅಲ್ಲ, ಇದು CP/CV ಇದು, ದಟ್ ಈಸ್ CP/CV ಇಸ್ ಈಕ್ವಲ್ಸ್ ಟು ಗಾಮಾ ಇಸ್ ಈಕ್ವಲ್ಸ್ ಟು ಇಲ್ಲೇನು ಬಂತು, 1 ಪ್ಲಸ್ F/2 ಇಂಟು ಇದ್ರದ್ದು ರೆಸಿಪ್ರೋಕಲ್ ತೊಗೊಂಡ್ರೆ 2/F ಬರುತ್ತೆ. ಸೊ 2/F ಬರುತ್ತೆ ಅಂದರೆ ನೀವು ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ವಿತಿನ್ ಬ್ರ್ಯಾಕೆಟ್ 1 ಇಂಟು 2/Fನ ಏನಂತ ಬರೀತೀರಿ, 2/F ಪ್ಲಸ್ ಇಲ್ಲಿ F ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಸೊ ಅದು 1 ಅಂತ ಬರೀತೀರಿ. ಸೊ ಗಾಮಾ ಏನಾಗುತ್ತೆ, ಸೊ ಗಾಮಾ ಇಸ್ ಈಕ್ವಲ್ಸ್ ಟು 1 ಪ್ಲಸ್ 2/F ಅಂತ ಬರೀತೀರಿ. ಸೊ ದಿಸ್ ಇಸ್ ಅಬೌಟ್ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಗಾಮಾ ಅಂತ ಬರಿತೀವಿ. ಸೊ ನೆಕ್ಸ್ಟ್ ಏನು ಬರುತ್ತೆ, ಸ್ಪೆಸಿಫಿಕ್ ಹೀಟ್ ಆಫ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್. ಸೊ ಸ್ಪೆಸಿಫಿಕ್ ಹೀಟ್ ಆಫ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಅಂದರೆ ಇದರಲ್ಲಿ ಸ್ಪೆಷಲ್ ಕೇಸಸ್ ಬರುತ್ತೆ. ಸೊ ಜಸ್ಟ್ ಕೇಸ್ 1 ಏನು, 2 ಕಂಟೈನರ್ ತೊಗೊಂಡಿದ್ದೀವಿ. ಸೊ 2 ಕಂಟೈನರ್ನಲ್ಲಿ ಕಂಟೈನರ್ ಎನಲ್ಲಿ 1 ಗ್ರಾಮ್ ಸಬ್ಸ್ಟೆನ್ಸ್ ತೊಗೊಂಡಿರೋದು, ಕಂಟೈನರ್ ಬಿನಲ್ಲಿ 10 ಗ್ರಾಮ್ ಸಬ್ಸ್ಟೆನ್ಸ್ ತೊಗೊಂಡಿರೋದು. ಎರಡಕ್ಕೂ ಹೀಟ್ ಇದೆ QA ಆ್ಯಂಡ್ QB. ಸೊ ಈ ಎರಡೂ ಸೇಮ್ ಮೆಟೀರಿಯಲ್ ಆಗಿರೋದ್ರಿಂದ ಯಾವುದ್ರದ್ದು ಹೀಟ್ ಜಾಸ್ತಿ ಇರುತ್ತೆ ಅಂತ ಕಂಪೇರ್ ಮಾಡಿದ್ರೆ ಬಿ ಕಂಟೈನರ್ನಲ್ಲಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಜಾಸ್ತಿ ಇರೋದಕ್ಕೆ ಹೀಟ್ ಇನ್ ಬಿ ಈಸ್ ಗ್ರೇಟರ್ ದ್ಯಾನ್ ಹೀಟ್ ಇನ್ ಎ ಅಂತ ಕರಿತೀವಿ. ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇನ್ ಬಿ ಈಸ್ ಮೋರ್ ದ್ಯಾನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇನ್ ಎ, ದೆನ್ ಸೊ ಮೋರ್ ಟೆಂಪ್ರೇಚರ್ ಆರ್ ರಿಕ್ವೈರ್ಡ್ ಫಾರ್ ಬಿ ಟು ರೈಸ್ ಟೆಂಪ್ರೇಚರ್ ಬೈ 1 degree Celsius ಅಂತ ಹೇಳ್ತೀವಿ. ಸೊ ದಟ್ ಈಸ್ QB ಈಸ್ ಗ್ರೇಟರ್ ದ್ಯಾನ್ QA ಅಂತ ಬರಿತೀರಿ. ದೆನ್ ನೆಕ್ಸ್ಟ್ ಸೆಕೆಂಡ್ ಕೇಸ್ ಏನು ಬರುತ್ತೆ, QA ಆ್ಯಂಡ್ QB. ಸೊ ಎರಡರಲ್ಲೂ ಸೇಮ್ ಮೆಟೀರಿಯಲ್ ಇದೆ. QAನಲ್ಲಿ 1 degree Celsius ಇದೆ, QBನಲ್ಲಿ 5 degree Celsius ಇದೆ. ಸೊ ಆವಾಗ ಬೋತ್ ಕಂಟೈನರ್ಸ್ ಹ್ಯಾವ್ ಸೇಮ್ ಮೆಟೀರಿಯಲ್ ಬಟ್ ಡಿಫ್ರೆಂಟ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಬೇರೆ ಬೇರೆ ಇರೋದ್ರಿಂದ ಏನಾಗುತ್ತೆ, ಟೆಂಪ್ರೇಚರ್ ಬೇರೆ ಇರೋದಕ್ಕೆ ಕಂಟೈನರ್ ಬಿನಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದಕ್ಕೆ ಬಿದು ಹೀಟು ಜಾಸ್ತಿ, ದಟ್ ಈಸ್ ಹೀಟ್ ಆಫ್ ಬಿ ಇಸ್ ಗ್ರೇಟರ್ ದ್ಯಾನ್ ಹೀಟ್ ಆಫ್ ಎ ಅಂತ ಹೇಳ್ತೀವಿ. QB ಇಸ್ ಗ್ರೇಟರ್ ದ್ಯಾನ್ QA ಅಂತ ಬರಿತೀರಿ. ಸೊ ಇನ್ ಬಿ ದ ಟೆಂಪ್ರೇಚರ್ ಇಸ್ ಆಲ್ರೆಡಿ ಹೈ ಇನ್ ಕಂಪ್ಯಾರಿಸನ್ ಟು ಎ ಅಂತ ಬರಿತೀರಿ. ದೆನ್ ನೆಕ್ಸ್ಟ್ ಥರ್ಡ್ ಕೇಸ್ ಏನು ಬರುತ್ತೆ, ಸೊ ಥರ್ಡ್ ಕೇಸ್ನಲ್ಲೇನು, 2 ಕಂಟೈನರ್ ಎ ಆ್ಯಂಡ್ ಬಿ, ಎರಡರಲ್ಲೂ ಸೇಮ್ 1 ಗ್ರಾಮ್ ಸಬ್ಸ್ಟೆನ್ಸ್ ತೊಗೊಂಡಿದ್ದೀರಿ, ಎರಡಕ್ಕೂ ಸೇಮ್ ಹೀಟ್ ಕೊಟ್ಟಿದ್ದೀರಿ QA QB, ಬಟ್ ಎನಲ್ಲಿ ಬೇರೆ ಮೆಟೀರಿಯಲ್ ಇದೆ, ಬಿನಲ್ಲಿ ಬೇರೆ ಮೆಟೀರಿಯಲ್ ಇದೆ. ಸೊ ಸೇಮ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಸೇಮ್ ಟೆಂಪ್ರೇಚರ್ ಬಟ್ ಡಿಫ್ರೆಂಟ್ ಮೆಟೀರಿಯಲ್. ಸೊ ಅವಾಗ ಏನಾಗುತ್ತೆ, QA ಈಸ್ ನಾಟ್ ಈಕ್ವಲ್ ಟು QB ಅಂತ ಬರಿತೀವಿ. ಸೊ ಇಟ್ ಡಿಪೆಂಡ್ಸ್ ಆನ್ ಮೆಟೀರಿಯಲ್ ಪ್ರೆಸೆಂಟ್. ಸೊ ಯಾವ ಮೆಟೀರಿಯಲ್ ತೊಗೊಂಡಿದ್ದೀವಿ ಅದ್ರ ಮೇಲೆ ಸ್ಪೆಸಿಫಿಕ್ ಹೀಟು ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಇದು ಸ್ಪೆಸಿಫಿಕ್ ಹೀಟ್ ಆಫ್ ಲಿಕ್ವಿಡ್ಸ್ ಆ್ಯಂಡ್ ಸಾಲಿಡ್ಸ್. ದೆನ್ ನೆಕ್ಸ್ಟ್ ಕಮ್ ಸ್ಪೆಸಿಫಿಕ್ ಹೀಟ್ ಆಫ್ ಗ್ಯಾಸಸ್. ಸೊ ಸ್ಪೆಸಿಫಿಕ್ ಹೀಟ್ ಆಫ್ ಗ್ಯಾಸಸ್ನಲ್ಲಿ ನಮಗೆ 2 ಡೆಫಿನೇಷನ್ ಬರುತ್ತೆ. ಒಂದು ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್, ಇನ್ನೊಂದು ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದರೆ ಏನು, ದ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪ್ರೇಚರ್ ಆಫ್ ಯೂನಿಟ್ ಮಾಸ್ ಆಫ್ ಗ್ಯಾಸ್ ಬೈ 1 degree ವೆನ್ ಇಟ್ ಈಸ್ ಹೀಟೆಡ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಸೊ ನೀವು ಒಂದು ಸಿಸ್ಟಮ್ನಲ್ಲಿ ಹೀಟ್ನ ಗ್ಯಾಸ್ನ ತೊಗೊಂಡ್ಬಿಟ್ಟು ಅದನ್ನು ಹೀಟ್ ಮಾಡ್ತಾ ಹೋಗ್ತೀರಿ. ಕಾನ್ಸ್ಟೆಂಟ್ ವಾಲ್ಯೂಮ್ ಕಾನ್ಸ್ಟೆಂಟ್ ಇಟ್ಬಿಟ್ಟು ಅದನ್ನು ಹೀಟ್ ಮಾಡಿದಾಗ ಅದರದ್ದು ಟೆಂಪ್ರೇಚರ್ 1 degree ರೈಸ್ ಮಾಡೋದಕ್ಕೆ ಎಷ್ಟು ಹೀಟ್ ಸಪ್ಲೈ ಮಾಡ್ತೀರಲ್ಲ, ಅದು ಹೀಟ್ ಸಪ್ಲೈ ಮಾಡೋದನ್ನೇ ನಾವು ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಕರಿತೀವಿ. ದಟ್ ಈಸ್ CV ಇಸ್ ಗಿವನ್ ಬೈ dQ/dt ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್.
ಸೊ ದಟ್ ಈಸ್ ಈಕ್ವಲ್ಸ್ ಟು ಎಫ್ ಬೈ ಟು ಆರ್ ಅಂತ ಬರಿತೀವಿ. Then specific heat at constant volume, that is Cp, is quantity of heat required to raise the temperature of unit mass of gas by 1 degree when it is heated at constant pressure. ಸೊ ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಬಿಟ್ಟು ನೀವು ಒಂದು ಸಬ್ಸ್ಟೆನ್ಸ್ನ ಹೀಟ್ ಮಾಡ್ತಾ ಇದ್ದೀರಾ ಅಂದರೆ ಅದರದ್ದು ಟೆಂಪ್ರೇಚರ್ 1 ಡಿಗ್ರಿ ರೈಸ್ ಆಗೋದಕ್ಕೆ ಎಷ್ಟು ಹೀಟ್ ಸಪ್ಲೈ ಮಾಡ್ತೀರಾ ಅದನ್ನೇ ನಾವು ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಹೇಳ್ತೀವಿ. ದಟ್ ಈಸ್ ಗಿವನ್ ಬೈ ಸಿ ಪಿ ಇಸ್ ಈಕ್ವಲ್ಸ್ ಟು ಡಿ ಕ್ಯೂ ಬೈ ಡಿ ಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮ್ಸ್ for monoatomic gas. For monoatomic gas, degree of freedom F is equals to 3 ಅಂತ ಬರಿತೀವಿ. ಡಯಾಟಮಿಕ್ ಗ್ಯಾಸ್ಗೆ ಡಿಗ್ರಿ ಆಫ್ ಫ್ರೀಡಮ್ 5 ಅಂತ ಬರಿತೀವಿ. ಟ್ರಯಾಟಮಿಕ್ ಗ್ಯಾಸ್ಗೆ ಡಿಗ್ರಿ ಆಫ್ ಫ್ರೀಡಮ್ 6 ಅಂತ ಬರಿತೀವಿ. ಸೊ ಇದು 3, 5, 6 ಹೆಂಗೆ ಬಂತು ಅಂದರೆ ನಾವು ನಾನು ಲಾಸ್ಟ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನಲ್ಲಿ ವಿಡಿಯೋ ಮಾಡಬೇಕಾದ್ರೆ ಆ ವಿಡಿಯೋನಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅದನ್ನಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಡಿಗ್ರಿ ಆಫ್ ಫ್ರೀಡಮ್ ಬಗ್ಗೆ ನೋಟ್ಸ್ ಕೂಡ ನಾನು ಅದರಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದೀನಿ. ಸೊ ಹಾಗಾಗಿ ಡಿಗ್ರಿ ಆಫ್ ಫ್ರೀಡಮ್ ಆ ಕಾನ್ಸೆಪ್ಟಿಂದ ನಾವು ಮೊನೋಟಮಿಕ್ ಗ್ಯಾಸ್ದು ಡಿಗ್ರಿ ಆಫ್ ಫ್ರೀಡಮ್ 3 ಅಂತ ತೊಗೊತೀವಿ, ಡಯಾಟಮಿಕ್ ಗ್ಯಾಸ್ದು 5 ಅಂತ ತೊಗೊತೀವಿ, ಟ್ರಯಾಟಮಿಕ್ ಗ್ಯಾಸ್ದು ಡಿಗ್ರಿ ಆಫ್ ಫ್ರೀಡಮ್ 6 ಅಂತ ತೊಗೊತೀವಿ. ಸೊ ದೆನ್ ವಿ ಹ್ಯಾವ್ ಮೇಯರ್ಸ್ ರಿಲೇಷನ್ ಸಿ ಪಿ ಮೈನಸ್ ಸಿ ವಿ ಇಸ್ ಈಕ್ವಲ್ಸ್ ಟು ಆರ್ ಅಂತ ಇದೆ. ಸೊ ಗಾಮಾ ಏನು ಬಂತು ನಮಗೆ ಸಿ ಪಿ ಬೈ ಸಿ ವಿ. ಸೊ ದ್ಯಾಟ್ ಈಸ್ ಈಕ್ವಲ್ಸ್ ಟು 1/2 + 2/f ಅಂತ ಬಂತು. ಈಗ ಎಫ್ ವ್ಯಾಲ್ಯೂ ಮೊನೋಟಮಿಕ್, ಡಯಾಟಮಿಕ್, ಟ್ರಯಾಟಮಿಕ್ ಮೂರಕ್ಕೂ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಗಾಮಾ ವ್ಯಾಲ್ಯೂ ಏನು ಬರುತ್ತೆ ಚೆಕ್ ಮಾಡೋಣ. ಸೊ ಇದು ಒಂದು ಸಾರ್ತಿ ಕೇಳಿದ್ದಾರೆ KSET ಹಾಗಾಗಿ ಈ ಕಾನ್ಸೆಪ್ಟ್ ಯೂಸ್ ಹೇಳ್ತಾ ಇದ್ದೀನಿ. ಫಾರ್ ಮೊನೋಟಮಿಕ್ ಗ್ಯಾಸು ಗಾಮಾ ವ್ಯಾಲ್ಯೂ ಏನು ಬರುತ್ತೆ? ಸೊ ದಟ್ ಈಸ್ 1 + 2/3 ಇಸ್ ಈಕ್ವಲ್ಸ್ ಟು 5/3. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ 1.66 ಬರುತ್ತೆ. ಒಂದು ಸಾರ್ತಿ ಡಯಾಟಮಿಕ್ ಗ್ಯಾಸ್ದು ಗಾಮಾ ವ್ಯಾಲ್ಯೂ ಕೇಳಿದರು. ಸೊ ಹಾಗಾಗಿ ಇದನ್ನು ಬರ್ತಿದ್ದೀನಿ ನಾನು. ಫಾರ್ ಡಯಾಟಮಿಕ್ ಗಾಮಾ ಇಸ್ ಈಕ್ವಲ್ಸ್ ಟು 1 + 2/5. ಎಲ್ ಸಿ ಎಮ್ ತೊಗೊಂಡ್ರೆ ನಮಗೇನು ಬರುತ್ತೆ 5 + 2 ದಟ್ ಇಸ್ 7/5 ದಟ್ ಇಸ್ ಈಕ್ವಲ್ಸ್ ಟು 1.44. ಆ್ಯಂಡ್ ಫಾರ್ ಟ್ರಯಾಟಮಿಕ್ ಗಾಮಾ ಇಸ್ ಈಕ್ವಲ್ಸ್ ಟು 2/6. 1 + 2/6. ಸೊ 2 1 2 2 3 ಕ್ಯಾನ್ಸಲ್ ಆದರೆ 1 + 1/3. ಸೊ ಅದನ್ನ ಎಲ್ ಸಿ ಎಮ್ ತೊಗೊಂಡ್ರೆ ನಮಗೆ 4/3 ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 1.33. ಸೊ ಇದಿಷ್ಟು ಬೇಸಿಕ್ಸ್ ಆಫ್ ಥರ್ಮೋಡೈನಮಿಕ್ಸ್ ಜಸ್ಟ್ ರಿಲೇಷನ್ ಆ ರೀತಿ ಬರುತ್ತೆ. ದೆನ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ ಆಫ್ ಥರ್ಮೋಡೈನಮಿಕ್ಸ್. ಸೊ ಲಾಸ್ ಆಫ್ ಥರ್ಮೋಡೈನಮಿಕ್ಸ್ನಲ್ಲಿ ಟೋಟಲ್ 4 ಲಾಸ್ ಇದೆ. ಒಂದು ಝೀರೋತ್ ಲಾ, ಒಂದು ಫಸ್ಟ್ ಲಾ, ಆಮೇಲೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ದೆನ್ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಫಸ್ಟ್ ಒನ್ ಏನು ಹೇಳುತ್ತೆ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಸ್ಟೇಟ್ಮೆಂಟ್ ಏನಿದೆ? ಇಫ್ 2 systems A and B are separately in thermal equilibrium with C, then they must be in thermal equilibrium with one another. ಸೊ ಏನು ಹೇಳುತ್ತೆ? ಈಗ ಸಪೋಸ್ ನಮಗೆ 2 ಸಿಸ್ಟಮ್ ಇದೆ. ಒಂದು ಎ, ಇನ್ನೊಂದು ಬಿ, ಇನ್ನೊಂದು ಸಿ. ಇದು ಥರ್ಡ್ ಸಿಸ್ಟಮ್. ಇಫ್ 2 systems A and B are separately in thermal equilibrium with C, ಅಂದರೆ ಇಲ್ಲಿ ಏನರ್ಥ? ಎ ಸಿಗೆ ಥರ್ಮಲ್ ಇಕ್ವಿಲಿಬ್ರಿಯಮ್ ಇದೆ, ಬಿಗೆ ಸಿಗೆ ಥರ್ಮಲ್ ಇಕ್ವಿಲಿಬ್ರಿಯಮ್ ಇದೆ. ದೆನ್ ದೇ ಮಸ್ಟ್ ಬಿ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್ ವಿತ್ ಒನ್ ಅನದರ್. ಎ ಥರ್ಮಲ್ ಇಕ್ವಿಲಿಬ್ರಿಯಮ್ ವಿತ್ ಸಿ, ಬಿ ಥರ್ಮಲ್ ಇಕ್ವಿಲಿಬ್ರಿಯಮ್ ವಿತ್ ಸಿ. ಸೊ ದೇರ್ ಫಾರ್ ಎ ಮಸ್ಟ್ ಬಿ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್ ವಿತ್ ಸಿ ಅಂತ ಹೇಳೋದು ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ನಿಮಗೆ ಏನು ಕ್ವೆಶನ್ ಕೇಳ್ತಾರೆ ಇದರಲ್ಲಿ? ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಯಾವ ಕಾನ್ಸೆಪ್ಟ್ ಮೇಲೆ ಬರುತ್ತೆ ಅಂತ ಹೇಳಿ. ಸೊ ಇದು ಯಾವ ಕಾನ್ಸೆಪ್ಟ್ ಮೇಲೆ ಬರುತ್ತೆ? ಒಂದು ಟೆಂಪ್ರೇಚರು, ಇನ್ನೊಂದು ಥರ್ಮಲ್ ಇಕ್ವಿಲಿಬ್ರಿಯಮ್. ಸೊ ಜಸ್ಟ್ ಸಮ್ಮರಿನಲ್ಲಿ ಝೀರೋತ್ ಲಾ ಏನು ಹೇಳುತ್ತೆ? ಇಟ್ ಡಿಫೈನ್ಸ್ ದ ಥರ್ಮಲ್ ಇಕ್ವಿಲಿಬ್ರಿಯಮ್ ಆರ್ ಟೆಂಪ್ರೇಚರ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಕಮ್ಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ? ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಚೇಂಜ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಸೊ ಎನರ್ಜಿ ಇಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಚೇಂಜ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಸೊ ಅದನ್ನು ನಮಗೆ ಯಾವುದರಿಂದ ಬಂತು? ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಅಂದರೆ ಏನು? ಇಫ್ ಡಿ ಕ್ಯೂ ಇಸ್ ದ ಅಮೌಂಟ್ ಆಫ್ ಹೀಟ್ is given to the system, and if the system will do dW amount of work, then change in internal energy. So change in internal energy na ಏನಂತ ಬರಿಬೋದು? du is equals to dq minus dw ಅಂತ ಬರಿತೀರಿ. ವರ್ಕ್ ಡನ್ ಬೈ ದ ಸಿಸ್ಟಮ್ ಪಾಸಿಟಿವ್, ಬೈ ದ ಸಿಸ್ಟಮ್ ಇದ್ದರೆ ಪಾಸಿಟಿವ್, ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್ ಇದ್ದರೆ ನೆಗೆಟಿವ್ ಅಂತ ಬರಿತೀವಿ. ಸೊ ಇದು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಕಾನ್ಸಿಕ್ವೆನ್ಸ್ ಅಥವಾ ರಿಸಲ್ಟ್ಸ್ ಏನು ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಝೀರೋತ್ ಲಾ ಏನು ಹೇಳುತ್ತೆ? ಕಾನ್ಸೆಪ್ಟ್ ವೇಸ್ಟ್ ಕೊಡ್ತಾರೆ. ಝೀರೋತ್ ಲಾ ಏನು ಹೇಳುತ್ತೆ? ದಟ್ ಈಸ್ ಥರ್ಮಲ್ ಇಕ್ವಿಲಿಬ್ರಿಯಮ್. ಫಸ್ಟ್ ಲಾ ಏನು ಹೇಳುತ್ತೆ? ಇಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ದೆನ್ ಥರ್ಡ್ ಕಮ್ಸ್ ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಇಲ್ಲಿ ಇನ್ನೊಂದೇನು ಅಂದರೆ
ಝೀರೋತ್ ಲಾ ಆದಮೇಲೆ ಫಸ್ಟ್ ಲಾ ಆಮೇಲೆ ಸೆಕೆಂಡ್ ಲಾ ಅಂತ ಬಂತು. ಯಾಕೆ ಅಂತ ಜಸ್ಟ್ ಅದು ಒಂಥರ ಫನಿ ಅಂತ ಅನ್ನಿಸ್ತು ನನಗೂ ಓದಿದ್ದಾಗ. ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಕಂಡುಹಿಡಿತಾರೆ, ಆಮೇಲೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಕಂಡುಹಿಡಿತಾರೆ. ಬಟ್ ಅದು ಆದಮೇಲೆ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಕಂಡುಹಿಡಿತಾರೆ. ಅಂದರೆ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಏನೂ ನೇಮಿಂಗ್ ಮಾಡಿರಲ್ಲ. ಬಟ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಇರುತ್ತೆ. ಬಟ್ ಅದಕ್ಕೆ ಯಾವ ನಂಬರಿಗೆ ಕೊಡಬೇಕು, ಫಸ್ಟ್ ಲಾ ಸೆಕೆಂಡ್ ಲಾ ಅಂತ ಆಲ್ರೆಡಿ ಕೊಟ್ಬಿಡ್ತಾರೆ. ಅದಕ್ಕೆ ಥರ್ಡ್ ಲಾ ಅಂತ ಕೊಡೋಕ್ಕಾಗಲ್ಲ, ಯಾಕಂದರೆ ಇಟ್ ಶುಡ್ ಕಮ್ ಫಸ್ಟ್. ಸೊ ಆವಾಗ ಏನಾಗುತ್ತೆ, ಫಸ್ಟ್ಗಿಂತಲೂ ಮುಂಚೆ ಬರೋದು ನಂಬರ್ ಯಾವುದು, ಝೀರೋ. ಸೊ ಹಾಗಾಗಿ ಅದನ್ನು ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ, ಆ ರೀತಿ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೆಸರು ಬಂತು ಅಂಥೇಳಿ ಎಲ್ಲೋ ಒಂದು ಕಡೆ ಓದಿದ ನೆನಪಿತ್ತು. ಸೊ ಹಾಗಾಗಿ ಹೇಳಿದೆ. ದೆನ್ ನೆಕ್ಸ್ಟ್ ಕಮ್ಸ್ ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂದರೆ ಏನು, ಎ ಗಿವನ್ ಅಮೌಂಟ್ ಆಫ್ ಹೀಟ್ ಕೆನಾಟ್ ಬಿ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ವರ್ಕ್, ಹವೆವರ್ ಇಟ್ ಈಸ್ ಪಾಸಿಬಲ್ ಟು ಕನ್ವರ್ಟ್ ಎ ಗಿವನ್ ಅಮೌಂಟ್ ಆಫ್ ವರ್ಕ್ ಕಂಪ್ಲೀಟ್ಲಿ ಇಂಟು ಹೀಟ್. ಸೊ ಗಿವನ್ ಅಮೌಂಟ್ ಆಫ್ ಹೀಟ್ ಕೆನಾಟ್ ಬಿ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ವರ್ಕ್. ಅಂದರೆ ನಾವು ಎಷ್ಟು ಎನರ್ಜಿ ಇರುತ್ತೆ ಅದನ್ನೆಲ್ಲನೂ ಸಂಪೂರ್ಣವಾಗಿ ನಾವು ವರ್ಕಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಬಟ್ ಇಟ್ ಈಸ್ ಪಾಸಿಬಲ್ ಟು ಕನ್ವರ್ಟ್ ದ ಅಮೌಂಟ್ ಆಫ್ ವರ್ಕ್ ಕಂಪ್ಲೀಟ್ಲಿ ಇಂಟು ಹೀಟ್. ಅಂದರೆ ಏನು, ರಿವರ್ಸ್ ಇಸ್ ಪಾಸಿಬಲ್ ಅಂತ ಹೇಳಿರೋದು. ಸೊ ಅದನ್ನು ನಾವು ಏನಂತ ಕರಿತೀವಿ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಸೊ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ಗೆ ಈಕ್ವೇಷನ್ ಏನು ಬರೀತೀರಿ, ds is equals to dq/t ಅಂತ ಬರೀತೀರಿ. ಸೊ ಅಂದರೆ ಏನು, ದ ಹೀಟ್ ಎನರ್ಜಿ ಕೆನಾಟ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಎ ಬಾಡಿ ಅಟ್ ಎ ಲೋವರ್ ಟೆಂಪ್ರೇಚರ್ ಟು ಎ ಬಾಡಿ ಅಟ್ ಹೈಯರ್ ಟೆಂಪ್ರೇಚರ್ ವಿತೌಟ್ ಅಡಿಷನ್ ಆಫ್ ಎನರ್ಜಿ. ಸೊ ಇಲ್ಲಿ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ನ ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೋಬೇಕು. ಸೊ ಏನು ಹೇಳುತ್ತೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂದರೆ, ನಮಗೆ ಒಂದು ಹಾಟ್ ಬಾಡಿ ಇರುತ್ತೆ, ಇನ್ನೊಂದು ಕೋಲ್ಡ್ ಬಾಡಿ ಇರುತ್ತೆ. ಸೊ ಅಕಾರ್ಡಿಂಗ್ ಟು ಜನರಲ್ ರೂಲ್ ನಮಗೇನು ಗೊತ್ತು, ಹೀಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ, ಹೀಟ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಕೋಲ್ಡ್ ಬಾಡಿ ಟು ಹಾಟ್ ಬಾಡಿ ಅಂತ ಹೇಳುತ್ತೆ. ದಿಸ್ ಇಸ್ ನಾಟ್ ಪಾಸಿಬಲ್ ಅಂತ ಹೇಳುತ್ತೆ. ಸೊ ದಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಇನ್ನೊಂದೇನು, ದ ಗಿವನ್ ಅಮೌಂಟ್ ಆಫ್ ಹೀಟ್ ಕೆನಾಟ್ ಬಿ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ವರ್ಕ್. ಅಂದರೆ ಈಗ ಸಪೋಸ್ ನೀವು ಯಾವುದಾದ್ರೂ ಒಂದು ಸಿಸ್ಟಮ್ಗೆ ಸಪೋಸ್ ನೀವು ಹೀಟ್ ಮಾಡ್ತಾ ಇರ್ತೀರ ಅಂದರೆ, ನೀವು ಸಪೋಸ್ 100% ಹೀಟ್ ಕೊಟ್ಟಿದ್ದೀರಿ ಅಂತ ಅಂದರೆ, ಈ ಕಂಪ್ಲೀಟ್ 100% ಹೀಟ್ ಕೂಡ ಏನು, ಸಪೋಸ್ ನೀವು ಒಂದು ಯಾವುದೋ ಒಂದು ವೆಸಲ್ ಕಂಟೈನರ್ನಲ್ಲಿ ಏನೋ ಒಂದು ಕುಕ್ ಮಾಡ್ತಾ ಇರ್ತೀರ ಅಂತ ಅಂದ್ಕೊಳ್ರಿ, ಏನೋ ಒಂದು ಫುಡ್ ಕುಕ್ ಮಾಡ್ತಾ ಇರ್ತೀರ. ಸೊ ಅದಕ್ಕೆ ನೀವೇನು ಕೊಡ್ತೀರಿ, 100% ಹೀಟ್ ಎನರ್ಜಿಗೆ ಸಪ್ಲೈ ಮಾಡ್ತೀರಿ. ಬಟ್ ಈ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ, ಈ 100% ಆಫ್ ಹೀಟ್ ಏನಿರುತ್ತೆ, ದಿಸ್ ಟೋಟಲ್ 100% ಆಫ್ ಹೀಟ್ ಈಸ್ ನಾಟ್ ಟ್ರಾನ್ಸ್ಫರ್ಡ್ ಇನ್ ಪ್ರಿಪೇರಿಂಗ್ ಫುಡ್ ಅಂತ ಹೇಳುತ್ತೆ. ಅಂದರೆ ಈಗ 40%ವರೆಗೂ ಹೀಟ್ ಎನರ್ಜಿ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಫುಡ್ಗೆ 40% ಹೋಗುತ್ತೆ. ಹಾಗಾದರೆ ರಿಮೈನಿಂಗ್ 60% ಆಫ್ ಹೀಟ್ ಎಲ್ಲಿಗೆ ಹೋಗುತ್ತೆ ಅಂತ ನೋಡೋದಾದರೆ, ರಿಮೈನಿಂಗ್ 60% ಆಫ್ ದ ಹೀಟ್ ಇಸ್ ಟ್ರಾನ್ಸ್ಫರ್ ಟು ದ ವೆಸಲ್ಗೆ ಹೋಗುತ್ತೆ. ಇದರಲ್ಲಿ ವೆಸಲ್ಗೆ ಒಂದು 30% ಹೋಗುತ್ತೆ. ರಿಮೈನಿಂಗ್ 30% ಎಲ್ಲಿಗೆ ಹೋಗುತ್ತೆ, ಸರೌಂಡಿಂಗ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ ರೇಡಿಯೇಷನ್ ಆಗಿ. ಸಪೋಸ್ ನೀವು ಗ್ಯಾಸ್ ಮೇಲೆ ಏನೋ ಒಂದು ಅಡುಗೆ ಮಾಡೋಕ್ಕೆ ಇಟ್ಟಿರ್ತೀರ ಅಂತ ಅಂದರೆ, ಹೀಟ್ ಎನರ್ಜಿ ಗ್ಯಾಸ್ ಆನ್ ಮಾಡಿದ ತಕ್ಷಣ ನಿಮಗೆ ಏನೋ you'll get the fire. When you go and stand in front of that, you'll be getting the hotness, that is radiations ಬರ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ನಿಮಗೆ ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅಂದರೆ ನೀವು ಗ್ಯಾಸ್ ಆನ್ ಮಾಡಿದ ತಕ್ಷಣ ಕಂಪ್ಲೀಟ್ ಹೀಟ್ ಎನರ್ಜಿ ದಟ್ ಈಸ್ ನಾಟ್ ಟ್ರಾನ್ಸ್ಫರ್ಡ್ ಇನ್ ಮೇಕಿಂಗ್ ದ ಫುಡ್ ಅಂತ ಅರ್ಥ. ದಟ್ ಈಸ್ ದ ಸ್ಟೇಟ್ಮೆಂಟ್ ಗಿವನ್ ಬೈ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು, ds is equals to dq/t. ಸೊ ds ಅಂದರೆ ಏನು, ಎಂಟ್ರಾಪಿ ಅಂತ ಹೇಳ್ತೀವಿ. ಸೊ ಎಂಟ್ರಾಪಿ ಇಸ್ ದ ಮೆಷರ್ ಆಫ್ ಡಿಸಾರ್ಡರ್ ಇನ್ ದ ಸಿಸ್ಟಮ್. ಸೊ ಮೆಷರ್ ಆಫ್ ಡಿಸಾರ್ಡರ್ ಇನ್ ಅ ಸಿಸ್ಟಮ್ ಅಂದರೆ, ಇವಾಗ ಸಾಲಿಡ್ ತೊಗೊತೀವಿ, ಸಾಲಿಡ್ನಲ್ಲಿ ಏನು, ಆಟಮ್ಸ್ ಆರ್ ಟೈಟ್ಲಿ ಪ್ಯಾಕ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ಲಿಕ್ವಿಡ್ಸ್ ತೊಗೊತೀರಿ, ಸೊ ಲಿಕ್ವಿಡ್ಸ್ನಲ್ಲಿ ಏನು, ಲೂಸ್ಲಿ ಪ್ಯಾಕ್ಡ್ ಅಂತ ಹೇಳ್ತೀರಿ. ದೆನ್ ಗ್ಯಾಸ್ ತೊಗೊತೀರಿ, ಗ್ಯಾಸ್ನಲ್ಲಿ ಏನು, ಆಟಮ್ಸ್ ಆರ್ ಫ್ರೀಲಿ ಪ್ಯಾಕ್ಡ್ ಅಂತ ಹೇಳ್ತೀವಿ. ಸೊ ಈ ಮೂರನ್ನು ಕಂಪೇರ್ ಮಾಡಿದ್ರೆ, ನೀವು ಇದು ಮೂರಕ್ಕೂ ಹೀಟ್ ಎನರ್ಜಿ ಸಪ್ಲೈ ಮಾಡ್ತೀರಿ, ಗ್ಯಾಸ್ಗೂ ಕೊಡ್ತೀರಿ, ಲಿಕ್ವಿಡ್ಸ್ಗೂ ಕೊಡ್ತೀರಿ, ಸಾಲಿಡ್ಗೂ ಕೊಡ್ತೀರಿ. ಮೂರಕ್ಕೂ ಸೇಮ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಕೊಟ್ಟಾಗ ಡಿಸಾರ್ಡರ್ ಎಲ್ಲಿ ಜಾಸ್ತಿ ಆಗುತ್ತೆ, ಗ್ಯಾಸ್ನಲ್ಲಿ ಮಾಲಿಕ್ಯೂಲ್ಸು ದೇ ಆರ್ ಆನ್ ರ್ಯಾಂಡಮ್ ಮೋಷನ್. ಸೊ ಸ್ವಲ್ಪ ಹೀಟ್ ಎನರ್ಜಿ ಕೊಟ್ಟರೆ ಏನಾಗುತ್ತೆ, ದಟ್ ಮಾಲಿಕ್ಯೂಲ್ಸ್ ವಿಲ್ ಬಿ ಇನ್ ಸ್ಟಿಲ್ ಮೋರ್ ಮೋಷನ್ನಲ್ಲಿರುತ್ತೆ. ಸೊ ಅವಾಗ ಏನಾಗುತ್ತೆ, ಡಿಸಾರ್ಡರ್ ಇನ್ಕ್ರೀಸ್ ಆಗುತ್ತೆ. ಸೊ ಎಷ್ಟು ಡಿಸಾರ್ಡರ್ ಇನ್ಕ್ರೀಸ್ ಆಗುತ್ತೆ ಅದನ್ನು ನಾವೇನಂತ ಕರಿತೀವಿ, ಮೆಷರ್ ಆಫ್ ಎಂಟ್ರೋಪಿ ಅಂತ ಕರಿತೀವಿ. ಇಲ್ಲಿ ಲಿಕ್ವಿಡ್ಸು ಸಾಲಿಡ್ಸು ಆಟಮ್ಸು ಟೈಟಾಗಿ
ಪ್ಯಾಕ್ ಆಗಿರೋದಕ್ಕೆ ಇಲ್ಲಿ ಸಪೋಸ್ 10 ಜೌಲ್ ಆಫ್ ಎನರ್ಜಿ ಕೊಡ್ತೀರಿ, ಇಲ್ಲಿ ಸಪೋಸ್ 10 ಜೌಲ್ ಆಫ್ ಎನರ್ಜಿ ಕೊಡ್ತೀರಿ, ಇಲ್ಲಿ ಸಪೋಸ್ 10 ಜೌಲ್ ಆಫ್ ಎನರ್ಜಿ ಕೊಡ್ತೀರಿ. ಈ 10 ಜೌಲ್ ಆಫ್ ಎನರ್ಜಿ ರ್ಯಾಂಡಮ್ನೆಸ್ನ ಇನ್ಕ್ರೀಸ್ ಮಾಡೋದಲ್ಲಿ ಗ್ಯಾಸ್ನಲ್ಲಿ ಮಾಡುತ್ತೆ. ಬಟ್ ಲಿಕ್ವಿಡ್ನಲ್ಲಿ ಸಾಲಿಡ್ನಲ್ಲಿ ಈ 10 ಜೌಲ್ ಆಫ್ ಎನರ್ಜಿ ಏನು ಕಂಪೇರ್ ಟು ಗ್ಯಾಸ್ನಲ್ಲಿ ವರ್ಕ್ ಮಾಡೋದು ಕಡಿಮೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇದ್ರದ್ದು ಎಂಟ್ರೋಪಿ ಏನು ಎಫೆಕ್ಟ್ ಆಗಲ್ಲ. ಸೊ ಎಂಟ್ರೋಪಿ ಯಾವುದ್ರದ್ದು ಜಾಸ್ತಿ ಇರುತ್ತೆ, ಎಲ್ಲಿ ಡಿಸಾರ್ಡರ್ ಜಾಸ್ತಿ ಇರುತ್ತೆ, ಎಲ್ಲಿ ಡಿಸಾರ್ಡರ್ ಜಾಸ್ತಿ ಇರುತ್ತೆ, ಗ್ಯಾಸ್ನಲ್ಲಿ ಡಿಸಾರ್ಡರ್ ಜಾಸ್ತಿ ಇರುತ್ತೆ ಅಥವಾ ರ್ಯಾಂಡಮ್ನೆಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಗ್ಯಾಸ್ ಮಾಲಿಕ್ಯೂಲ್ಸ್ ವಿಲ್ ಹ್ಯಾವ್ ಮೋರ್ ಎಂಟ್ರೋಪಿ ಕಂಪೇರ್ ಟು ಸಾಲಿಡ್ ಆ್ಯಂಡ್ ಲಿಕ್ವಿಡ್. and solid will have entropy, least entropy compared to liquids and gases. So ಯಾಕೆ ಸಾಲಿಡ್ಸ್ನಲ್ಲಿ least entropy? Because the atoms are tightly packed ಅಂತ ಹೇಳ್ತೀವಿ. ಸೊ ಇದು ಎಂಟ್ರೋಪಿ ಬಗ್ಗೆ ಆಯಿತು. ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ನ ಏನಂತ ಬರಿಬೋದು, ಡಿ ಕ್ಯೂ ಇಸ್ ಈಕ್ವಲ್ಸ್ ಟು ಡಿ ಯು ಪ್ಲಸ್ ಡಿ ಡಬ್ಲ್ಯೂ ಅಂತ ಬರೀತೀರಿ. ಸೆಕೆಂಡ್ ಲಾ ಏನಂತ ಬರೀತೀರಿ, ಡಿ ಎಸ್ ಇಸ್ ಈಕ್ವಲ್ಸ್ ಟು ಡಿ ಕ್ಯೂ ಬೈ ಟಿ ಅಂತ ಬರೀತೀರಿ. ಇದರಿಂದ ಡಿ ಕ್ಯೂ ಏನು ಬರಿಬೋದು, ಡಿ ಕ್ಯೂ ಇಸ್ ಈಕ್ವಲ್ಸ್ ಟು ಟಿ ಇಂಟು ಡಿ ಎಸ್ ಅಂತ ಬರೀತೀರಿ. ಸೊ ಫಸ್ಟ್ ಲಾ ಪ್ಲಸ್ ಸೆಕೆಂಡ್ ಲಾ ಎರಡನ್ನೂ ಆ್ಯಡ್ ಮಾಡಿಕೊಂಡ್ರೆ ನಮಗೇನು ಬರುತ್ತೆ, ಸೊ ಟಿ ಡಿ ಎಸ್ ದಟ್ ಇಸ್ ಡಿ ಕ್ಯೂ ಪ್ಲೇಸ್ನಲ್ಲಿ ನಾವೇನಂತ ಬರೀಬೋದು, ಟಿ ಡಿ ಎಸ್ ಅಂತ ಬರೀತೀರಿ. ಡಿ ಯು ಆ್ಯಸ್ ಇಟ್ ಇಸ್, ದೆನ್ ಡಿ ಡಬ್ಲ್ಯೂ ಕ್ಯಾನ್ ಬಿ ರಿಟರ್ನ್ ಆಸ್ ಪಿ ಡಿ ಬಿ ಅಂತ ಬರೀತೀವಿ. ಸೊ ದಿಸ್ ಇಸ್ ಟಿ ಡಿ ಎಸ್ ಇಸ್ ಈಕ್ವಲ್ಸ್ ಟು ಡಿ ಯು ಪ್ಲಸ್ ಪಿ ಡಿ ಬಿ. ಸೊ ಇದನ್ನು ಯಾಕೆ ಬರಿತಾ ಇದ್ದೀನಿ ಅಂತ ಅಂದರೆ, ನೀವು ನೆಕ್ಸ್ಟ್ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ನಲ್ಲಿ ಇದನ್ನು ಯೂಸ್ ಮಾಡ್ತೀರಿ. ಸೊ ಹಾಗಾಗಿ ಇದು ನೆನಪಿರಲಿ ಅಂತ ಹೇಳಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಲಾದು ಕಂಬೈನ್ ಮಾಡಿಬಿಟ್ಟು ಬರ್ತಿದ್ದೀನಿ ಇದರಲ್ಲಿ ಅಷ್ಟೇ. ದೆನ್ ನೆಕ್ಸ್ಟ್ ಕಮ್ಸ್ ದ ಕಾರ್ನಾಟ್ಸ್ ಸೈಕಲ್. ಸೊ ಕಾರ್ನಾಟ್ ಸೈಕಲ್ದು ರಿಲೇಟೆಡ್ ವರ್ಕ್ ಡನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಕಾರ್ನಾಟ್ ಸೈಕಲ್ ಅಂದರೆ ಏನು, ದ ಸೈಕ್ಲಿಕ್ ಪ್ರಾಸೆಸ್ ಕನ್ಸಿಸ್ಟ್ ಆಫ್ 2 ಐಸೋಥರ್ಮಲ್ ಪ್ರಾಸೆಸ್ ಆ್ಯಂಡ್ 2 ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಸೊ ಈ ಫಿಗರ್ನಲ್ಲಿ ಪಿ ವಿ ಡಯಾಗ್ರಾಮ್ನಲ್ಲಿ ನೋಡಿದ್ರೆ ಎ ಟು ಬಿ ಏನಿದೆ ಅದನ್ನು ಐಸೋಥರ್ಮಲ್ ಪ್ರಾಸೆಸ್ ಅಂತ ಕರಿತೀವಿ. ಅದರಲ್ಲಿ ಐಸೋಥರ್ಮಲ್ ಅಂದರೆ ಟೆಂಪ್ರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್. ಬಿ ಟು ಸಿನಲ್ಲಿ ಏನಿರುತ್ತೆ ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಅಂತ ಕರಿತೀವಿ, ದಟ್ ಈಸ್ ಎಂಟ್ರಾಪಿ ರಿಮೇನ್ಸ್ ಕಾನ್ಸ್ಟೆಂಟ್. ದೆನ್ ಸಿ ಟು ಡಿ ಏನು ಬರುತ್ತೆ, ಟೆಂಪ್ರೇಚರ್ ಟಿ ಟು ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಅದನ್ನು ಐಸೋಥರ್ಮಲ್ ಪ್ರಾಸೆಸ್ ಅಂತ ಕರಿತೀವಿ. ಮತ್ತು ಡಿ ಟು ಎ ಏನು ಬರುತ್ತೆ, ದಟ್ ಈಸ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಸೊ ದಟ್ ಈಸ್ ಅಗೇನ್ ಎಂಟ್ರೋಪಿ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀರಿ. ಸೊ ಕಂಪ್ಲೀಟ್ ಎ ಇಂದ ಸ್ಟಾರ್ಟ್ ಆಗಿ ಬಿಗೆ ಹೋಗಿ ಸಿಗೆ ಹೋಗಿ ಡಿಗೆ ಹೋಗಿ ಮತ್ತೆ ಎಗೆ ಬರೋದಕ್ಕೆ ಇದನ್ನು ಸೈಕ್ಲಿಕ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಆಲ್ರೆಡಿ ಸೈಕ್ಲಿಕ್ ಪ್ರಾಸೆಸ್ ಡೆಫಿನೇಷನ್ ಹೇಳಿದೆ ನಾನು. ಐದರ್ ಇಟ್ ವಿಲ್ ಕಂಪ್ಲೀಟ್ ಇನ್ ಕಮ್ ಬ್ಯಾಕ್ ಟು ಇನಿಷಿಯಲ್ ಪಾಯಿಂಟ್ ಐದರ್ ಇನ್ 2 or more ಪ್ರಾಸೆಸ್ ಅಂತ ಹೇಳಿದೆ. ಸೊ 2 or more ಪ್ರಾಸೆಸ್ ಅಂದರೆ ಇಲ್ಲಿ ಎಷ್ಟು ಪ್ರಾಸೆಸ್ ಆಗ್ತಿದೆ, ಎ ಟು ಬಿ ಒಂದು, ಬಿ ಟು ಸಿ ಒಂದು, ಸಿ ಟು ಡಿ ಒಂದು, ಡಿ ಟು ಎ ಒಂದು. ಸೊ ಟೋಟಲ್ ಆಫ್ಟರ್ 4 ಪ್ರಾಸೆಸ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ದ ಇನಿಷಿಯಲ್ ಪಾಯಿಂಟ್. ಸೊ ಹಾಗಾಗಿ ಇದನ್ನು ಸೈಕ್ಲಿಕ್ ಪ್ರಾಸೆಸ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಸೈಕಲ್ ವಿ ಕಾಲ್ ಇಟ್ ಆಸ್ ಕಾರ್ನಾಟ್ ಸೈಕಲ್ ಅಂತ ಹೇಳ್ತೀವಿ. ಸೊ ಕಾರ್ನಾಟ್ ಸೈಕಲ್ನಲ್ಲಿ ವರ್ಕ್ ಡನ್ ಏನಂತ ಬರಿತೀವಿ, ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು 2.303 ಆರ್ ಟಿ ಒನ್ ಮೈನಸ್ ಟಿ ಟು ಲಾಗ್ ಆಫ್ ವಿ ಟು ಬೈ ವಿ ಒನ್ ಅಂತ ಬರಿತೀವಿ. ಸೊ ಇದು ಈಕ್ವೇಷನ್ನು ವೆರಿ ಇಂಪಾರ್ಟೆಂಟ್ ಈಕ್ವೇಷನ್. ಕಾರ್ನಾಟ್ ಸೈಕಲ್ದು ವರ್ಕ್ ಏನು ಅಂತ ಬರೀತೀವಿ, ಕಾರ್ನಾಟ್ ಸೈಕಲ್ ವರ್ಕ್ ಡನ್ ಇನ್ ಬೈ ಕಾರ್ನಾಟ್ ಸೈಕಲ್ ಇಸ್ ಗಿವನ್ ಬೈ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು 2.303 ಆರ್ ಇಂಟು ಟಿ ಒನ್ ಮೈನಸ್ ಟಿ ಟು ಲಾಗ್ ಆಫ್ ವಿ ಟು ಬೈ ವಿ ಒನ್ ಅಂತ ಬರೀತೀರಿ. ಇದು ಕಾರ್ನಾಟ್ ಸೈಕಲ್ದು ವರ್ಕ್ ಡನ್. ಸೊ ಇದರಲ್ಲಿ ಐಸೋಥರ್ಮಲ್ ಎಕ್ಸ್ಪಾನ್ಷನ್, ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್, ಎ ಟು ಬಿ, ಬಿ ಟು ಸಿ, ಅಗೇನ್ ಸಿ ಟು ಡಿ ಆ್ಯಂಡ್ ಡಿ ಟು ಎ, 4 ವರ್ಕ್ ಡನ್ W1, W2, W3, W4 ಅಂತ ಬರ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ನಮಗೆ ಈ ರಿಲೇಷನ್ ಬರುತ್ತೆ. ನೀವು ಈ ರಿಲೇಷನ್ದು ಡಿರೈವೇಷನ್ ನೋಡಬೇಕು ಅಂತಾದರೆ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಥರ್ಮೋಡೈನಮಿಕ್ಸ್ ಚಾಪ್ಟರ್ನಲ್ಲಿ ನಿಮಗೆ ಇದ್ರದ್ದು ಡಿರೈವೇಷನ್ ಸಿಗುತ್ತೆ ಕಾರ್ನಾಟ್ ಸೈಕಲ್ದು. ದೆನ್ ಕಮ್ಸ್ ದ ಎಫಿಷಿಯನ್ಸಿ. ಸೊ ಎಫಿಷಿಯನ್ಸಿ ಅಂದರೆ ಏನು, ಎಫಿಷಿಯನ್ಸಿ ಇಸ್ ದ ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಅಂತ ಹೇಳ್ತೀವಿ. ವರ್ಕ್ ಡನ್ ಬೈ ಹೀಟ್ ಗಿವನ್. ಸೊ ನೀವು ಎಷ್ಟು ಹೀಟ್ ಕೊಡ್ತೀರಿ ಒಂದು ಸಿಸ್ಟಮ್ಗೆ, ಅದರಿಂದ ಎಷ್ಟು ಔಟ್ಪುಟ್ ಬರುತ್ತೆ, ಸೊ ಆ ರೇಷಿಯೋನ ನಾವು ಏನಂತ ಕರಿತೀವಿ, ಎಫಿಷಿಯನ್ಸಿ ಅಂತ ಕರಿತೀವಿ. ಸೊ ಎಫಿಷಿಯನ್ಸಿ ದಟ್ ಇಸ್ ವರ್ಕ್ ಡನ್ ಏನಂತ ಕರಿತೀವಿ, ಸಪೋಸ್ ಸೋರ್ಸ್ ಇರುತ್ತೆ, ಇನ್ನೊಂದು ಸೋರ್ಸು, ಎರಡೂ ಕಡೆಯಿಂದನೂ ನೀವು ಹೀಟ್ ಎನರ್ಜಿ ಸಪ್ಲೈ ಮಾಡ್ತೀರಿ, Q1 Q2. ಸೊ ಟೋಟಲ್ ವರ್ಕ್ ಡನ್ ಇದ್ರ ಮೇಲೆ ಎಷ್ಟು ಹೀಟ್ ಟ್ರಾನ್ಸ್ಫರ್ ಆಗುತ್ತೆ, ದಟ್ ಈಸ್ Q1 ಮೈನಸ್ Q2 ಅಂತ ಹೇಳ್ತೀವಿ. ಸೊ ದಟ್ ಈಸ್ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು Q1 ಮೈನಸ್ Q2 ಅಂದರೆ ಈಟಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಎಫಿಷಿಯನ್ಸಿನ. ಈ ರೀತಿ ಬರೆದ್ರೆ ಈಟಾ ಅಂತ ಕರಿತೀವಿ. ಈಟಾ ಇಸ್ ಈಕ್ವಲ್ಸ್ ಟು Q1 ಮೈನಸ್ Q2 ಡಿವೈಡೆಡ್ ಬೈ Q1 ಅಂತ ಬರಿತೀವಿ. ಇದನ್ನು ಸಪ್ರೇಟಾಗಿ ಮಾಡಿ ಡಿವೈಡ್ ಮಾಡಿದ್ರೆ ಈಟಾ ಇಸ್ ಈಕ್ವಲ್ಸ್ ಟು 1 ಮೈನಸ್ Q2 ಬೈ Q1 ಅಂತ ಬರಿತೀವಿ. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಹೀಟ್ ಫಾರ್ ಐಡಿಯಲ್ ಗ್ಯಾಸ್ ಫಾರ್ಮ್ನಲ್ಲಿ. ಇದನ್ನು T2 ಬೈ T1 ಅಂತ ಬರೆದ್ರೆ ಇನ್ ಟರ್ಮ್ಸ್ ಆಫ್ ಟೆಂಪ್ರೇಚರ್ ಐಡಿಯಲಿ ಅಂತ ಹೇಳ್ತೀವಿ. ಆ್ಯಂಡ್ ಈಟಾ ಇಸ್ ಆಲ್ವೇಸ್ ಲೆಸ್ ದ್ಯಾನ್ 1 ಅಂತ ಹೇಳ್ತೀವಿ. ಸೊ ಇಲ್ಲಿ 1 ಮೈನಸ್ ಬರೋದ್ರಿಂದ 1ನಲ್ಲಿ ಸಬ್ಟ್ರಾಕ್ಟ್ ಮಾಡೋದ್ರಿಂದ ಎಫಿಷಿಯನ್ಸಿ ಕ್ಯಾನ್ ನೆವರ್ ಬಿ ನೆಗೆಟಿವ್ ಅಂತ ಹೇಳ್ತೀವಿ. ನೆಗೆಟಿವ್ನೂ ಬರಲ್ಲ,
ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ 1 ಅಂದರೆ ಡೆಸಿಮಲ್ಸ್ನಲ್ಲಿ ಬರುತ್ತೆ. ಮೋರ್ ದ್ಯಾನ್ 1 ಅಂತ ಬಂದಿದೆ ಅಂದರೆ ದಟ್ ಈಸ್ 100% ಎಫಿಷಿಯನ್ಸಿ ಅಚೀವ್ಡ್ ಅಂತ ಹೇಳ್ತೀವಿ. 100% ಎಫಿಷಿಯನ್ಸಿ ಯಾವುದ್ರಲ್ಲೂ ಬರಲ್ಲ. ಸೊ ಹಾಗಾಗಿ ಎಫಿಷಿಯನ್ಸಿ ಇಸ್ ಆಲ್ವೇಸ್ ಲೆಸ್ ದ್ಯಾನ್ 1 ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ರೆಫ್ರಿಜರೇಟರ್. ಸೊ ರೆಫ್ರಿಜರೇಟರ್ ಅಂದರೆ ಏನು? ಡಿವೈಸ್ ಯೂಸ್ಡ್ ಫಾರ್ ಕೂಲಿಂಗ್. ಸೊ ಕೂಲ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅದನ್ನು ರೆಫ್ರಿಜರೇಟರ್ ಅಂತ ಕರಿತೀವಿ. ಇಟ್ ಈಸ್ ಅಪೋಸಿಟ್ ಟು ಹೀಟ್ ಇಂಜಿನ್. ಸೊ ಅಪೋಸಿಟ್ ಟು ಹೀಟ್ ಇಂಜಿನ್ ಆಗಿರೋದ್ರಿಂದ ಇದನ್ನು ಹೀಟ್ ಪಂಪ್ ಅಂತ ಕರೀತಾರೆ. ಸೊ ಹೀಟ್ ಪಂಪ್ ಅಂದರೆ ಹೆಂಗೆ ಅಂದರೆ, ಈಗ ಸಪೋಸ್ ನೀವು ರೆಫ್ರಿಜರೇಟರ್ನಲ್ಲಿ ಏನೋ ಒಂದು ತೊಗೊಂಡೋಗಿ ಇಡ್ತೀರಿ. ಸೊ ಸಪೋಸ್ ಒಂದು ಫ್ರೂಟ್ ತೊಗೊಂಡೋಗಿ ಇಟ್ಟಿದ್ದೀರಾ ಅಂದರೆ, ಸೊ ರೆಫ್ರಿಜರೇಟರ್ ಕೆಲಸ ಏನು? ನೀವು ಏನೇ ತೊಗೊಂಡೋಗಿ ಫ್ರಿಡ್ಜಲ್ಲಿ ಇಟ್ಟರು ಅದೇನು ಮಾಡುತ್ತೆ, ಇದರಲ್ಲಿರೋ ಹೀಟ್ನ ಅಬ್ಸರ್ವ್ ಮಾಡಿಕೊಂಡು ದಟ್ ಈಸ್ ಸೆಂಟ್ ಔಟ್. ಸೊ ಇಟ್ ವಿಲ್ ಅಬ್ಸರ್ವ್ ದ ಹೀಟ್ ಎನರ್ಜಿ ಫ್ರಮ್ ದಟ್ ಸಬ್ಸ್ಟೆನ್ಸ್ ದಟ್ ಯು ಆರ್ ಕೀಪಿಂಗ್ ಇನ್ ದ ಫ್ರಿಡ್ಜ್ ಆ್ಯಂಡ್ ದಟ್ ಈಸ್ ಟ್ರಾನ್ಸ್ಫರ್ ಟು ದ ಔಟ್ಸೈಡ್. ಸೊ ಅದಕ್ಕೆ ಹೀಟ್ ಪಂಪ್ ಅಂತ ಕರೀತಾರೆ. ಹೀಟ್ ಪಂಪ್ ಅಂದರೆ ಏನು? ಒಳಗಿರೋ ಹೀಟ್ನ ತೆಗೆದು ಹೊರಗಡೆ ಕಳಿಸೋದಕ್ಕೆ ಹೀಟ್ ಪಂಪ್ ಅಂತ ಕರಿತೀವಿ. ಇನ್ ದಿಸ್ ಕೇಸ್ ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್ ಟು ಎಮಿಟ್ ಹೀಟ್ ಫ್ರಮ್ ದ ಸಿಂಕ್. ಸೊ ಒಳಗಡೆ ಇರೋದು ಸಿಂಕು, ಹೊರಗಡೆ ಇರೋದು ಸೋರ್ಸು. ಸೊ ಹೊರಗಡೆ ಹೀಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಇದನ್ನು ಏನಂತ ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್ ಅಂತ ಕರಿತೀರಿ. ಸೊ ದಟ್ ಈಸ್ Q1 is equals to W plus Q2 or W is equals to Q1 minus Q2 ಅಂತ ಬರಿತೀರಿ. ಇಲ್ಲಿ ನಮ್ಗೆ ಏನು ಬರುತ್ತೆ? ಕೆ ಅಂತ ಬರಿತೀವಿ. ಅಲ್ಲಿ ಹೀಟ ಅಂತ ಬರೆದ್ವಿ, ದಟ್ ಈಸ್ ಎಫಿಷಿಯನ್ಸಿ. ಇಲ್ಲಿ ಕೆ ಅಂತ ಬರಿತೀವಿ. ಸೊ ಕೆ ಅಂದರೆ ಏನು? ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಅಂದರೆ ಅಗೇನ್ ಇಟ್ ಈಸ್ ದ ರೇಷಿಯೋ ಆಫ್ ಔಟ್ಪುಟ್ ಬೈ ಇನ್ಪುಟ್. ಸೊ ಔಟ್ಪುಟ್ ಏನು? Q2 ಡಿವೈಡೆಡ್ ಬೈ ಇನ್ಪುಟ್ ಏನು? Q1 minus Q2. ಸೊ ಇನ್ ಟರ್ಮ್ಸ್ ಆಫ್ ಟೆಂಪ್ರೇಚರ್ ತೊಗೊಂಡ್ರೆ T2 by T1 minus T2 ಅಂತ ಬರಿತೀವಿ. ಸೊ ದಟ್ ಈಸ್ K is equals to Q2 by Q1 minus Q2 or that is equals to Q2 by T1 minus T2 ಅಂತ ಬರಿತೀವಿ. ಸೊ ಇದು ಏನು? ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್. ಸೊ ಇದು ರೆಫ್ರಿಜರೇಟರ್ದು. ದೆನ್ ನೆಕ್ಸ್ಟ್ ಕಮ್ಸ್ ರಿಲೇಷನ್ ಬಿಟ್ವೀನ್ ಈಟಾ ಆ್ಯಂಡ್ ಕೆ. ಸೊ ಈಟಾ ಅಂದರೆ ಏನು? ಎಫಿಷಿಯನ್ಸಿ. ಕೆ ಅಂದರೆ ಏನು? ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್. ಅವೆರಡರ ಮಧ್ಯೆ ಇರೋ ರಿಲೇಷನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಕೆ ಈಸ್ ಈಕ್ವಲ್ಸ್ ಟು T2 by T1 minus T2. ಸೊ ಡಿನಾಮಿನೇಟರ್ನಲ್ಲಿ T1 ಕಾಮನ್ ತೊಗೊಂಡ್ರೆ ಏನು ಬರುತ್ತೆ? 1 minus T2 by T1. ಸೊ ದಟ್ ಈಸ್ T2 by T1 ಇಂಟು 1 minus T2 by T1. ಸೊ ಈ T1 ನ್ಯೂಮರೇಟರ್ ಶಿಫ್ಟ್ ಮಾಡಿಕೊಂಡ್ರೆ ನಾವು ಏನಂತ ಬರಿಬೋದು? T2 by T1 ಅಂತ ಬರಿತೀರಿ. ಡಿನಾಮಿನೇಟರ್ನಲ್ಲಿ ಅಗೇನ್ ಸೇಮ್ 1 minus T2 by T1 ಅಂತ ಬರಿತೀರಿ. 1 minus T2 by T1 ಅಂದರೆ ಈಟಾ. ಆ್ಯಂಡ್ ಈ T2 by T1 ಏನಂತ ಬರಿಬೋದು? 1 minus ಈಟಾ ಅಂತ ಬರಿಬೋದು. ಬಿಕಾಸ್ ಈಟಾ ರಿಲೇಷನ್ ಏನು? ಈಟಾ ಇಸ್ ಈಕ್ವಲ್ಸ್ ಟು 1 minus T2 by T1 ಅಂತ ಬರಿತೀರಿ. ಇವಾಗ T2 by T1 ಬೇಕು ಅಂದರೆ T2 by T1 ಕ್ಯಾನ್ ಬಿ ರಿಟರ್ನ್ ಆಸ್ 1 minus ಈಟಾ ಅಂತ ಬರಿತೀರಿ. ಸೊ ಅದನ್ನೇ ಇಲ್ಲಿ ತೊಗೊಂಡಿರೋದು 1 minus ಈಟಾ ಡಿವೈಡೆಡ್ ಬೈ ಈಟಾ. ಸೊ ದಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಆ್ಯಂಡ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಎಫಿಷಿಯನ್ಸಿ K is equals to 1 minus ಈಟಾ ಡಿವೈಡೆಡ್ ಬೈ ಈಟಾ ಅಂತ ಬರಿತೀರಿ. ಓಕೆ, ದೆನ್ ನೆಕ್ಸ್ಟ್ ಇಸ್ ಇದು ಕೆಲವೊಂದಿಷ್ಟು ಪಾಯಿಂಟ್ಸು ಡೆಫಿನೇಷನ್ಸ್ ಥರ ಅಲ್ಲ, ಜಸ್ಟ್ ಮಲ್ಟಿಪಲ್ ಚಾಯ್ಸ್ನಲ್ಲಿ ಈ ಪಾಯಿಂಟ್ಸ್ ರಿಲೇಟೆಡ್ ಕ್ವೆಶನ್ಸ್ ಬಂದಿರೋದ್ರಿಂದ ಪ್ಲಸ್ ಏನೋ ಈ ಸರ್ತಿ ಕೆ ಎಯಿಂದ ಎಕ್ಸಾಮ್ ನಡೆಸ್ತಾ ಇರೋದ್ರಿಂದ ಕೆ ಎನಲ್ಲಿ ಜಾಸ್ತಿ ಇನ್ ಡೆಪ್ತ್ ನಾಲೆಡ್ಜ್, ಇದು ವೈಡ್ ನಾಲೆಡ್ಜ್ ಬೇಕಾಗಿರೋದ್ರಿಂದ ಸೊ ಯಾವುದು 1 ಮಾರ್ಕ್ನಲ್ಲಿ ಸೊ ಜಸ್ಟ್ ಚಿಕ್ಕ ಚಿಕ್ಕ ಪಾಯಿಂಟ್ಸ್ನಲ್ಲಿನೇ ನಮಗೆ ಕನ್ಫ್ಯೂಷನ್ಸ್ ಬರುತ್ತೆ. ಸೊ ಹಾಗಾಗಿ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಲೈಕ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬಂದಾಗ ಈಸಿಯಾಗಿ ಆನ್ಸರ್ ಮಾಡೋದಕ್ಕಾಗುತ್ತೆ. ಸೊ ಈ ಪಾಯಿಂಟ್ಸ್ನ ಇಂಪಾರ್ಟೆಂಟ್ ಜಸ್ಟ್ ನಾನು ನೋಟ್ ಡೌನ್ ಮಾಡ್ಕೊಳ್ರಿ. ಇನ್ ಅ ಸೈಕ್ಲಿಕ್ ಪ್ರಾಸೆಸ್ ವರ್ಕ್ ಡನ್ ಬೈ ದ ಸಿಸ್ಟಮ್ ಇಸ್ ಈಕ್ವಲ್ ಟು ದ ಕ್ವಾಂಟಿಟಿ ಆಫ್ ಹೀಟ್ ಗಿವನ್ ಟು ದ ಸಿಸ್ಟಮ್. ಅಂದರೆ ಸೈಕ್ಲಿಕ್ ಪ್ರಾಸೆಸ್ನಲ್ಲಿ ವರ್ಕ್ ಡನ್ ಎಷ್ಟಿರುತ್ತೆ ದಟ್ ಈಸ್ ಈಕ್ವಲ್ ಟು ದ ಕ್ವಾಂಟಿಟಿ ಆಫ್ ಹೀಟ್ ಗಿವನ್ ಟು ದ ಸಿಸ್ಟಮ್. ಅಂದರೆ DW ಇಸ್ ಈಕ್ವಲ್ಸ್ ಟು ಕ್ವಾಂಟಿಟಿ ಆಫ್ ಹೀಟ್ ಗಿವನ್ ಟು ದ ಸಿಸ್ಟಮ್, ದಟ್ ಈಸ್ DQ ಅಂತ ಹೇಳ್ತೀವಿ. ದೆನ್ ಇನ್ ಅನ್ ಐಸೋಥರ್ಮಲ್ ಚೇಂಜ್ ದ ಇಂಟರ್ನಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಡಸ್ ನಾಟ್ ಚೇಂಜ್. ಸೊ ಐಸೋಥರ್ಮಲ್ ಚೇಂಜ್ ಅಂದರೆ ಐಸೋಥರ್ಮಲ್ ಪ್ರಾಸೆಸ್ನಲ್ಲಿ ಟೆಂಪ್ರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್, ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಇಂಟರ್ನಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಆಲ್ಸೋ ರಿಮೈನ್ಸ್ ದ ಸೇಮ್, ಅಂದರೆ ಅದು ಚೇಂಜ್ ಆಗಲ್ಲ ಅಂತ ಹೇಳ್ತೀವಿ. ದೆನ್ ಫಾರ್ ಎ ಸೈಕ್ಲಿಕ್ ಪ್ರಾಸೆಸ್ ದ ವ್ಯಾಲ್ಯೂ ಆಫ್ ಇಂಟಿಗ್ರಲ್ DQ by T ಇಸ್ ಆಲ್ವೇಸ್ ಪಾಸಿಟಿವ್. ಅಂದರೆ ಫಾರ್ ಸೈಕ್ಲಿಕ್ ಪ್ರಾಸೆಸ್ ತೊಗೊಂಡ್ರೆ ಸೈಕ್ಲಿಕ್ ಪ್ರಾಸೆಸ್ನಲ್ಲಿ ಏನಿರುತ್ತೆ, ವ್ಯಾಲ್ಯೂ ಆಫ್ DQ by T is always positive, that is DQ by T is always positive ಅಂತ ಬರಿತೀರಿ. ದೆನ್ DQ by T ಅಂದರೆ ಏನು ಬರ್ತಿದ್ವಿ, ದಟ್ ಈಸ್ ಎಂಟ್ರಾಪಿ ಅಂತ
ಮಾಡಿದ್ವಿ ನಾವು ಪ್ರೀವಿಯಸ್ ಸೆಕ್ಷನ್ನಲ್ಲಿ ds is equals to dq by t ಅಂತ ಬರ್ತೀವಿ. ಸೊ ಅದನ್ನು ದಟ್ ರಿಮೇನ್ಸ್ ಆಲ್ವೇಸ್ ಪಾಸಿಟಿವ್ ಅಂತ ಹೇಳ್ತೀವಿ ಇನ್ ಸೈಕ್ಲಿಕ್ ಪ್ರಾಸೆಸ್. Then next comes the reversible heat engine. So can have 100% efficiency if the temperature of sink is 0 degree Kelvin ಅಂತ ಹೇಳ್ತೀವಿ. ಸೊ 0 ಡಿಗ್ರಿ ಕೆಲ್ವಿನ್ ಇದ್ದಾಗ ಟೆಂಪ್ರೇಚರ್ ಎಫಿಷಿಯನ್ಸಿ ಏನಾಗುತ್ತೆ 100% ಎಫಿಷಿಯನ್ಸಿ ಬರುತ್ತೆ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಟೆಂಪ್ರೇಚರ್ ಇರುತ್ತೆ ಸೋರ್ಸ್ದು ದಟ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಟು ದ ಸಿಂಕ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅವಾಗ ಏನಾಗುತ್ತೆ ಔಟ್ಪುಟ್ ಇಸ್ ಈಕ್ವಲ್ಸ್ ಟು ಇನ್ಪುಟ್ ಆಗುತ್ತೆ. ಸೊ ಆವಾಗ ಎಫಿಷಿಯನ್ಸಿ ಏನಾಗುತ್ತೆ 1 ಆಗುತ್ತೆ, 1 or 100% ಅಂತ ಹೇಳ್ತೀವಿ. ಸೊ ಅದು ಯಾವಾಗ ಅಚೀವ್ ಮಾಡ್ಬೋದು ರಿವರ್ಸಿಬಲ್ ಹೀಟ್ ಇಂಜಿನ್ನಲ್ಲಿ ವೆನ್ ದ ಸಿಂಕ್ ಈಸ್ ಅಟ್ 0 ಡಿಗ್ರಿ ಕೆಲ್ವಿನ್ ಅಂತ ಹೇಳ್ತೀವಿ. Then area of the Carnot cycle on a TS diagram represents work done in a cycle. So area of the Carnot cycle ಅಂದರೆ ಏನು? ಸೊ ಆ Carnot cycleನಲ್ಲಿ ನೀವು ಡ್ರಾ ಮಾಡ್ತೀರಿ. ಸೊ ಈ ರೀತಿ ಡ್ರಾ ಮಾಡ್ತೀರಿ. ಸೊ Carnot cycleದು ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂದಾಗ ಇದರಲ್ಲಿ ಏರಿಯಾ ಏನು ಬರುತ್ತೆ, ಸೊ ದಿಸ್ ಏರಿಯಾ ಇಸ್ ರಿಪ್ರೆಸೆಂಟ್ಸ್ ದ ವರ್ಕ್ ಡನ್ ಇನ್ ಎ ಸೈಕಲ್. ಎಷ್ಟು ವರ್ಕ್ ಡನ್ ಆಯಿತು ಅಂತ ಹೇಳಿ ರಿಪ್ರೆಸೆಂಟ್ ಮಾಡೋದಕ್ಕೆ ಈ ವರ್ಕ್ ಡನ್ ಇನ್ ದಟ್ ಏರಿಯಾ. ಸೊ ದಟ್ ಈಸ್ ಡಿನೋಟೆಡ್ ಬೈ ಏರಿಯಾ ಆಫ್ ದ Carnot cycle TS diagram ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್, ಇನ್ ಅ ರಿವರ್ಸಿಬಲ್ ಸೈಕಲ್ ದ ವ್ಯಾಲ್ಯೂ ಆಫ್ ಇಂಟಿಗ್ರಲ್ dq by dt is equals to 0. ಸೈಕ್ಲಿಕ್ ಪ್ರಾಸೆಸ್ನಲ್ಲಿ dq by dt ಪಾಸಿಟಿವ್ ಇರುತ್ತೆ, ರಿವರ್ಸಿಬಲ್ ಸೈಕಲ್ನಲ್ಲಿ dq by dt 0 ಇರುತ್ತೆ. ದೆನ್ ಚೇಂಜ್ ಇನ್ ಎಂಟ್ರೋಪಿ ಡಿಪೆಂಡ್ಸ್ ಆನ್ ಥರ್ಮೋಡೈನಮಿಕ್ ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ದೆನ್ ಪ್ರಾಪರ್ಟೀಸ್ ಆಫ್ ಎಂಟ್ರೋಪಿ ಅಂತ ನೋಡೋದಾದರೆ ಈ ಪ್ರಾಪರ್ಟೀಸ್ ಆಫ್ ಎಂಟ್ರೋಪಿ ಕೊಟ್ಬಿಟ್ಟು ಯಾವುದು ಕರೆಕ್ಟು ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಎಲ್ಲ ಪ್ರಾಪರ್ಟೀಸ್ ಆಫ್ ಎಂಟ್ರೋಪಿ ನಾನು ಲಿಸ್ಟ್ ಮಾಡಿದ್ದೀನಿ ಇದರಲ್ಲಿ. ಎಂಟ್ರೋಪಿ ಇನ್ಕ್ರೀಸಸ್ ಡ್ಯೂರಿಂಗ್ ಆ್ಯನ್ ಇರ್ರಿವರ್ಸಿಬಲ್ ಆಪ್ರೇಷನ್. ಸೊ ಇರ್ರಿವರ್ಸಿಬಲ್ ಆಪ್ರೇಷನ್ನಲ್ಲಿ ಎಂಟ್ರೋಪಿ ಜಾಸ್ತಿ ಇರುತ್ತೆ, ಯಾಕಂದರೆ ಇರ್ರಿವರ್ಸಿಬಲ್ ಆಪ್ರೇಷನ್ ಅಂದರೆ ಏನು, ಫಾಸ್ಟ್ ಪ್ರಾಸೆಸ್. ಸೊ ಫಾಸ್ಟ್ ಪ್ರಾಸೆಸ್ನಲ್ಲಿ ಡಿಸಾರ್ಡರ್ ಆರ್ ರ್ಯಾಂಡಮ್ನೆಸ್ ಜಾಸ್ತಿ ಇರೋದ್ರಿಂದ ಎಂಟ್ರೋಪಿ ಕೂಡ ಜಾಸ್ತಿ ಇರುತ್ತೆ. ಚೇಂಜ್ ಇನ್ ಎಂಟ್ರೋಪಿ ಡ್ಯೂರಿಂಗ್ ಆ್ಯನ್ ಅಡಿಯಾಬ್ಯಾಟಿಕ್ ಆಪರೇಷನ್ ಇಸ್ 0. ಸೊ ಅಡಿಯಾಬ್ಯಾಟಿಕ್ ಆಪರೇಷನಲ್ಲಿ ಚೇಂಜ್ ಇನ್ ಎಂಟ್ರೋಪಿ ಈಸ್ 0 ಅಂತ ಬರಿತೀವಿ. ದಟ್ ಈಸ್ ds ಇಸ್ ಈಕ್ವಲ್ಸ್ ಟು 0 ಅಂತ ಬರಿತೀವಿ. ಬಿಕಾಸ್ ಅಡಿಯಾಬ್ಯಾಟಿಕ್ ಆಪರೇಷನ್ ಅಂದರೆ ಏನು, ಅಡಿಯಾಬ್ಯಾಟಿಕ್ ಅಂದ್ರೆ ನಾವು ಹೆಂಗೆ ಡಿಫೈನ್ ಮಾಡ್ತೀವಿ, ದ ಪ್ರಾಸೆಸ್ ವಿಚ್ ಟೇಕ್ಸ್ ಪ್ಲೇಸ್ ಅಟ್ ಕಾನ್ಸ್ಟೆಂಟ್ ಎಂಟ್ರೋಪಿ ಅಂತ ಹೇಳ್ತೀವಿ. ಕಾನ್ಸ್ಟೆಂಟ್ ಎಂಟ್ರೋಪಿ ಅಂದರೆ ಎಂಟ್ರೋಪಿ ಕಾನ್ಸ್ಟೆಂಟ್ ಆದರೆ ಏನಾಗುತ್ತೆ, ಚೇಂಜ್ ಇನ್ ಎಂಟ್ರೋಪಿ ಏನಾಗುತ್ತೆ, ದಟ್ ಈಸ್ ಇನಿಷಿಯಲ್ ಎಂಟ್ರೋಪಿ ಇಸ್ ಈಕ್ವಲ್ಸ್ ಟು ಫೈನಲ್ ಎಂಟ್ರೋಪಿ ಆದರೆ ಚೇಂಜ್ ಇನ್ ಎಂಟ್ರೋಪಿ 0 ಆಗುತ್ತೆ. ಸೊ ಅದಕ್ಕೆ ಚೇಂಜ್ ಇನ್ ಎಂಟ್ರೋಪಿ ಡ್ಯೂರಿಂಗ್ ಆನ್ ಅಡಿಯಾಬ್ಯಾಟಿಕ್ ಆಪರೇಷನ್ ಇಸ್ 0 ಅಂತ ಬರಿತೀವಿ. ದೆನ್ ಅಟ್ 0 ಕೆಲ್ವಿನ್ ಫ್ಲೂಯಿಡ್ಸ್ ಆರ್ ಅಸ್ಯೂಮ್ ಟು ಹ್ಯಾವ್ 0 ಎಂಟ್ರೋಪಿ. ಸೊ ಫ್ಲೂಯಿಡ್ಸ್ಗೆ 0 ಕೆಲ್ವಿನಲ್ಲಿ 0 ಎಂಟ್ರೋಪಿ ಇರುತ್ತೆ. ಸೊ 0 ಕೆಲ್ವಿನಲ್ಲಿ 0 ಎಂಟ್ರೋಪಿ ಹೆಂಗಿರುತ್ತೆ ಫ್ಲೂಯಿಡ್ಸ್ದು ಅಂತ ನೋಡೋದಾದರೆ, ಸಪೋಸ್ ಇವಾಗ ಲಿಕ್ವಿಡ್ ವಾಟರ್ ತೊಗೊತೀರಿ, ವಾಟರ್ 0 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ ಸಾಲಿಡ್ ಸ್ಟೇಟಿಗೆ ಬರುತ್ತೆ. ಸೊ ಅವಾಗ ಏನಾಗುತ್ತೆ ಅದರದ್ದು ಎಂಟ್ರೋಪಿ 0 ಆಗುತ್ತೆ. Then entropy is a measurement of randomness or disorder. Gases have more randomness and less intermolecular forces between the molecules. So entropy is more in gases. ನಾನು ಇದು ಆಲ್ರೆಡಿ ಎಂಟ್ರೋಪಿ ಬಗ್ಗೆ ಹೇಳಿದೆ ಸೆಕೆಂಡ್ ಲಾ ಮಾಡಬೇಕಾದ್ರೆ. ಸೊ ಅದೇ ಗ್ಯಾಸಸ್ದು ಎಂಟ್ರೋಪಿ ಜಾಸ್ತಿ ಇರುತ್ತೆ. ದೆನ್ ನೆಕ್ಸ್ಟ್ ಒನ್ ಈಸ್ ಎಂಟ್ರೋಪಿ ಇಸ್ ದ್ಯಾಟ್ ಪ್ರಾಪರ್ಟಿ ಆಫ್ ಥರ್ಮೋಡೈನಮಿಕ್ ಸಿಸ್ಟಮ್ ವಿಚ್ ಇನ್ಕ್ರೀಸಸ್ ವೆನ್ ಸಿಸ್ಟಮ್ ಟೇಕ್ಸ್ ಹೀಟ್ ಆರ್ ವೈಸ್ ವರ್ಸ. ಅಂದರೆ ಒಂದು ಸಿಸ್ಟಮ್ಗೆ ನೀವೆಷ್ಟು ಹೀಟ್ ಪ್ರೊವೈಡ್ ಮಾಡ್ತಾ ಹೋಗ್ತೀರಿ ಆವಾಗ ಆ ಸಿಸ್ಟಮ್ದು ಎಂಟ್ರೋಪಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದರೆ ಏನು, ಸಪೋಸ್ ನೀವು ಒಂದು ಸಿಸ್ಟಮ್ ತೊಗೊತೀರಿ, ಅದರಲ್ಲಿ ಮಾಲಿಕ್ಯೂಲ್ಸ್ ಇರುತ್ತೆ, ಅದನ್ನು ಹೀಟ್ ಮಾಡ್ತೀರಿ. ಸೊ ಹೀಟ್ ಮಾಡಿದಾಗೆಲ್ಲ ಏನಾಗುತ್ತೆ, ಈ ಮಾಲಿಕ್ಯೂಲ್ಸ್ದು ಮೋಷನ್ನು ಇನ್ಕ್ರೀಸ್ ಆಗುತ್ತೆ. ಸೊ ಮೋಷನ್ ಇನ್ಕ್ರೀಸ್ ಆದರೆ ರ್ಯಾಂಡಮ್ನೆಸ್ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಈಸ್ ಮೆಷರ್ ಆಫ್ ರ್ಯಾಂಡಮ್ನೆಸ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಎಂಟ್ರೋಪಿ. ಸೊ ರ್ಯಾಂಡಮ್ನೆಸ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಎಂಟ್ರೋಪಿ ವ್ಯಾಲ್ಯೂ ಆಲ್ಸೋ ವಿಲ್ ಇನ್ಕ್ರೀಸ್. ಸೊ ಹೀಟ್ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಎಂಟ್ರೋಪಿ ಇನ್ಕ್ರೀಸ್ ಆಗುತ್ತೆ. ಸಪೋಸ್ ಇಫ್ ಯು ಆರ್ ರಿಮೂವಿಂಗ್ ಹೀಟ್ ಫ್ರಮ್ ದ ಸಿಸ್ಟಮ್ ದೆನ್ ಎಂಟ್ರೋಪಿ ವಿಲ್ ಡಿಕ್ರೀಸ್. ಸೊ ದಟ್ ಈಸ್ ವೈಸ್ ವರ್ಸ ಅಂತ ಬರಿತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ವೆನ್ ಅ ಸಿಸ್ಟಮ್ ಟೇಕ್ಸ್ heat then entropy increases. When a system emits heat then entropy decreases. ಸೊ ಇದು ಹೀಟ್ನ ಒಂದು ಸಿಸ್ಟಮ್ನ ಹೀಟ್ ಮಾಡಿದಾಗ ಮಾಲಿಕ್ಯೂಲ್ಸ್ ಏನಾಗುತ್ತೆ, ರ್ಯಾಂಡಮ್ ಮೋಷನ್ ಆಫ್ ದ ಮಾಲಿಕ್ಯೂಲ್ ವಿಲ್ ಇನ್ಕ್ರೀಸ್. ಸೊ ಅದಕ್ಕೆ ಏನಾಗುತ್ತೆ, ಅದ್ರದ್ದು ಎಂಟ್ರೋಪಿ ಇನ್ಕ್ರೀಸ್ ಆಗುತ್ತೆ. ವೆನ್ ಯು ಆರ್ ಟೇಕಿಂಗ್ ದಟ್ ಸಿಸ್ಟಮ್, ಅದರಿಂದ ಹೀಟ್ ರಿಮೂವ್ ಮಾಡಿದಾಗ ಏನಾಗುತ್ತೆ, ದ ಮಾಲಿಕ್ಯೂಲ್ಸ್ ರ್ಯಾಂಡಮ್ನೆಸ್ ಡಿಕ್ರೀಸಸ್, ದೆ ವಿಲ್ ಸೆಟ್ಲ್ ಅಟ್ ಒನ್ ಪಾಯಿಂಟ್. ಸೊ ಅವಾಗ ಏನಾಗುತ್ತೆ, ಎಂಟ್ರೋಪಿ ಡಿಕ್ರೀಸ್ ಆಗುತ್ತೆ. ಸೊ ಇದು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ರಿಲೇಟೆಡ್ಡು ಕಾನ್ಸೆಪ್ಟ್. ದೆನ್ ಕಮ್ಸ್ ದ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಬರಿತೀವಿ, ಅಟ್ ಅಬ್ಸಲ್ಯೂಟ್ 0 ಟೆಂಪ್ರೇಚರ್ ಥಿಯರಿಟಿಕಲಿ ಆಲ್ ಮೋಡ್ಸ್ ಆಫ್ ಮೋಷನ್ ಸ್ಟಾಪ್ಸ್.
and that's absolute zero temperature ಏನಾಗುತ್ತೆ, there is no vibration, no rotation and no translation. ಸೊ ಮೂರು rotational energy, vibrational energy, translational energy ಎಲ್ಲನೂ ಮೋಷನ್ ಸ್ಟಾಪ್ ಆದಾಗ ಏನಾಗುತ್ತೆ, ಸೊ ಆವಾಗ ಎಂಟ್ರೋಪಿ ಕೂಡ ಕಾನ್ಸ್ಟೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ, ಇಟ್ ಸ್ಟೇಟ್ಸ್ ದಟ್ ಎಂಟ್ರೋಪಿ ಆಫ್ ಎ ಪ್ಯೂರ್ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಇಸ್ ಝೀರೋ ಆ್ಯಸ್ ದ ಟೆಂಪ್ರೇಚರ್ ಅಪ್ರೋಚಸ್ ಟು ಅಬ್ಸಲ್ಯೂಟ್ ಝೀರೋ. ಟೆಂಪ್ರೇಚರ್ ಹೇಗೆ ಝೀರೋಗೆ ಹೋಗುತ್ತೆ, ಎಂಟ್ರೋಪಿ ಕೂಡ ಝೀರೋಗೆ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಟೋಟಲ್ ಫೋರ್ ಲಾಸ್ನಲ್ಲಿ ಫಸ್ಟ್ ಒನ್ ಏನು, ಝೀರೋತ್ ಲಾ ಏನು ಹೇಳುತ್ತೆ, ಥರ್ಮಲ್ ಇಕ್ವಿಲಿಬ್ರಿಯಮ್ ಬಗ್ಗೆ ಹೇಳುತ್ತೆ. ಫಸ್ಟ್ ಲಾ ಏನು ಹೇಳುತ್ತೆ, ಕನ್ಸರ್ವೇಷನ್ ಆಫ್ ಎನರ್ಜಿ ಬಗ್ಗೆ ಹೇಳುತ್ತೆ. ಸೆಕೆಂಡ್ ಲಾ ಏನು ಹೇಳುತ್ತೆ, ದಟ್ ಈಸ್ ಹೀಟ್ ಎನರ್ಜಿ ಕೆನಾಟ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಕೋಲ್ಡ್ ಸಿಸ್ಟಮ್ ಟು ಹಾಟ್ ಸಿಸ್ಟಮ್ ಅಂತ ಹೇಳುತ್ತೆ. ದೆನ್ ದ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ, ಅಟ್ ಅಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್ ಎಂಟ್ರೋಪಿ ವಿಲ್ ಬಿ ಆಲ್ಸೋ ಬಿ ಝೀರೋ ಅಂತ ಹೇಳುತ್ತೆ. ಸೊ ಇದು ಫೋರ್ ಲಾಸ್ ಆಫ್ ಥರ್ಮೋಡೈನಮಿಕ್ಸ್. ಸೊ ಅದನ್ನು ಸಮ್ಮರೈಸ್ ಮಾಡಿ ಇಲ್ಲಿ ಬರೆದಿದ್ದೀನಿ ನಾನು. ಸೊ ದಟ್ ಈಸ್ ಝೀರೋತ್ ಲಾ ಅಂದರೆ ಏನು, ಥರ್ಮಲ್ ಇಕ್ವಿಲಿಬ್ರಿಯಮ್ ಟೆಂಪ್ರೇಚರ್ ಬಗ್ಗೆ ಹೇಳುತ್ತೆ. ಫಸ್ಟ್ ಲಾ ಕನ್ಸರ್ವೇಷನ್ ಆಫ್ ಎನರ್ಜಿ ಬಗ್ಗೆ ಹೇಳುತ್ತೆ. ಸೆಕೆಂಡ್ ಲಾ ಎಂಟ್ರೋಪಿ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಇನ್ಕ್ರೀಸಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಪರ್ಪೆಚುವಲ್ ಮೋಷನ್ ಮೆಷಿನ್ಸ್ ಆರ್ ಇಂಪಾಸಿಬಲ್. ಪರ್ಪೆಚುವಲ್ ಮೆಷಿನ್ ಅಂದರೆ ಏನು, ಯಾವ ಮೆಷಿನ್ದು ಎಫಿಷಿಯನ್ಸಿ 100% ಇರುತ್ತೆ ಆ ಮೆಷಿನ್ನ ನಾವು ಪರ್ಪೆಚುವಲ್ ಮೆಷಿನ್ಸ್ ಅಂತ ಕರಿತೀವಿ. ಲೈಕ್ ಕಾರ್ನಾಟ್ಸ್ ಇಂಜಿನ್. ಸೊ ಕಾರ್ನಾಟ್ಸ್ ಇಂಜಿನ್ ನಾವು ಅದನ್ನು ಪರ್ಪೆಚುವಲ್ ಮೆಷಿನ್ ಅಂತ ಕರಿಬೋದು. ಸೊ ಯಾಕಂದರೆ ಪರ್ಪೆಚುವಲ್ ಮೆಷಿನ್ ಅಂದರೆ ಕಾರ್ನಾಟ್ಸ್ ಇಂಜಿನ್ನಲ್ಲಿ 100% ಎಫಿಷಿಯನ್ಸಿ ಬರುತ್ತೆ. ಬಟ್ ದಟ್ ಕಾರ್ನಾಟ್ ಸೈಕಲ್ ಕಾರ್ನಾಟ್ಸ್ ಇಂಜಿನ್ ಅಂತ ಏನು ಬರಿತೀವಿ, ದಟ್ ಈಸ್ ಜಸ್ಟ್ ದ ಇಮ್ಯಾಜಿನರಿ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ಆ್ಯಕ್ಚುಲಾಗಿ ಡಿಸೈನ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ನಾವು ಪರ್ಪೆಚುವಲ್ ಮೋಷನ್ ಮೆಷಿನ್ಸ್ ಆರ್ ಇಂಪಾಸಿಬಲ್ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಲಾ ಏನು, ಹೀಟ್ ಫ್ಲೋ, ದಟ್ ಈಸ್ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿ ಈಸ್ ಪಾಸಿಬಲ್, ಬಟ್ ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿಗೆ ನಾಟ್ ಪಾಸಿಬಲ್ ಅಂತ ಬರಿತೀವಿ. ಇದು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ದೆನ್ ಥರ್ಡ್ ಲಾ ಏನು ಹೇಳುತ್ತೆ, ಎಂಟ್ರೋಪಿ ಆಫ್ ಎ ಸಿಸ್ಟಮ್ ಅಪ್ರೋಚಸ್ ಕಾನ್ಸ್ಟೆಂಟ್ ಆ್ಯಸ್ ಅಟ್ ಅಬ್ಸಲ್ಯೂಟ್ ದಟ್ ಈಸ್ ಟೆಂಪ್ರೇಚರ್ ಅಪ್ರೋಚಸ್ ಅಬ್ಸಲ್ಯೂಟ್ ಝೀರೋ ಅಂತ ಹೇಳ್ತೀವಿ. ಸೊ ಇದು ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ದೆನ್ ನೆಕ್ಸ್ಟ್ ಕಮ್ಸ್ ದ ಕ್ಯಾಲೋರಿಮೆಟ್ರಿ. ಸೊ ಕ್ಯಾಲೋರಿಮೆಟ್ರಿ ಅಂದರೆ ಏನು, ಇಟ್ ಈಸ್ ದ ಪ್ರಾಸೆಸ್ ಆಫ್ ಮೆಷರಿಂಗ್ ದ ಅಮೌಂಟ್ ಆಫ್ ಹೀಟ್ ರಿಲೀಸ್ಡ್ ಆರ್ ಅಬ್ಸರ್ವ್ಡ್ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಒಂದು ಸಿಸ್ಟಮು ಎಷ್ಟು ಅಮೌಂಟ್ ಆಫ್ ಹೀಟ್ ತಗೊಂತು, ಎಷ್ಟು ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಯಿತು, ಅದನ್ನು ಮೆಷರ್ಮೆಂಟ್ ಮಾಡೋದನ್ನೇ ನಾವು ಕ್ಯಾಲೋರಿಮೆಟ್ರಿ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ದ ಮೆಥಡ್ ಫಾರ್ ಡಿಟರ್ಮಿನೇಷನ್ ಆಫ್ ಸ್ಪೆಸಿಫಿಕ್ ಹೀಟ್, ಇಕ್ವಿಲಿಬ್ರಿಯಮ್ ಟೆಂಪ್ರೇಚರ್ ಎಕ್ಸೆಟ್ರಾ. ಸೊ ಈ ಕ್ಯಾಲೋರಿಮೆಟ್ರಿನಲ್ಲಿ ನಾವು ಏನು ಮೆಷರ್ ಮಾಡ್ಬೋದು, ಸಿಸ್ಟಮ್ ಸ್ಪೆಸಿಫಿಕ್ ಹೀಟು ಅಥವಾ ಇಕ್ವಿಲಿಬ್ರಿಯಮ್ ಟೆಂಪ್ರೇಚರ್ನ ಮೆಷರ್ ಮಾಡ್ಬೋದು. ಸೊ ಅದನ್ನು ನಾವು ಕ್ಯಾಲೋರಿಮೆಟ್ರಿ ಅಂತ ಕರಿತೀವಿ. ಸೊ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ ಏನು, ಹೀಟ್ ಗಿವನ್ ಇಸ್ ಈಕ್ವಲ್ಸ್ ಟು ಹೀಟ್ ಟೇಕನ್ ಅಂತ ಹೇಳ್ತೀವಿ. ಅಂದರೆ ಒಂದು ಸಿಸ್ಟಮ್ಗೆ ಹೀಟ್ ಎಷ್ಟು ಕೊಡ್ತೀವೋ ಅಷ್ಟೇ ಹೀಟ್ ಹೊರಗಡೆ ಬಂದರೆ ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ ಅಂತ ಬರಿತೀವಿ. ಸೊ ಈ ಕ್ಯಾಲೋರಿಮೆಟ್ರಿ ಮಾಡೋದಕ್ಕೆ ನಾವು ಯಾವ ಡಿವೈಸ್ನ ಯೂಸ್ ಮಾಡ್ತೀವಿ, ಅದನ್ನು ಕ್ಯಾಲೋರಿಮೀಟರ್ ಅಂತ ಕರೀತಾರೆ. ಡಿವೈಸ್ ಯೂಸ್ಡ್ ಟು ಮೆಷರ್ ದ ಅಬ್ಸಲ್ಯೂಟ್ ಅಬ್ಸಾರ್ಪ್ಷನ್ ಆರ್ ರಿಲೀಸ್ ಆಫ್ ಹೀಟ್ ಇಸ್ ಕಾಲ್ಡ್ ಕ್ಯಾಲೋರಿಮೀಟರ್ ಅಂತ ಕರಿತೀವಿ. ಸೊ ಸಪೋಸ್ ನಮಗೆ ಎರಡು ಸಿಸ್ಟಮ್ ಇದೆ, ಎ ಆ್ಯಂಡ್ ಬಿ. ಎ ಸಿಸ್ಟಮ್ದು ಸ್ಪೆಸಿಫಿಕ್ ಹೀಟು C1, ಟೆಂಪ್ರೇಚರ್ T1. ಬಿ ಸಿಸ್ಟಮ್ದು ಸ್ಪೆಸಿಫಿಕ್ ಹೀಟ್ C2, ಟೆಂಪ್ರೇಚರ್ C2 ಇದ್ದರೆ ಅದನ್ನು ನಾವು ಏನಂತ ಬರಿತೀವಿ, M1 C1 ಇಂಟು T1 ಮೈನಸ್ T ಇಸ್ ಈಕ್ವಲ್ಸ್ ಟು M2 C2 ಇಂಟು T ಮೈನಸ್ T2 ಅಂತ ಬರಿತೀವಿ. ಸೊ ಇದು M1 C1 T1 ಮೈನಸ್ T ಅನ್ನೋದು ಏನು, ಹೀಟ್ ಗಿವನ್. ಆ್ಯಂಡ್ M2 C2 T ಮೈನಸ್ T2 ಅಂದರೆ ಏನು, ಹೀಟ್ ಟೇಕನ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ heat transfer is given by M into delta T into Cp, where Cp is specific heat capacity ಅಂತ ಬರಿತೀವಿ. M ಅಂದರೆ ಮಾಸು, T ಅಂದರೆ ಚೇಂಜ್ ಇನ್ ಟೆಂಪ್ರೇಚರ್, Cp is specific heat capacity ಅಂತ ಹೇಳ್ತೀವಿ. ದೆನ್ ಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್. ಸೊ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಫಾಸ್ಟಾಗಿಯೇ ಹೇಳ್ತಾ ಇದ್ದೀನಿ, ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾದರೆ ಓಕೆ, ಬಟ್ ಇಲ್ಲ ಅಂದರೆ ಜಸ್ಟ್ ನೀವು ಏನು ನಿಮ್ಮದು ವಿಡಿಯೋದಲ್ಲಿ ಸ್ಪೀಡ್ ಅಂತ ಇರುತ್ತೆ. ಸೊ ಸ್ಪೀಡ್ದು ಪ್ಲೇಬ್ಯಾಕ್ ಸ್ಪೀಡ್ ಅಂತ ಬರುತ್ತೆ. ಆ ಪ್ಲೇಬ್ಯಾಕ್ ಸ್ಪೀಡ್ನಲ್ಲಿ ನೀವು ನಾರ್ಮಲ್ನಿಂದ ಕಡಿಮೆ ಇಟ್ಕೊಂಡ್ರೆ ನಿಮಗೆ ನಿಮ್ಮ ಸ್ಪೀಡಿಗೆ ಅದಕ್ಕೆ ವಿಡಿಯೋನ ರೆಡ್ಯೂಸ್ ಮಾಡ್ಕೋಬೋದು, ಸ್ಪೀಡ್ ರೆಡ್ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಸುಮ್ಮನೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ಕೊತ ಹೋದರೆ ಕೆಲವೊಬ್ಬರು ಪಾರ್ಟ್ 1 ವಿಡಿಯೋ ನೋಡ್ತಾರೆ, ಪಾರ್ಟ್ 2 ನೋಡಲ್ಲ. ಸೊ ಹಾಗಾಗಿ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲ ಕಾನ್ಸೆಪ್ಟ್ಸು ಕವರ್ ಆದರೆ ಒಂದು ಸರ್ತಿ ನೀವು ಕುತ್ಕೊಂಡಿದ್ದೀರಿ ಅಂದರೆ ಈ ವಿಡಿಯೋ ಕಂಪ್ಲೀಟ್ ಆಗೋವರೆಗೂ ಎದ್ದೇಳಾರ್ದಂಗೆ ನೀವೇನಾದರೂ ನೋಟ್ಸ್ ಮಾಡ್ಕೊಂಡಿದ್ದೆ ಆದರೆ ಥರ್ಮೋಡೈನಮಿಕ್ಸ್ನಲ್ಲಿ 75% ಟಾಪಿಕ್ನ ಕವರ್ ಮಾಡಿದಾಗ ಆಗುತ್ತೆ. ಸೊ ಹಾಗಾಗಿ ನಾನು ಒಂದೇ ವಿಡಿಯೋದಲ್ಲಿ
ಕಂಪ್ಲೀಟಾಗಿ ಥರ್ಮೋಡೈನಮಿಕ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಸು ಫಾರ್ಮುಲಾಸು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನನ್ನದು ಎಫರ್ಟ್ಸ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊತೀನಿ. ನಿಮ್ಮ ರೆಸ್ಪಾನ್ಸ್ ಎಲ್ಲನೂ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ ನಾನು ಥರ್ಮೋಡೈನಮಿಕ್ಸ್ದು ಒಂದೇ ಶಾರ್ಟ್ನಲ್ಲಿ ಎಲ್ಲ ಫಾರ್ಮುಲಾಸು ಕಾನ್ಸೆಪ್ಟ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಿ. ದೆನ್ ನೆಕ್ಸ್ಟ್ ಕಮ್ಸ್ ದ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್. ಸೊ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಅಂದರೆ ಏನು? ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಆರ್ ದ ಕ್ವಾಂಟಿಟೀಸ್ ವಿಚ್ ಡಿಪೆಂಡ್ ಅಪಾನ್ ಥರ್ಮೋಡೈನಮಿಕ್ ವೇರಿಯೇಬಲ್ಸ್. ಸೊ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಮೇಲೆ ಡಿಪೆಂಡ್ ಆಗೋ ಕ್ವಾಂಟಿಟೀಸ್ನ ನಾವೇನಂತ ಕರಿತೀವಿ? ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಅಂತ ಕರಿತೀವಿ. ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಟು ಡಿಸ್ಕ್ರೈಬ್ ಪ್ರಾಸೆಸ್ ಅಂಡರ್ ದ ಕಂಡೀಷನ್ ವೆನ್ ಟೂ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಆರ್ ಕೆಪ್ಟ್ ಕಾನ್ಸ್ಟೆಂಟ್. ಸೊ ಎರಡು ವೇರಿಯೇಬಲ್ನ ಕಾನ್ಸ್ಟೆಂಟ್ ಆಗಿಟ್ಬಿಟ್ಟು ನಾವು ಅದನ್ನು ಡಿಫೈನ್ ಮಾಡ್ತೀವಿ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಡಿ ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಎಸ್ ಡಿ ಟಿ ಮೈನಸ್ ಪಿ ಡಿ ವಿ. ಸೊ ಇಲ್ಲಿ ನಾವು ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಬರೆಯೋದಕ್ಕೆ ಇದು ಜಸ್ಟ್ ಒಂದು ಟ್ರಿಕ್ ಅಂತ ಹೇಳ್ಬೋದು. ಸೊ ಈ ರೀತಿ ಬರ್ಕೊಂಡಿದ್ದೀವಿ, ಅಂದರೆ ಈ ಶೇಪ್ ಬರೆದುಬಿಟ್ಟು ಇದರ ಮಧ್ಯೆ ಈ ರೀತಿ ಒಂದು ಜಿಗ್ಜ್ಯಾಗ್ ಲೈನ್ ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಎಫ್ದು ತೊಗೊಂಡಾಗ ಡಿ ಎಫ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಇದನ್ನು ತೊಗೊತೀವಿ, ಎಸ್ಸು ಟಿ ಪಿ ವಿ. ಅಂದರೆ ಈ ಎಫ್ ಹತ್ರ ಯಾವ ವೇರಿಯೇಬಲ್ಸ್ ಇದ್ದಾವೆ? ವಿ ಆ್ಯಂಡ್ ಟಿ. ವಿ ಅಂದರೆ ವಾಲ್ಯೂಮ್, ಟಿ ಅಂದರೆ ಟೆಂಪ್ರೇಚರ್. ಸೊ ಅದರದ್ದು ಡೆರಿವೇಟಿವ್ ತೊಗೊತೀವಿ. ಎಸ್ಸು ಎಂಟ್ರಾಪಿ, ಪಿ ಪ್ರೆಷರ್, ಅದನ್ನು ಆ್ಯಸ್ ಇಟ್ ಈಸ್ ಬರಿತೀವಿ. ಸೊ ಇಲ್ಲಿ ಬಾರ್ ಹಾಕಿರೋದ್ರಿಂದ ಅದು ನೆಗೆಟಿವ್ ಸೈನ್ ತೊಗೋಬೇಕು ಅಂತ ಅರ್ಥ. ಸೊ ಡಿ ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಎಸ್ ಡಿ ಟಿ. ನಾನು ಆಲ್ರೆಡಿ ಹೇಳಿದೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಟಿದು ಡೆರಿವೇಟಿವ್ ತೊಗೋಬೇಕು. ಎಫ್ ತೊಗೊಂಡಿದ್ದೀವಿ, ಅದ್ರ ಜೊತೆ ಬರೋದನ್ನು ಡೆರಿವೇಟಿವ್ ತೊಗೋಬೇಕು. ಸೊ ಎಸ್ ಜೊತೆ ಬರೋದು ಟಿ. ಸೊ ಮೈನಸ್ ಎಸ್ ಡಿ ಟಿ. ಇಲ್ಲಿ ಪಿ ಇದೆ, ವಿ ಇದೆ, ಕೆಳಗಡೆ ಬರೋದ್ರದನ್ನು ಡೆರಿವೇಟಿವ್ ತೊಗೊತೀರಿ. ಸೊ ಮೈನಸ್ ಪಿ ಡಿ ವಿ ಅಂತ ಬರೀತೀರಿ. ಸೊ ಇದು ಇನ್ನು ಫಸ್ಟ್ ಥರ್ಮೋಡೈನಮಿಕ್ ವೇರಿಯೇಬಲ್. ದೆನ್ ಸೆಕೆಂಡ್ ಥರ್ಮೋಡೈನಮಿಕ್ ವೇರಿಯೇಬಲ್ಗೆ ಏನು ಮಾಡ್ತೀರಿ? ಸೊ ಸೆಕೆಂಡ್ ಥರ್ಮೋಡೈನಮಿಕ್ ವೇರಿಯೇಬಲ್ಗೆ ಎಫ್ ಆದಮೇಲೆ ನೆಕ್ಸ್ಟ್ ಯಾವುದಕ್ಕೆ ಹೋಗಬೇಕು? ಜಿಗೆ ಹೋಗಬೇಕು. ಜಿಗೆ ಹೋಗ್ಬೇಕಂದ್ರೆ ಜಿಗೆ ವೇರಿಯೇಬಲ್ ಕೆಳಗಡೆ ಯಾವುದಿದೆ? ಒಂದು ಪ್ರೆಷರು, ಒಂದು ಟೆಂಪ್ರೇಚರ್. ಇದಕ್ಕೆ ಮತ್ತೆ ನಾವೇನಂತ ಬರಿತೀವಿ? ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀರಿ. ಸೊ ಡಿ ಜಿ ಏನಾಗುತ್ತೆ? ಇಲ್ಲಿ ಎಸ್ ಇದೆ ಅಂದರೆ ಬಾರ್ ಹಾಕಿದೆ ಅಂದರೆ ಮೈನಸ್ ಸೈನ್ ತೊಗೋಬೇಕು ಅಂತ ಹೇಳಿದೆ. ಸೊ ಎಸ್ ಇಂಟು ಡಿ ಟಿ ಪ್ಲಸ್ ವಿ ಇಂಟು ಡಿ ಪಿ. ಸೊ ಇಲ್ಲಿ ಇದ್ರದ್ದು ಆಪೋಸಿಟ್ ಬರೋದ್ರಿಂದ ಇದು ಮೈನಸ್ ಆದರೆ ಮೈನಸ್ ವಿ ಇಂಟು ಮೈನಸ್ ಡಿ ಪಿ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ ವಿ ಇಂಟು ಡಿ ಪಿ ಅಂತ ಬರಿತೀವಿ. ಇದು ಸೆಕೆಂಡ್ ಒನ್, ಡಿ ಜಿ, ದಟ್ ಇಸ್ ಗಿಬ್ಸ್ ಫ್ರೀ ಎನರ್ಜಿ ಅಂತ ಹೇಳ್ತೀವಿ. ದೆನ್ ಕಮ್ಸ್ ಡಿ ಯು. ಸೊ ಡಿ ಯು ಅಂದರೆ ಏನು? ನೆಕ್ಸ್ಟು ಜಿ ಆದಮೇಲೆ ಫಸ್ಟ್ ಎಫ್ ಆಯಿತು, ಎಫಿಂದ ಜಿಗೆ ಬಂದ್ವಿ, ನೆಕ್ಸ್ಟು ಯುಗೆ ಬರಬೇಕು, ಇಂಟರ್ನಲ್ ಎನರ್ಜಿ. ಡಿ ಯು ಅಂದರೆ ಡಿ ಯು ಜೊತೆ ಇರೋ ಇವೆರಡು ಕೆಳಗಡೆ ಇರೋದಕ್ಕೆ, ಅಂದರೆ ಜಸ್ಟ್ ಅದ್ರ ಲೈನಲ್ಲಿ ಬರೋದಕ್ಕೆ ಇವೆರಡೂ ಡೆರಿವೇಟಿವ್ ಆಗಿ ತೊಗೋಬೇಕು. ಇದನ್ನು ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು ಟೆಂಪ್ರೇಚರ್ಗೆ. ಸೊ ಅವಾಗೇನಾಗುತ್ತೆ? ಡಿ ಯು ಇಸ್ ಈಕ್ವಲ್ಸ್ ಟು ಮೈನಸ್ ಪಿ ಡಿ ವಿ ಆ್ಯಂಡ್ ಪ್ಲಸ್ ಟಿ ಡಿ ಎಸ್ ಅಂತ ತೊಗೊತೀರಿ. ಸೊ ಇದು ಇವಾಗ ಇಲ್ಲಿ ಈ ರೀತಿ ಬಂದಾಗ ನಮಗೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗ್ತಾ ಇರೋದ್ರಿಂದ ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಸೊ ಹಾಗಾಗಿ ಮೈನಸ್ ಪಿ ಡಿ ವಿ ಆ್ಯಂಡ್ ಪ್ಲಸ್ ಟಿ ಡಿ ಎಸ್ ಅಂತ ಬರಿತೀರಿ. ಸೊ ಇದು ಇಂಟರ್ನಲ್ ಎನರ್ಜಿ. ದೆನ್ ನೆಕ್ಸ್ಟ್ ಕಮ್ಸ್ ಡಿ ಹೆಚ್. ಸೊ ಡಿ ಹೆಚ್ ಅಂದರೆ ಯು ನೆಕ್ಸ್ಟು ಹೆಚ್ಗೆ ಹೋಗ್ತೀರಿ. ಹೆಚ್ ಜೊತೆ ಇರೋದು ಎರಡನ್ನೂ ಡೆರಿವೇಟಿವ್ ಆಗಿ ಬರಿತೀರಿ, ಡಿ ಎಸ್ ಡಿ ಪಿ ಅಂತ. ಆ್ಯಂಡ್ ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು, ಪಿ ಡಿ ವಿ ಆ್ಯಂಡ್ ಡಿ ಟಿ ಅಂತ. ಸೊ ಟಿ ಇಂಟು ಡಿ ಎಸ್ ಮೈನಸ್ ವಿ ಇಂಟು ಡಿ ಪಿ ಅಂತ ಬರೀತೀರಿ. ಸೊ ಇದು ಏನು ಫೋರ್ತ್ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್. ಸೊ ಡಿ ಹೆಚ್ ದಟ್ ಈಸ್ ಹೆಲ್ಮನ್ಸ್ ಫ್ರೀ ಎನರ್ಜಿ ಅಂತ ಬರಿತೀವಿ. ಒಂದು ಎಂಥಾಲ್ಪಿ, ಒಂದು ಹೆಲ್ಮನ್ಸ್ ಫ್ರೀ ಎನರ್ಜಿ. ಡಿ ಎಫ್ ಇಸ್ ಹೆಲ್ಮನ್ಸ್ ಫ್ರೀ ಎನರ್ಜಿ, ಗಿಬ್ಸ್ ಫ್ರೀ ಎನರ್ಜಿ, ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ. ಸೊ ಇದು thermodynamic potentials. Then comes the Maxwell's equation. ಸೊ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ ರಿಲೇಟೆಡ್ ಕ್ವೆಶನ್ ಕೇಳಿದ್ದಾರೆ. ಸೊ ಹಾಗಾಗಿ ನಾನು ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ ಬರ್ತಿದ್ದೀನಿ ಇಲ್ಲಿ. ಫಸ್ಟ್ ಒನ್, ಹೆಲ್ಮನ್ಸ್ ಫ್ರೀ ಎನರ್ಜಿ ದಟ್ ಈಸ್ ಡೋ ಎಸ್ ಬೈ ಡೋ ಬಿ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಇಸ್ ಈಕ್ವಲ್ಸ್ ಟು ಡೋ ಪಿ ಬೈ ಡೋ ಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಇಂಟರ್ನಲ್ ಎನರ್ಜಿ ಏನಂತ ಬರೀತೀರಿ? ಡೋ ಟಿ ಬೈ ಡೋ ಬಿ ಅಟ್ ಕಾನ್ಸ್ಟೆಂಟ್ ಎಂಟ್ರೋಪಿ ಇಸ್ ಈಕ್ವಲ್ಸ್ ಟು ಮೈನಸ್ ಡೋ ಪಿ ಬೈ ಡೋ ಎಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಬರೀತೀರಿ. ದೆನ್ ಎಂಥಾಲ್ಪಿ ದಟ್ ಈಸ್ ಡೋ ಟಿ ಬೈ ಡೋ ಪಿ is at constant entropy is equals to dou p by dou s
ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಬರೀತೀರಿ. ದೆನ್ comes Gibbs free energy, that is dou V by dou T at constant pressure is equals to minus dou S by dou P at constant temperature. ಸೊ ಇದನ್ನು ಜಸ್ಟು ಇದಕ್ಕೆ ರಿಲೇಟ್ ಮಾಡ್ಕೋಬಹುದು ಅಂತ ಅಂದ್ಕೊತೀನಿ. dou S by dou V, ಸಿ dou S by dou V is equals to dou P by dou T. ಇಲ್ಲಿ ಇದು dou P by dou T ಅಂತ ತಗೊತೀರಿ. dou P by dou T, so that is equals to Hellman's free energy. Hellman's free energy ಇದಕ್ಕೆ ಬರೀತೀರಿ. ಓಕೆ, ದೆನ್ ನೆಕ್ಸ್ಟ್ ಕಮ್ಸ್ ಇಂಟರ್ನಲ್ ಎನರ್ಜಿ. ಸೊ ಇಂಟರ್ನಲ್ ಎನರ್ಜಿಗೆ ಯಾವುದು ಬರುತ್ತೆ? ಇಂಟರ್ನಲ್ ಎನರ್ಜಿಗೆ ಯು. ಸೊ ಯುಗೆ dou T by dou V is equals to dou P by dou S. ಸೊ dou T by dou S ಅಂದರೆ ಇಲ್ಲಿ ಇದ್ರದ್ದು ಬರೀತೀರಿ. ಸೊ dou P by dou S at constant volume, at constant entropy. ಸೊ ಯು ಇಂಟರ್ನಲ್ ಎನರ್ಜಿ ತೊಗೊಳೋದ್ರಿಂದ ಇವೆರಡು ಕಾನ್ಸ್ಟೆಂಟ್ ಆಗುತ್ತೆ. ಆ್ಯಂಡ್ ಇದರದ್ದು ಕ್ರಾಸ್ dou T by dou V ಆ್ಯಂಡ್ dou P by dou S ಅಂತ ನೆನ್ಪಿಟ್ಕೋಬೋದು. ದೆನ್ ಕಮ್ಸ್ ಎಂಥಾಲ್ಪಿ. ಸೊ ಎಂಥಾಲ್ಪಿ ಅಂದರೆ ಏನು? ಹೆಚ್ಚು. ಹೆಚ್ಚಿಗೆ ಏನು ಬರೀತೀರಿ? ಎಸ್ ಪಿ ಎರಡು ಡಿನಾಮಿನೇಟರ್ನಲ್ಲಿ ಬರುತ್ತೆ. ಎಸ್ಗೆ ವಿ ಆ್ಯಂಡ್ ಪಿಗೆ ಟಿ. ಸೊ ದಟ್ ಇಸ್ dou T by dou P is equals to dou V by dou S ಅಂತ ಬರೀತೀರಿ. ಇದು ಡಿನಾಮಿನೇಟರ್ನಲ್ಲಿರೋದು ಎಸ್ಸು ಪಿ, ಸೊ ಹಾಗಾಗಿ ಅದನ್ನೇ ಕಾನ್ಸ್ಟೆಂಟ್ ಆಗಿ ತೊಗೊತೀರಿ. ಹಂಗೆ ನೆನ್ಪಿಟ್ಕೋಬೋದು. ದೆನ್ ಗಿಬ್ಸ್ ಫ್ರೀ ಎನರ್ಜಿನ ಏನಂತ ಬರೀತೀರಿ? ಜಿ. ಸೊ ಗಿಬ್ಸ್ ಫ್ರೀ ಎನರ್ಜಿ ಜಿಗೆ ಏನು? ಪಿ ಮತ್ತು ಟಿ ಎರಡು ಡಿನಾಮಿನೇಟರ್ನಲ್ಲಿ ಬರುತ್ತೆ. ಟಿಗೆ ವಿ ಡೆರಿವೇಟಿವ್, ಅಗೇನ್ ಪಿಗೆ ಎಸ್ ಡೆರಿವೇಟಿವ್. ಸೊ ದಟ್ ಇಸ್ dou V by dou T ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಇದು ಎರಡಕ್ಕೆ ತೊಗೊಂಡ್ರೆ ಇದು ಅಪೋಸಿಟ್ ಬರೋದು, ಕಾನ್ಸ್ಟೆಂಟ್ ಪ್ರೆಷರ್. ಆ್ಯಂಡ್ ಇದು dou S by dou P ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಅಂತ ತೊಗೊತೀರಿ. ಇದು ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ ನೆನ್ಪಿಟ್ಕೊಳ್ಳೋದು ಟ್ರಿಕ್ಕು. ದೆನ್ ನೆಕ್ಸ್ಟ್ ಕಮ್ಸ್ ಕ್ಲಾಸಿಯಸ್-ಕ್ಲೆಪರಾನ್ ಈಕ್ವೇಷನ್. ಸೊ ಕ್ಲಾಸಿಯಸ್-ಕ್ಲೆಪರಾನ್ ಈಕ್ವೇಷನ್ ಅನ್ನೋದು ಇಟ್ ಈಸ್ ಅ ಡಿಫರೆನ್ಷಿಯಲ್ ಈಕ್ವೇಷನ್ ಗಿವಿಂಗ್ ದ ಇಂಟರ್ಡಿಪೆಂಡೆನ್ಸ್ ಆಫ್ ದ ಪ್ರೆಷರ್ and temperature along the phase equilibrium curve of a pure substance. ಸೊ ಇದು ಏನು? ಒಂದು ಯಾವುದಾದ್ರೂ ಒಂದು ಸಬ್ಸ್ಟೆನ್ಸು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ ಚೇಂಜ್ ಆಗ್ತಾ ಇದೆ ಅಂತ ಅಂದರೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಗಿವಿಂಗ್ ದ ಇಂಟರ್ಡಿಪೆಂಡೆನ್ಸ್ ಆಫ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಅಲಾಂಗ್ ದ ಫೇಸ್ ಈಕ್ವಿಲಿಬ್ರಿಯಮ್ ಕರ್ವ್. ಸೊ ಒಂದು ಈಕ್ವಿಲಿಬ್ರಿಯಮ್ ಕರ್ವ್ ತೊಗೊಂಡ್ರೆ ಅದರಲ್ಲಿ ಪ್ರೆಷರು ಟೆಂಪ್ರೇಚರ್ದು ಏನು ರಿಲೇಷನ್ ಇದೆ, ದಟ್ ಈಸ್ ಗಿವನ್ ಬೈ ಕ್ಲಾಸಿಯಸ್-ಕ್ಲೆಪರಾನ್ ಈಕ್ವೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಈಕ್ವೇಷನ್ ವಾಸ್ ಗಿವನ್ ಬೈ ಕ್ಲೆಪರಾನ್ in 1834 and was improved by Clausius in 1850. ಸೊ ಅದಕ್ಕೆ ನಾವು dp by dt is equals to Clausius-Clapeyron equation ಅಂತ ಬರಿತೀವಿ. dp by dt is equals to L divided by t into v2 minus v1. ಸೊ ಇದು ಈ ಈಕ್ವೇಷನ್ ಮೇಲೂ ಒಂದು ಸರ್ತಿ ಕ್ವೆಶನ್ ಬಂದಿದೆ KSET-ಅಲ್ಲಿ. ಸೊ ಹಾಗಾಗಿ ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕ್ಲಾಸಿಯಸ್-ಕ್ಲೆಪರಾನ್ ಈಕ್ವೇಷನ್ನ ಏನು ನೀವು BSc-ನಲ್ಲಿ ಬರೋ ಥರ್ಮೋಡೈನಮಿಕ್ಸ್, ಬ್ರಿಡ್ಜ್ಲಾಲ್ ಆ್ಯಂಡ್ ಸುಬ್ರಹ್ಮಣ್ಯ ಅಂತ ಒಂದು ಬುಕ್ ಇದೆ, ಹೀಟ್ ಆ್ಯಂಡ್ ಥರ್ಮೋಡೈನಮಿಕ್ಸ್ ರಿಲೇಟೆಡು. ಸೊ ಆ ಬುಕ್ನಲ್ಲಿ ಈ ಥರ್ಮೋಡೈನಮಿಕ್ಸ್ ರಿಲೇಟೆಡ್ ಟಾಪಿಕ್ಸ್ನ ಈಸಿಯಾಗಿ ರೆಫರ್ ಮಾಡಬಹುದು. ಸೊ ಯಾರು ಈ ಬುಕ್ನ ಥರ್ಮೋಡೈನಮಿಕ್ಸ್ನ ಬುಕ್ ರೆಫರ್ ಮಾಡಿ ನೋಟ್ಸ್ ಮಾಡ್ಕೊಬೇಕು ಅಂತ ಇರೋರು ಬ್ರಿಡ್ಜ್ಲಾಲ್ ಆ್ಯಂಡ್ ಸುಬ್ರಹ್ಮಣ್ಯ ಬುಕ್ಕು ಥರ್ಮೋಡೈನಮಿಕ್ಸ್ಗೆ ಬೇಸಿಕ್ ಆಗಿದೆ, ಈಸಿ ಲ್ಯಾಂಗ್ವೇಜಲ್ಲಿದೆ. ಸೊ ಅದನ್ನು ಬುಕ್ನ ಯೂಸ್ ಮಾಡ್ಕೋಬೋದು. ಕ್ಲಾಸಿಯಸ್-ಕ್ಲೆಪರಾನ್ ಈಕ್ವೇಷನ್ ಕೂಡ ಅದರಲ್ಲಿ ನೀವು ತಿಳ್ಕೊಬೋದು. ದೆನ್ ನೆಕ್ಸ್ಟ್ ಕಮ್ಸ್ ಲ್ಯಾಟೆಂಟ್ ಹೀಟ್. ಸೊ ಲ್ಯಾಟೆಂಟ್ ಹೀಟ್ ಅಂದರೆ ಏನು? ಇಟ್ ಈಸ್ ದ ಎನರ್ಜಿ ಟ್ರಾನ್ಸ್ಫರ್ಡ್ ಇನ್ ಅ ಪ್ರಾಸೆಸ್ ವಿತೌಟ್ ಚೇಂಜ್ ಆಫ್ ಬಾಡೀಸ್ ಟೆಂಪ್ರೇಚರ್. ಸೊ ವಿತೌಟ್ ಚೇಂಜ್ ಆಫ್ ಬಾಡೀಸ್ ಟೆಂಪ್ರೇಚರ್ ಏನು ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಆ ಹೀಟ್ನ ನಾವು ಲೇಟೆಂಟ್ ಹೀಟ್ ಅಂತ ಕರಿತೀವಿ. ಸೊ ಏನಂದರೆ ಅಂತ ನೋಡೋಣ. ಇಲ್ಲಿ ನಾವು ಟೆಂಪ್ರೇಚರ್ ಆ್ಯಂಡ್ ಹೀಟ್ ಆ್ಯಡೆಡ್ ಇದು ಗ್ರಾಫ್ ಪ್ಲಾಟ್ ಮಾಡಿದ್ದೀನಿ. ಸೊ ಇದಕ್ಕೆ ಗ್ರಾಫ್ ಹಿಂಗಿದೆ. ಇಲ್ಲಿ ಇನ್ಕ್ರೀಸ್ ಆಗುತ್ತೆ, ಮತ್ತು ಇಲ್ಲಿ ಕಾನ್ಸ್ಟೆಂಟ್ ಹೋಗುತ್ತೆ, ಮತ್ತು ಇಲ್ಲಿ ಇನ್ಕ್ರೀಸ್ ಆಗುತ್ತೆ, ಮತ್ತು ಇಲ್ಲಿ ಕಾನ್ಸ್ಟೆಂಟ್ ಹೋಗುತ್ತೆ, ಮತ್ತು ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಇದರಲ್ಲಿ ಇನ್ಕ್ರೀಸ್ ಎಲ್ಲ ಆಗ್ತಾಯಿದೆ ಅದು ಏನು ಸಾಲಿಡ್ ಸ್ಟೇಟು, ಹಾಗೆ ಕಂಟಿನ್ಯೂ ಆಗಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಸಪೋಸ್ ಒಂದು ಐಸ್ ಕ್ಯೂಬ್ ತೊಗೊತೀರಿ. ಸೊ ಇಲ್ಲಿ ಹೀಟ್ನ ಆ್ಯಡ್ ಮಾಡ್ತಾ ಹೋಗ್ತೀರಿ ಅದು ಐಸ್ ಕ್ಯೂಬ್ದು. ಸೊ ಹೀಟ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ, ಟೆಂಪ್ರೇಚರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಐಸ್ ಕ್ಯೂಬು ಏನು 0 ಡಿಗ್ರಿಗಿಂತಲೂ ಕಡಿಮೆ ಇರುತ್ತೆ. ಅಂದರೆ ಅದರ ಟೆಂಪ್ರೇಚರ್ 0 ಡಿಗ್ರಿ ಬರೋವರೆಗೂ ಕೂಡ ಐಸ್ ಕ್ಯೂಬು
ದಟ್ ವಿಲ್ ಮೇಂಟೈನ್ ಸಾಲಿಡ್ ಸ್ಟೇಟ್ ಓನ್ಲಿ. ಸೊ ಅವಾಗ ಏನಾಗುತ್ತೆ, ಒನ್ಸ್ ಇಟ್ ರೀಚಸ್ 0 ಡಿಗ್ರಿ ಅವಾಗ ಏನಾಗುತ್ತೆ, ನೀವು ಫರ್ದರ್ ಹೀಟ್ ಪ್ರೊವೈಡ್ ಮಾಡ್ತೀರಿ, ಬಟ್ ದಟ್ ಐಸ್ ಕ್ಯೂಬ್ ಸ್ಟಾರ್ಟ್ಸ್ ಟು ಮೆಲ್ಟ್. ಸೊ ಆ ಮೆಲ್ಟ್ ಆಗೋವರೆಗೂ ನೀವೇನು ಹೀಟ್ ಪ್ರೊವೈಡ್ ಮಾಡ್ತೀರಿ ಅದನ್ನು ನಾವೇನಂತ ಕರಿತೀವಿ, ಲ್ಯಾಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಲ್ಯಾಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂದರೆ ಏನು, ಆ ಹೀಟ್ ಟೈಮ್ನಲ್ಲಿ ನೀವು ಏನು ಹೀಟ್ ಪ್ರೊವೈಡ್ ಮಾಡ್ತಾ ಇರ್ತೀರಿ ಆ ಟೈಮ್ನಲ್ಲಿ ಸಾಲಿಡ್ ಐಸ್ ಕ್ಯೂಬ್ ಏನಿರುತ್ತೆ ದ್ಯಾಟ್ ಚೇಂಜಸ್ ಇಂಟು ಲಿಕ್ವಿಡ್ ಫಾರ್ಮ್. ಸೊ ಆ ಲಿಕ್ವಿಡ್ ಫಾರ್ಮ್ ಚೇಂಜ್ ಆಗೋದಕ್ಕೆ ಎಷ್ಟು ಹೀಟ್ ಪ್ರೊವೈಡ್ ಮಾಡ್ತೀರಿ ಅದನ್ನು ಲ್ಯಾಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ದ ಅಮೌಂಟ್ ಆಫ್ ಹೀಟ್ ಗಿವನ್ ಟು ಎ ಸಬ್ಸ್ಟೆನ್ಸ್ ವೆನ್ ಇಟ್ ಚೇಂಜಸ್ ಫ್ರಮ್ ಸಾಲಿಡ್ ಸ್ಟೇಟ್ ಟು ದ ಲಿಕ್ವಿಡ್ ಸ್ಟೇಟ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಸೊ ಅದನ್ನು ನಾವು ಲ್ಯಾಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ದೆನ್ ಈಗ ಏನಾಯಿತು, ನಮಗೆ ಐಸ್ ಕ್ಯೂಬ್ ಇತ್ತು, ಅದು ವಾಟರ್ ಆಗಿ ಚೇಂಜ್ ಆಯಿತು. ವಾಟರ್ ಏನು, ಲಿಕ್ವಿಡ್ ಸ್ಟೇಟ್. ಈಗ ಅದರದ್ದು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಿ. ಸೊ ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಲಿಕ್ವಿಡು ಅದು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸೊ ಒನ್ಸ್ ಇಟ್ ರೀಚಸ್ 100 ಡಿಗ್ರಿ, ವಾಟರ್ ಏನಾಗುತ್ತೆ 100 ಡಿಗ್ರಿ ರೀಚ್ ಆಗುತ್ತೆ. ಸೊ 100 ಡಿಗ್ರಿ ರೀಚ್ ಆದಾಗ ನೀವು ಮತ್ತೆ ಇನ್ನೂ ಹೀಟ್ ಪ್ರೊವೈಡ್ ಮಾಡ್ತಾ ಹೋದರೆ ಅವಾಗೇನಾಗುತ್ತೆ, ದಟ್ ಹೀಟ್ ವಿಲ್ ನಾಟ್ ಇನ್ಕ್ರೀಸ್ ದ ಟೆಂಪ್ರೇಚರ್ ಆಫ್ ವಾಟರ್. ಸಪೋಸ್ ನೀವು ಇದನ್ನು ಎಕ್ಸ್ಪೆರಿಮೆಂಟ್ನ ಮಾಡಿ ನೋಡ್ಬೋದು ಮನೆಯಲ್ಲಿ. ಒಂದು ವೆಸಲ್ ತೊಗೊಂಬಿಟ್ಟು, ಒಂದು ಕಂಟೈನರ್ ತೊಗೊಂಬಿಟ್ಟು ಅದರಲ್ಲಿ ಐಸ್ ಕ್ಯೂಬ್ಸ್ ಹಾಕ್ರಿ. ಐಸ್ ಕ್ಯೂಬ್ಸ್ ಹಾಕಿದ ತಕ್ಷಣ ನಾವು ಐಸ್ ಕ್ಯೂಬ್ಸ್ ಮೆಲ್ಟ್ ಆಗೋಲ್ಲ. ಒಂದು ಸ್ವಲ್ಪ ಹೊತ್ತು ಹೀಟ್ ಪ್ರೊವೈಡ್ ಮಾಡ್ತೀರಿ, ಅವಾಗೇನಾಗುತ್ತೆ, ಐಸ್ ಕ್ಯೂಬ್ಸ್ದು ಟೆಂಪ್ರೇಚರ್ ರೈಸ್ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಈಸ್ ಶೋನ್ ಬೈ ದಿಸ್ ಲೈನ್. ಆಮೇಲೆ ಏನಾಗುತ್ತೆ, ಐಸ್ ಕ್ಯೂಬ್ಸು ಸ್ಲೋಲಿ ಇಟ್ ಚೇಂಜಸ್ ಇಂಟು ಲಿಕ್ವಿಡ್, ವಾಟರ್ ಆಗಿ ಚೇಂಜ್ ಆಗುತ್ತೆ. ದಟ್ ಈಸ್ ಮೆಲ್ಟಿಂಗ್. ದಟ್ ಈಸ್ ಹೀಟ್ ಆ್ಯಡೆಡ್, ದಟ್ ಈಸ್ ಈಕ್ವಲ್ ಟು ಮೆಲ್ಟಿಂಗ್. ಒನ್ಸ್ ಲಿಕ್ವಿಡ್ ಆಗಿ ಬಂದ ತಕ್ಷಣ ಏನಾಗುತ್ತೆ, ಅದು ಲಿಕ್ವಿಡ್ ಹಾಕಿದ ತಕ್ಷಣ ಏನು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗೋಲ್ಲ. ಅವಾಗ ಹೀಟ್ ಮಾಡ್ತಾ ಇರ್ತೀರ, ಟೆಂಪರೇಚರ್ ರೈಸ್ ಆಗ್ತಾ ಇರುತ್ತೆ. ಸೊ ದ್ಯಾಟ್ ಈಸ್ ಶೋನ್ ಬೈ ದಿಸ್ ಗ್ರಾಫ್, ದಿಸ್ ಲೈನ್. ಆಮೇಲೆ ಏನಾಗುತ್ತೆ, ಒನ್ಸ್ ದ ವಾಟರ್ ಸ್ಟಾರ್ಟ್ಸ್ ಟು ಬಾಯ್ಲ್, ಸೊ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಮತ್ತೆ ಹೀಟ್ ಪ್ರೊವೈಡ್ ಮಾಡ್ತೀರಿ. ಸೊ ಆವಾಗ ಹೀಟ್ ಪ್ರೊವೈಡ್ ಮಾಡಿದಾಗ ಅದ್ರದ್ದು ಟೆಂಪರೇಚರ್ ರೈಸ್ ಆಗೋಲ್ಲ. ಬಟ್ ಇನ್ ಕೇಸ್ ಏನಾಗುತ್ತೆ, ನೀವು ಎಕ್ಸ್ಟ್ರಾ ಹೀಟ್ ಏನು ಪ್ರೊವೈಡ್ ಮಾಡ್ತೀರಿ, ಸೊ ಆ ಹೀಟು ದಟ್ ಚೇಂಜಸ್ ದಟ್ ವಾಟರ್ ಟು ಲಿಕ್ವಿಡ್, ವಾಟರ್ ವೇಪರ್ ಸ್ಟೇಟ್ಗೆ, ಗ್ಯಾಷಿಯಸ್ ಸ್ಟೇಟ್ಗೆ ಚೇಂಜ್ ಆಗುತ್ತೆ. ಆ ಗ್ಯಾಷಿಯಸ್ ಸ್ಟೇಟ್ಗೆ ಚೇಂಜ್ ಆಗಬೇಕಾದ್ರೆ ನೀವೇನು ಹೀಟ್ ಪ್ರೊವೈಡ್ ಮಾಡ್ತೀರಿ ಅದನ್ನು ಲ್ಯಾಟೆಂಟ್ ಹೀಟ್ ಆಫ್ ವೆಪರೈಸೇಷನ್ ಅಂತ ಕರಿತೀವಿ. ಲ್ಯಾಟೆಂಟ್ ಹೀಟ್ ಆಫ್ ವೆಪರೈಸೇಷನ್. ಸೊ ದಿಸ್ ಇಸ್ ಲ್ಯಾಟೆಂಟ್ ಹೀಟ್ ಆಫ್ ವೆಪರೈಸೇಷನ್. ಸೊ ದಟ್ ಚೇಂಜಸ್ ಇಂಟು ಗ್ಯಾಸ್, ವಾಟರ್ ಇಂಟು ವಾಟರ್ ವೇಪರ್ ಆಗಿ ಚೇಂಜ್ ಆಗುತ್ತೆ. ಸೊ ಈ ಟ್ರಾನ್ಸಿಷನ್ ಆಗೋದಕ್ಕೆ ಕಾನ್ಸ್ಟೆಂಟ್ ಹೀಟ್ ಏನು ಪ್ರೊವೈಡ್ ಮಾಡ್ತೀವಿ ಅದನ್ನು ನಾವು ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಿ. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕಾನ್ಸ್ಟೆಂಟ್ ಹೀಟ್ ಅಲ್ಲ, ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ನೀವೇನು ಹೀಟ್ ಪ್ರೊವೈಡ್ ಮಾಡ್ತೀರಾ ಅದನ್ನು ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಲ್ಯಾಟೆಂಟ್ ಹೀಟ್. ದೆನ್ ನೆಕ್ಸ್ಟ್ ಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಫೇಸ್ ಟ್ರಾನ್ಸಿಷನ್. ಸೊ ಫೇಸ್ ಟ್ರಾನ್ಸಿಷನ್ ಅಂದರೆ ಏನು? Phase transition is the transformation of the thermodynamic system from one phase of or state of matter to another one by heat transfer. ಅಂದರೆ ಈಗ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಚೇಂಜ್ ಆಗೋದಕ್ಕೆ ನಾವು ಫೇಸ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಫಿಗರ್ನಲ್ಲಿ, ಸಾಲಿಡಿಂದ ಲಿಕ್ವಿಡಿಗೆ ಚೇಂಜ್ ಆಗೋದಕ್ಕೆ ಮೆಲ್ಟಿಂಗ್ ಅಂತ ಕರಿತೀರಿ. ಲಿಕ್ವಿಡಿಂದ ಸಾಲಿಡಿಗೆ ಚೇಂಜ್ ಆದರೆ ಫ್ರೀಸಿಂಗ್ ಅಂತ ಕರಿತೀವಿ. ಲಿಕ್ವಿಡಿಂದ ಗ್ಯಾಸ್ಗೆ ಚೇಂಜ್ ಆದರೆ ವೆಪರೈಸೇಷನ್ ಅಂತ ಕರಿತೀವಿ. ಗ್ಯಾಸಿಂದ ಲಿಕ್ವಿಡ್ ಆದರೆ ಕಂಡೆನ್ಸೇಷನ್ ಅಂತ ಕರಿತೀವಿ. ಸಾಲಿಡಿಂದ ಗ್ಯಾಸ್ಗೆ ಹೋದರೆ ಸಬ್ಲಿಮೇಷನ್ ಅಂತ ಕರಿತೀವಿ. ಗ್ಯಾಸಿಂದ ಸಾಲಿಡ್ ಆದರೆ ದಟ್ ಈಸ್ ಡಿಪೋಸಿಷನ್ ಅಂತ ಕರಿತೀರಿ. ಸೊ ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್ ಈಸಿಯಾಗಿ ವಾಟರ್ನಲ್ಲಿನೇ ನೀವು ಎಕ್ಸಾಂಪಲ್ನ ಅರ್ಥ ಮಾಡ್ಕೊಂಬಿಡ್ಬೋದು. ಈಗ ಸಾಲಿಡ್ ಟು ಗ್ಯಾಸ್ ಅಂದರೆ ಯಾವುದನ್ನ ಎಕ್ಸಾಂಪಲ್ ತೊಗೊತೀರಿ? ಲೈಕ್ ಕ್ಯಾಂಫರ್, ದಟ್ ಈಸ್ ಕರ್ಪೂರ ಹಚ್ಚಿದಾಗ ಕರ್ಪೂರ ಏನು ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ಅದಕ್ಕೆ ಬೆಂಕಿ ಹಚ್ಚಿದಾಗ ಏನಾಗುತ್ತೆ ಅಂದರೆ, ಬೆಂಕಿ ಹಚ್ಚೋದಂದರೆ ಏನು, ನೀವು ಹೀಟ್ ಪ್ರೊವೈಡ್ ಮಾಡ್ತೀರಿ. ಸೊ ಹೀಟ್ ಪ್ರೊವೈಡ್ ಮಾಡಿದಾಗ ಏನಾಗುತ್ತೆ, ದಟ್ ಚೇಂಜಸ್ ಇಂಟು ಗ್ಯಾಷಿಯಸ್ ಫಾರ್ಮ್. ಸೊ ಗ್ಯಾಷಿಯಸ್ ಫಾರ್ಮ್ ಅಂದರೆ ಸಾಲಿಡಿಂದ ಡೈರೆಕ್ಟಾಗಿ ಗ್ಯಾಸ್ಗೆ ಹೋಗುತ್ತೆ. ಸೊ ಆ ಪ್ರಾಸೆಸ್ನ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಗ್ಯಾಸಿಂದ ಸಾಲಿಡ್ ಬರೋದು ಅಂದರೆ ಏನು? ಇವಾಗ ನೀವು ಸಪೋಸು ಕ್ಯಾಂಡಲ್ನ ಬರ್ನ್ ಮಾಡ್ತಾ ಇರ್ತೀರ. ಸೊ ಕ್ಯಾಂಡಲ್ ಬರ್ನ್ ಮಾಡ್ತಾ ಇದ್ದಾಗ ನಿಮಗೆ ಕಾಣಿಸಲ್ಲ, ಅದು ಏನು ವೇಪರ್ಸ್ ಬರ್ತಾ ಇರುತ್ತೆ. ಸೊ ನೀವು ಏನಾದರೂ ಒಂದು ಲೈಕ್ ಯಾವುದೋ ಒಂದು ಮೆಟಲ್ ಆಬ್ಜೆಕ್ಟ್ನ ಅದ್ರದ್ದು ಹತ್ತಿರ ಇಟ್ಕೊಂಡ್ರೆ, ಕ್ಯಾಂಡಲ್ ಬರ್ನ್ ಮಾಡ್ತಾ ಇರಬೇಕಾದ್ರೆ ಅಥವಾ ಒಂದು ದೀಪನ ಹಚ್ಚಿದಾಗ ಅದ್ರದ್ದು ಹತ್ರ ಒಂದೇನಾದರೂ ಒಂದು ಲೈಕ್ ಮೆಟಲ್ ಸ್ಪೂನ್ ಹತ್ರ ಇಟ್ಕೊಂಡ್ರೆ ಯು ಕ್ಯಾನ್ ಅಬ್ಸರ್ವ್ ದ ಸೂತ್ ಅಂತ ಕರಿತೀವಿ. ಅದನ್ನೇನು ಕಪ್ಪುದು ಏನು ಬರುತ್ತಲ್ಲ ಅದನ್ನು ಸೂತ್ ಅಂತ ಕರಿತೀವಿ. ಸೊ ಅದನ್ನು ಡೆಪಾಸಿಷನ್ ಅಂತ ಕರಿತೀವಿ. ಸೊ ದಟ್ ಈಸ್ ಗ್ಯಾಸ್ ಇಸ್ ಚೇಂಜಿಂಗ್ ಟು ಸಾಲಿಡ್, ಅದನ್ನು ಡೆಪಾಸಿಷನ್ ಅಂತ ಕರಿತೀವಿ.
ಈಗ ಯೂಶ್ವಲಿ ನಾವು ಸ್ಕೂಲ್ನಲ್ಲಿ ಏನು ಓದಿರ್ತೀವಿ, ದೇರ್ ಆರ್ 3 states of matter ಅಂತ ಓದಿರ್ತೀವಿ. ಬಟ್ ಮೋರ್ ದ್ಯಾನ್ 3 states of matter ಆರ್ ದೇರ್. ಸೊ ಇನ್ ದಟ್ ಪ್ಲಾಸ್ಮಾ ಅನ್ನೋದು ಕೂಡ ಒಂದು ಸ್ಟೇಟ್ ಆಫ್ ಮ್ಯಾಟರ್. ಸೊ ಗ್ಯಾಸ್ದು ಟೆಂಪ್ರೇಚರ್ ಇನ್ನೂ ರೈಸ್ ಮಾಡ್ತಾ ಹೋದರೆ ಏನಾಗುತ್ತೆ, ಅಯನೈಸೇಷನ್ ಆಗಿ ಗ್ಯಾಸ್ ವಿಲ್ ಬಿ ಚೇಂಜ್ ಟು ಪ್ಲಾಸ್ಮಾ ಸ್ಟೇಟ್. ಆ್ಯಂಡ್ ಪ್ಲಾಸ್ಮಾ ಸ್ಟೇಟಿಂದ ಗ್ಯಾಸ್ ಸ್ಟೇಟಿಗೆ ಬರೋದನ್ನು ನಾವು ರೀಕಾಂಬಿನೇಷನ್ ಅಂತ ಹೇಳ್ತೀವಿ. ಸೊ ಪ್ಲಾಸ್ಮಾ ಸ್ಟೇಟ್ ಯಾವುದ್ರಲ್ಲಿರುತ್ತೆ, ಯೂಶ್ವಲಿ ಸ್ಟಾರ್ಸ್ನಲ್ಲಿ ಪ್ಲಾಸ್ಮಾ ಸ್ಟೇಟ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಟೆಂಪ್ರೇಚರ್ ಫುಲ್ ಜಾಸ್ತಿ ರೈಸ್ ಆದಾಗ ಏನಾಗುತ್ತೆ, ಗ್ಯಾಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪ್ಲಾಸ್ಮಾ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಆ್ಯಸ್ ದ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ಎಲ್ಲ ಏನಾಗುತ್ತೆ, ಎಂಥಾಲ್ಪಿ ಆಫ್ ದ ಸಿಸ್ಟಮ್ ಆಲ್ಸೋ ವಿಲ್ ಇನ್ಕ್ರೀಸ್ ಡ್ಯೂರಿಂಗ್ ಫೇಸ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಸೊ ಇದು ಫೇಸ್ ಟ್ರಾನ್ಸಿಷನ್. ಸೊ ಈ ಫೇಸ್ ಟ್ರಾನ್ಸಿಷನ್ನಲ್ಲಿ ಬೇರೆ ಬೇರೆ ಆರ್ಡರ್ಸ್ ಇದೆ. ಫಸ್ಟ್ ಆರ್ಡರ್ ಫೇಸ್ ಟ್ರಾನ್ಸಿಷನ್, ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್, ಥರ್ಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಅಂತ ಇದೆ. ಸೊ ಫಸ್ಟ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಅಂದರೆ ಏನು, ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದ್ಯಾಟ್ one in which Gibbs function with respect to pressure and temperature changes discontinuously at the transition point, but the value of Gibbs function remains the same in both the phases of at equilibrium ಅಂತ ಹೇಳ್ತೀವಿ. ಸೊ ಫಸ್ಟ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಅಂದರೆ ಏನು, ಇಟ್ ಈಸ್ ಡಿಫೈನ್ಡ್ ಆಸ್ that one in which Gibbs function with respect to pressure and temperature changes discontinuously at transition point. ಅಂದರೆ ಏನು, ಗಿಬ್ಸ್ ಫಂಕ್ಷನ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಸಾಲಿಡಿಂದ ಲಿಕ್ವಿಡ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದರೆ ಗಿಬ್ಸ್ ಫಂಕ್ಷನ್ ಇಲ್ಲಿ ಜಿ ಇದೆ ಅಂದರೆ ಇಲ್ಲಿ ಕೂಡ ಜಿ ಇದೆ ಅಂತ ಹೇಳ್ತೀವಿ. ದಟ್ ಈಸ್ ಗಿಬ್ಸ್ ಫಂಕ್ಷನ್ ರಿಮೇನ್ಸ್ ದ ಸೇಮ್ ಅಂತ ಹೇಳೋದಕ್ಕೆ ನಾವು ಅದನ್ನು ಫಸ್ಟ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಯಾವುದರಲ್ಲಿ ಗಿಬ್ಸ್ ಫಂಕ್ಷನ್ ಕಾನ್ಸ್ಟೆಂಟ್ ಇರುತ್ತೆ ಅದನ್ನು ಫಸ್ಟ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್. ಸೊ ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಅಂದರೆ ಏನು, ಇಟ್ ಈಸ್ ಡಿಫೈನ್ಡ್ ಆಸ್ the phenomena that takes place with no change in entropy and volume at constant temperature and pressure. So second order phase transition ge first order ge Gibbs function remains constant. Second order nalli entropy and volume ಎರಡೂ ಸೇಮ್ ಕಾನ್ಸ್ಟೆಂಟ್ ಇದ್ದರೆ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್, ಆ ಫೇಸ್ ಟ್ರಾನ್ಸಿಷನ್ನ ನಾವು ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ಸ್ ಆಲ್ಸೋ ಎಕ್ಸಿಸ್ಟ್ ವಿಚ್ ಚೇಂಜಸ್ ದ ಸ್ಲೋಪ್ ಎಸ್ ವರ್ಸಸ್ ಟಿ ಕರ್ವ್ ಅಟ್ ದ ಟ್ರಾನ್ಸಿಷನ್ ಪಾಯಿಂಟ್ ಆ್ಯಂಡ್ ನಾಟ್ ಎ ಚೇಂಜ್ ಆಫ್ ವ್ಯಾಲ್ಯೂ. ಸೊ ಎಸ್ ಅಂದರೆ ಏನು, ಎಂಟ್ರಾಪಿ, ಟಿ ಅಂದರೆ ಏನು, ಟೆಂಪ್ರೇಚರ್. ಸೊ ಇಲ್ಲಿ second order phase transition also exists which changes the slope of entropy versus temperature curve at the transition point and not a change of value. So value change ಆಗಲ್ಲ. ಸೊ ಅದನ್ನು ನಾವು second order phase transition ಅಂತ ಕರಿತೀವಿ. The heat capacity does not become infinite at the transition temperature but changes discontinuously. The volume does not change at the transition. There is no latent heat of transformation. ಸೊ ಯಾವುದ್ರದ್ದು ವಾಲ್ಯೂಮ್ ಚೇಂಜ್ ಆಗಲ್ಲ, ಕಾನ್ಸ್ಟೆಂಟಾಗಿರುತ್ತೆ. ಅಟ್ ದ ಟ್ರಾನ್ಸಿಷನ್ ಟೆಂಪ್ರೇಚರ್ ಹೀಟ್ ಕೆಪಾಸಿಟಿನೂ ಏನೋ ಇನ್ಫೈನೈಟ್ ಆಗುತ್ತೆ. ಸೊ ಆ ಥರದ್ದು ಫೇಸ್ ಟ್ರಾನ್ಸಿಷನ್ಸ್ನ ನಾವು ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಆ್ಯಂಡ್ ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ನಲ್ಲಿ ಏನಿರುತ್ತೆ, ಲ್ಯಾಟೆಂಟ್ ಹೀಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಏನೂ ಇರಲ್ಲ, ದಟ್ ಈಸ್ ಝೀರೋ ಅಂತ ಹೇಳ್ಬೋದು ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್. ದೆನ್ ನೆಕ್ಸ್ಟ್ ಏನು, ಗಿಬ್ಸ್ ಫಂಕ್ಷನ್ and its first derivative are also called examples of such transition, that is liquid vapor transition at the critical point. ಸೊ ಇದು ಒಂದು ಸರ್ತಿ KSETನಲ್ಲಿ ಕೇಳಿದ್ದಾರೆ, ಇದು ಒಂದು ಸರ್ತಿ ಕೇಳಿದ್ದಾರೆ, ಇದು ಒಂದು ಸರ್ತಿ ಕೇಳಿದ್ದಾರೆ. ಲಿಕ್ವಿಡ್ ವೇಪರ್ ಟ್ರಾನ್ಸಿಷನ್ ಅಟ್ ದ ಕ್ರಿಟಿಕಲ್ ಪಾಯಿಂಟ್ ಟು ಎಕ್ಸಾಂಪಲ್ ಆಫ್ ಯಾವ ಟ್ರಾನ್ಸಿಷನ್, ಲೈಕ್ ಫಸ್ಟ್ ಟ್ರಾನ್ಸಿಷನ್, ಸೆಕೆಂಡ್ ಆರ್ಡರ್ ಟ್ರಾನ್ಸಿಷನ್, ಆ ರೀತಿ ಕೇಳಿದ್ದಾರೆ. ಸೊ ಲಿಕ್ವಿಡ್ ವೇಪರ್ ಟ್ರಾನ್ಸಿಷನ್ ಅಟ್ ಕ್ರಿಟಿಕಲ್ ಪಾಯಿಂಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೆಕೆಂಡ್ ಆರ್ಡರ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಆ್ಯಂಡ್ ಎಸ್ ವರ್ಸಸ್ ಟಿ ಕರ್ವ್ ಅಟ್ ದ ಟ್ರಾನ್ಸಿಷನ್ ಪಾಯಿಂಟ್ ಕಾನ್ಸ್ಟೆಂಟ್ ಇದೆ ಅಂದರೆ ಸೊ ದಟ್ ಈಸ್ ಸ್ಲೋಪ್ ಚೇಂಜ್ ಆಗ್ತಾ ಇದೆ ಅಂದರೆ ಅದನ್ನು ನಾವು ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಇವೆರಡು ರಿಲೇಟೆಡು ಒಂದು ಸರ್ತಿ ಕ್ವೆಶನ್ ಕೇಳಿದ್ದಾರೆ. ದೆನ್ ಥರ್ಡ್ ಟೈಪ್ ಆಫ್ ಟ್ರಾನ್ಸಿಷನ್, ಇದು ಕೂಡ KSETಲ್ಲಿ ಬಂದಿರೋದು ಕ್ವೆಶನ್ನು. There is a third type of transition also called a lambda transition that occurs between two liquid phases of helium, between the ordinary liquid helium first and superfluid helium 2. So helium 1 to helium 2 superfluid ಮಧ್ಯೆ ಏನು ಟ್ರಾನ್ಸಿಷನ್ಸ್ ಆಗುತ್ತೆ ಅದನ್ನು ನಾವು ಏನಂತ ಕರಿತೀವಿ, ಲ್ಯಾಂಬ್ಡಾ ಟ್ರಾನ್ಸಿಷನ್ ಅಂತ ಕರಿತೀವಿ. ಸೊ ಲ್ಯಾಂಬ್ಡಾ ಟ್ರಾನ್ಸಿಷನ್ is the third type of transition and latent heat in this transition is absent and heat capacity at transition tends to infinity. ಸೊ ಇಲ್ಲಿ ಆರ್ಡಿನರಿ ಲಿಕ್ವಿಡ್ ಟು ಸೂಪರ್ ಫ್ಲೂಯಿಡ್ ಚೇಂಜ್ ಆಗಬೇಕಾದ್ರೆ ಇದರಲ್ಲಿ ಲೇಟೆಂಟ್ ಹೀಟು ಝೀರೋ ಇರುತ್ತೆ
ಆ್ಯಂಡ್ ಹೀಟ್ ಕೆಪಾಸಿಟಿ ಏನಾಗುತ್ತೆ, ಇನ್ಫಿನಿಟಿಗೆ ಹೋಗುತ್ತೆ. ಹೀಟ್ ಕೆಪಾಸಿಟಿ ಅಂದರೆ ಏನು, ಅಮೌಂಟ್ ಆಫ್ ಹೀಟ್ ಗಿವನ್ ಟು ದಿಸ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ದ್ಯಾಟ್ ಬಿಕಮ್ಸ್ ಇನ್ಫಿನಿಟಿ ಇನ್ ಲ್ಯಾಂಬ್ಡಾ ಟ್ರಾನ್ಸಿಷನ್ ಆರ್ ಥರ್ಡ್ ಆರ್ಡರ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಸೊ ಇದಿಷ್ಟು ಫೇಸ್ ಟ್ರಾನ್ಸಿಷನ್ಸ್ದು. ದೆನ್ ಕಮ್ಸ್ ಟ್ರಿಪಲ್ ಪಾಯಿಂಟ್. ಸೊ ಒಂದು ಸರ್ತಿ ಟ್ರಿಪಲ್ ಪಾಯಿಂಟ್ ರಿಲೇಟೆಡ್ ಕ್ವೆಶನ್ ಕೇಳಿದ್ದಾರೆ, ಸೊ ಹಾಗಾಗಿ ಟ್ರಿಪಲ್ ಪಾಯಿಂಟ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. So triple point is of a substance is the temperature and pressure at which the three phases of that substance coexist in thermodynamic equilibrium. So ಯಾವುದು ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ಗೆ ಮೂರು ಫೇಸ್ ಅಂದರೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಮೂರೂ ಕೋಎಕ್ಸಿಸ್ಟ್. ಸೊ ಕೋಎಕ್ಸಿಸ್ಟ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್. ಸೊ ಯಾವ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ಗೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಮೂರೂ ಸೇಮ್ ಪಾಯಿಂಟಿಗೆ ಬರುತ್ತೆ, ಅದನ್ನು ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಇಟ್ ಈಸ್ ದ್ಯಾಟ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಅಟ್ ವಿಚ್ ದ ಸಬ್ಲಿಮೇಷನ್, ಫ್ಯೂಷನ್ ಆ್ಯಂಡ್ ವೆಪರೈಸೇಷನ್ ಕರ್ವ್ಸ್ ಮೀಟ್. ಸೊ ನೀವು ಇಲ್ಲಿ ಫಿಗರ್ನಲ್ಲಿ ನೋಡ್ಬೋದು, ಇದರಲ್ಲಿ ಇದು ಫ್ಯೂಷನ್ ಕರ್ವು, ಇದು ಲಿಕ್ವಿಡ್ ದಟ್ ಈಸ್ ಸಬ್ಲಿಮೇಷನ್ ಕರ್ವು, ಆ್ಯಂಡ್ ಇದು ಇದು ಫ್ಯೂಷನ್ ಕರ್ವು, ಇದು ಸಬ್ಲಿಮೇಷನ್ ಕರ್ವು, ಆ್ಯಂಡ್ ಇಟ್ ಈಸ್ ವೆಪರೈಸೇಷನ್ ಕರ್ವ್ ಅಂತ ಹೇಳ್ತೀವಿ. ಸೊ ಆ ಮೂರು ಕರ್ವು ದೆ ಮೀಟ್ ಅಟ್ ದಿಸ್ ಪಾಯಿಂಟ್, ದಟ್ ಪಾಯಿಂಟ್ ವಿ ಕಾಲ್ ಇಟ್ ಆಸ್ ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಟೆಂಪ್ರೇಚರ್ ವರ್ಸಸ್ ಪ್ರೆಷರ್ ಪಿ ಟಿ ಗ್ರಾಫ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವುದು ಅದು ಎಕ್ಸಾಂಪಲ್ ಅಂದರೆ ದ ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಇಸ್ 273.16 ಕೆಲ್ವಿನ್, ಅಂದರೆ 0.01 ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ನಲ್ಲಿ, 32.02 ಡಿಗ್ರಿ ಫ್ಯಾರನೈಟ್ ಸ್ಕೇಲ್ನಲ್ಲಿ. ಪ್ರೆಷರ್ ಎಷ್ಟಿರುತ್ತೆ, 611.73 ಪ್ಯಾಸ್ಕಲ್ಸ್. ಸೊ ಇಟ್ ಈಸ್ ದ ಓನ್ಲಿ ಟೆಂಪ್ರೇಚರ್ ಅಟ್ ವಿಚ್ ವಾಟರ್ ಕ್ಯಾನ್ ಎಕ್ಸಿಸ್ಟ್ ಇನ್ ಆಲ್ ತ್ರೀ ಸ್ಟೇಟ್ಸ್ ಆಫ್ ಮ್ಯಾಟರ್. ಸಾಲಿಡ್ ಐಸು, ಲಿಕ್ವಿಡ್ ಸ್ಟೇಟ್ನಲ್ಲಿ ವಾಟರು, ಗ್ಯಾಷಿಯಸ್ ವಾಟರ್ ವೇಪರ್. ಈ 0.01 ಡಿಗ್ರಿ ಸೆಲ್ಸಿಯಸ್ಗೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಮೂರೂ ಒಂದೇ ಸ್ಟೇಟ್ಗೆ ಕಾಣಿಸುತ್ತೆ. ಸೊ ಆ ಪಾಯಿಂಟ್ನ, ಆ ಟೆಂಪ್ರೇಚರ್ನ, ಪ್ರೆಷರ್ನ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಇದಿಷ್ಟು ಥರ್ಮೋಡೈನಮಿಕ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಸು, ಮೋಸ್ಟ್ ಇಂಪಾರ್ಟೆಂಟ್ ಥರ್ಮೋಡೈನಮಿಕ್ ಕಾನ್ಸೆಪ್ಟ್ಸ್. ಹೋಪ್ ಈ ವಿಡಿಯೋನ ಕೊನೆ ತನಕ ನೋಡಿದ್ದೀರಾ, ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ದ ಎಂಡ್. ಸೊ ನಿಮಗೆ ನಿಮ್ಮ ಪ್ರಿಪ್ರೇಷನ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ಸು ಅಥವಾ ಸಜೆಷನ್ಸು ನನಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಏನೋ ಒಂದು ಮೋಟಿವೇಶನ್ ಥರ ಇರುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ಯರ್ ಟೈಮ್ ಟಿಲ್ ದ ಎಂಡ್. ಇಷ್ಟು ನಿಯರ್ಲಿ 1.5 hour ಆಯಿತು ಈ ವಿಡಿಯೋ. ಸೊ ಇದು 1.5 hour ನೀವು ಥರ್ಮೋಡೈನಮಿಕ್ಸ್ ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದೀರಾ ಅಂತ ಹೇಳ್ತೀನಿ. ನೀವೆಲ್ಲೂ ಸ್ಕಿಪ್ ಮಾಡಲಾರ್ದೆ ಈ ವಿಡಿಯೋನ ನೋಡಿದ್ದೀರಾ ಅಂತ ಅಂದರೆ, ಸೊ ನಾನು ಇದು ಕಾನ್ಸೆಪ್ಟ್ಸ್ ಜಾಸ್ತಿ ಇದ್ದಿದ್ದಕ್ಕೆ ನಾನು ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ. ಸ್ಲೋ ಮಾಡ್ಕೊಂಡು ನೋಡ್ಬೋದು ಈ ವಿಡಿಯೋನ. ಆ್ಯಂಡ್ ಎಲ್ಲ ಪಾಯಿಂಟ್ಸ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರೋದ್ರಿಂದ ಎಲ್ಲ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ರಿ. ನಾನೇನು ಫಾರ್ಮುಲಾ ಬುಕ್ ಅಂತ ಹೇಳಿದ್ದೆ, ಇದೆಲ್ಲನೂ ನನ್ನ ಪಾಯಿಂಟ್ಸು ನನ್ನ ಫಾರ್ಮುಲಾ ಬುಕ್ಕಿಂದನೇ ಹೇಳಿರೋದು. ಸೊ ಈ ರೀತಿ ನೀವು ಥರ್ಮೋಡೈನಮಿಕ್ಸ್ದು ಫಾರ್ಮುಲಾ ಬುಕ್ ಬರ್ಕೊಂಡ್ರೆ ಏನಾಗುತ್ತೆ, ನಿಮಗೆ ರಿವಿಷನ್ ಮಾಡೋದಕ್ಕೆ ಈಸಿಯಾಗಿ ಒಂದು ಸರ್ತಿ ಎಲ್ಲನೂ ಥರ್ಮೋಡೈನಮಿಕ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಸು ಬಂದೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಕಾನ್ಸೆಪ್ಟ್ಸು ಫಾರ್ಮುಲಾಸ್ನ ನೀವು ಫಾರ್ಮುಲಾ ಬುಕ್ಕಲ್ಲಿ ಎಂಟ್ರಿ ಮಾಡ್ಕೋಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಥರ್ಮೋಡೈನಮಿಕ್ಸ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಸೊ ಆ್ಯಕ್ಚುಲಿ ನಾನು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಕಾನ್ಸೆಪ್ಟ್ ಹೇಳಿದ್ದೀನಿ. ಸೊ ಹಾಗಾಗಿ ಥರ್ಮೋಡೈನಮಿಕ್ಸ್ ಒಂದು ಕಾನ್ಸೆಪ್ಟ್ ಹೇಳಿದ್ರೆ ನೀವೇ ಸಾಲ್ವ್ ಮಾಡ್ಕೊತೀರಾ ಅಂತ ಅನ್ನಿಸ್ತು. ಹಾಗಾಗಿ ಥರ್ಮೋಡೈನಮಿಕ್ಸ್ದು ಪ್ರೀವಿಯಸ್ ಇಯರ್ ಕಾನ್ಸೆಪ್ಟ್ಸ್ದು ಮಾಡಿದ್ದೀನಿ. ನೆಕ್ಸ್ಟು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ದು ಲೈಕ್ ಎಲೆಕ್ಟ್ರಾನಿಕ್ಸ್ ಒನ್ ಶಾರ್ಟ್ನಲ್ಲಿ ಮಾಡಿದ ರೀತಿ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ನೊಬ್ಬರು ಯಾರೋ ಪೇಯ್ಡ್ ಆನ್ಲೈನ್ ಕ್ಲಾಸಸ್ ಮಾಡಿರಿ ಅಂತ ಕೇಳಿದ್ರು. ಸೊ ಆ್ಯಕ್ಚುಲಿ ನಾನು ಪೇಯ್ಡ್ ಆನ್ಲೈನ್ ಕ್ಲಾಸಸ್ ಮಾಡೋದಕ್ಕೆ ಸಲುವಾಗಿ ಎಲ್ಲ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ ಇರೋದು. ಸೊ ಜಸ್ಟ್ ಇದು ನಾನು KSET ಪ್ರಿಪ್ರೇಷನ್ಗೆ ಯಾವುದೇ ಗೈಡೆನ್ಸ್ ಇರಲಾರ್ದೆ ನಾನು ಸ್ವಂತ ಪ್ರಿಪೇರ್ ಮಾಡಿದಾಗ ನನಗೆ ಎಷ್ಟು ಸ್ಟ್ರಗಲ್ ಎಫರ್ಟ್ಸ್ ಹಾಕಿದ್ದೀನಿ ಅಂತ ನನಗೆ ಗೊತ್ತು ಅದು. ಸೊ ಹಾಗಾಗಿ ಬಹಳಷ್ಟು ಜನ ಫಿಸಿಕ್ಸ್ ಆಸ್ಪಿರೆಂಟ್ಸ್ ಇರ್ತಾರೆ, ಅವ್ರಿಗೆಲ್ಲನೂ ಹೆಲ್ಪ್ ಆಗಲಿ, ನನ್ನ ನೋಟ್ಸು ನಾನು ಪ್ರಿಪೇರ್ ಮಾಡಿರೋ ನೋಟ್ಸು ನನಗೆ ಕೊನೆ ಆಗಬಾರ್ದು, ಅದು ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನನಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ
ಸೊ ನಂದು ರಿಸರ್ಚ್ ವರ್ಕ್ ಜೊತೆ ನಾನು ವರ್ಕಿಂಗ್ ಇರೋದ್ರಿಂದ ನಂದು ಆ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಈ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಪೇಯ್ಡ್ ಕ್ಲಾಸಸ್ ಅಂತ ಯಾವುದು ಮಾಡಲ್ಲ. ಸೊ ಹೋಪ್ this video is helpful for you, and thank you once again for watching the video till the end, and all the best for your preparation. Thank you.